ಹಾಯ್ ಲೀಡರ್ಸ್, ಎಲ್ರಿಗೂ ನಮಸ್ತೆ. ಇವತ್ತಿನ ಒಂದು ಅದ್ಭುತವಾದಂತಹ ಝೂಮ್ ಮೀಟಿಂಗಿಗೆ ಎಲ್ಲರಿಗೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾ, ಇವತ್ತು ಯಾವ ಒಂದು ಸಬ್ಜೆಕ್ಟ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅನ್ನೋದು ಆಲ್ರೆಡಿ ನಿಮ್ಗೆ ತಲುಪಿದೆ ಅಂತ ಅನ್ಕೊಳ್ತೀನಿ. ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ನಾವು ಸಕ್ಸಸ್ ನ ಪಡಿಲೇಬೇಕು ಅಂತೇಳಿ ಹೊರಟಂತಹ ಸಂದರ್ಭದಲ್ಲಿ ಅದನ್ನ ಪಡೆಯೋದು ಹೇಗೆ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಬರುವಂತಹ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ದಟ್ ಇಸ್ ಕಾಲ್ಡ್ ಸಿಸ್ಟಮ್. ಹಾಗಾದ್ರೆ ಸಿಸ್ಟಮ್ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ಸಿಸ್ಟಮ್? ಸೊ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಇವತ್ತಿನ ಕ್ಲಾಸ್ ನಲ್ಲಿ ಮಾಡೋಣ. ಫಸ್ಟ್ ಆಫ್ ಆಲ್, ಒಂದು ಸಿಸ್ಟಮ್ ಅಂತಂದ್ರೆ ಒಂದಿಷ್ಟು ಆಕ್ಟಿವಿಟೀಸ್ ಗಳಿರುತ್ತೆ. ಅಂದ್ರೆ ಇದನ್ನೇ ಮಾಡ್ಬೇಕು, ಹೀಗೇ ಮಾಡ್ಬೇಕು ಅನ್ನೋ ಒಂದು ಸಿಚುಯೇಷನ್ ಏನಿದೆಯಲ್ಲ, ಅದನ್ನೇ ನಾವು ಒಂದು ಸಿಸ್ಟಮ್ ಅಂತ ಕರಿತೀವಿ. ಅದರಲ್ಲಿ ಕೆಲವೊಂದಿಷ್ಟು ಮೆಥಡ್ಸ್ ಗಳಿರುತ್ತೆ, ಪ್ರೊಸೀಜರ್ಸ್ ಇರುತ್ತೆ, ಎವ್ರಿ ಡೇ ಮಾಡೋದಿರುತ್ತೆ. ಇವೆಲ್ಲವನ್ನೂ ಸೇರಿ ಒಂದು ವ್ಯವಸ್ಥೆ ಅಂತ ನಾವ್ ಹೇಳ್ತೀವಿ. ಅದೇ ತರ ಇವತ್ತು ನಾವು ಒಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಸಕ್ಸಸ್ ನ ಕಾಣಬೇಕು ಅಂತಂದ್ರೆ, ಸಕ್ಸಸ್ ನ ಪಡಿಬೇಕು ಅಂತಂದ್ರೆ ಈ ಸಿಸ್ಟಮ್ ಅನ್ನು ತುಂಬಾ ತುಂಬಾ ಇಂಪಾರ್ಟೆಂಟ್. ಈ ಒಂದು ವ್ಯವಸ್ಥೆಯಲ್ಲಿ ನಾವು ಸಕ್ಸಸ್ಫುಲ್ ಆಗ್ಲಿಕ್ಕೆ ಬೇಕಾಗಿರುವಂತಹ ಒಂದು ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಬೇಕು. ಆ ಸಿಸ್ಟಮ್ ನ ನಾವು ಫಾಲೋ ಮಾಡಬೇಕು. ಫಾಲೋ ಮಾಡಿದ್ಮೇಲೆ ನಿಮಗೆ ಒಂದು ರಿಸಲ್ಟ್ ಸಿಗುತ್ತೆ, ಸಕ್ಸಸ್ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ಒಂದು ಸಕ್ಸಸ್ ಅನ್ನ ನೀವು ಕ್ಯಾರಿ ಫಾರ್ವರ್ಡ್ ಮಾಡಬೇಕು. ನಿಮ್ಗೆ ಆ ಸಕ್ಸಸ್ ಯಾವತ್ತೂ ಕೂಡ ನಿಮ್ ಜೊತೆ ಯಾವಾಗ್ಲೂ ಇರ್ಬೇಕು ಅಂತಂದ್ರೆ, ನೀವೇನೊಂದು ಸಿಸ್ಟಮ್ ನ ಕಲ್ತು ಆ ಸಿಸ್ಟಮ್ ನ ಅಳವಡಿಸ್ಕೊಂಡು ರಿಸಲ್ಟ್ ಪಡ್ಕೊಂಡಿರ್ತೀರಲ್ಲ, ಆ ಸಿಸ್ಟಮ್ ಬಗ್ಗೆ ನಿಮ್ಮ ಟೀಮ್ ಮೆಂಬರ್ಸ್ಗೂ ಕೂಡ ಹೇಳಿ ಕೊಡ್ಬೇಕು. ಅವರಿಗೂ ಕೂಡ ಫಾಲೋ ಮಾಡ್ಲಿಕ್ಕೆ ಹೇಳ್ಬೇಕು. ಅವರು ಕೂಡ ಅದನ್ನ ಫಾಲೋ ಮಾಡಿ ಸಕ್ಸಸ್ಫುಲ್ ಆಗ್ತಾ ಇದಾರ ಅನ್ನೋದನ್ನು ಕೂಡ ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ನಾನು ರಿಪೀಟ್ ಮಾಡ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ನಾನು ಇವತ್ತು ಚರ್ಚೆ ಮಾಡ್ತಿರುವಂತದ್ದು ಸಿಸ್ಟಮ್. ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ನೀವು ಸಕ್ಸಸ್ಫುಲ್ ಆಗ್ಬೇಕು, ನಿಮ್ಮ ಎಲ್ಲಾ ಕನಸುಗಳನ್ನ ನನಸಾಗ್ಬೇಕು, ನೀವೇನ್ ಅನ್ಕೊಂಡು ಇಂಡಸ್ಟ್ರಿಗೆ ಬಂದಿದ್ದೀರಾ ಅದನ್ನ ಪಡಿಲೇಬೇಕು ಅಂತಿದ್ರೆ, ನಿಮ್ಮ ಕಂಪನಿಯಲ್ಲಿ ಒಂದು ಸಿಸ್ಟಮ್ ಅಂತ ಮಾಡಿರ್ತಾರೆ ನಿಮ್ಮ ಲೀಡರ್ಸ್ ಗಳು. ಅದನ್ನ ಫಾಲೋ ಮಾಡಿದ್ರೆ ಮಾತ್ರ ನಿಮಗೆ ಸಕ್ಸಸ್ ಸಿಗೋದು ಅಂತಾನು ಕೂಡ ಹೇಳ್ತಿರ್ತಾರೆ. ಸೊ ಹಾಗಿರೋದ್ರಿಂದ ನಿಮ್ಮ ಸಂಸ್ಥೆಯಲ್ಲಿ ನಿಮ್ಮ ಲೀಡರ್ಸ್ ಗಳು ಮಾಡಿರುವಂತಹ ಒಂದು ವ್ಯವಸ್ಥೆಯ ಬಗ್ಗೆ ನೀವು ತಿಳ್ಕೊಳ್ಬೇಕು, ಅದನ್ನ ಫಾಲೋ ಮಾಡಬೇಕು. ಫಾಲೋ ಮಾಡಿದ್ಮೇಲೆ ನಿಮ್ಗೆ ರಿಸಲ್ಟ್ ಸಿಗುತ್ತೆ, ಸಕ್ಸಸ್ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಆ ಸಕ್ಸಸ್ ಸಿಗುವಂತ ಸಂದರ್ಭದಲ್ಲಿ ಆ ಸಕ್ಸಸ್ ನಿಮ್ ಜೊತೆ ಲೈಫ್ ಲಾಂಗ್ ಉಳಿಬೇಕು ಅಂತಂದ್ರೆ, ನೀವೇನೊಂದು ಸಿಸ್ಟಮ್ ನ ತಿಳ್ಕೊಂಡು ಅದನ್ನ ಫಾಲೋ ಮಾಡಿ ಸಕ್ಸಸ್ ಪಡ್ಕೊಳ್ತಾ ಇದ್ದೀರಾ, ಅದೇ ಸಿಸ್ಟಮ್ ಅನ್ನ ನಿಮ್ಮ ಟೀಮ್ ನಲ್ಲಿರುವಂತ ಪ್ರತಿಯೊಬ್ಬರಿಗೂ ಕೂಡ ನೀವು ಹೇಳ್ಕೊಡ್ಬೇಕಾಗತ್ತೆ. ಅವರು ಕೂಡ ನಿಮ್ ತರ ಸಿಸ್ಟಮ್ ನ ಫಾಲೋ ಮಾಡೋ ತರ ನೀವು ನೋಡ್ಕೊಳ್ಬೇಕಾಗತ್ತೆ. ಫಾಲೋ ಮಾಡಿದ ಮೇಲೆ ಅವರಿಗೂ ಕೂಡ ಸಕ್ಸಸ್ ಸಿಗುವಂತಹ ಒಂದು ವಿಚಾರದಲ್ಲಿ ನೀವು ಫಾಲೋ ಅಪ್ ಮಾಡ್ಬೇಕಾಗತ್ತೆ. ಇಷ್ಟೂ ಕೂಡ ನೀವು ಕಂಪ್ಲೀಟ್ ಆಗಿ ಮಾಡ್ಕೊಂಡಾಗ ಮಾತ್ರ ನಿಮಗೆ ಒಂದು ಯಶಸ್ಸು ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ ಆಗತ್ತೆ, ಗ್ಯಾರಂಟೆಡ್ ಆಗಿ ಹೋಗುತ್ತೆ. ನೀವು ವರ್ಕ್ ಮಾಡಿ ಬಿಡಿ, ನಿಮಗೆ ಏನೊಂದು ಪ್ಯಾಸಿವ್ ಇನ್ಕಮ್ ಅಂತ ನಾವು ಹೇಳ್ತೀವಿ, ಆ ಇನ್ಕಮ್ ಬರ್ಲಿಕ್ಕೆ ಹೆಲ್ಪ್ ಆಗುವಂತದ್ದು. ಈ ಪ್ರೋಸೆಸ್ ಅಲ್ಲಿ ಯಾವ್ದೋ ಒಂದು ಮಿಸ್ ಆದ್ರೂ ಕೂಡ ನಿಮಗೆ ಈ ಒಂದು ವ್ಯವಸ್ಥೆಯಲ್ಲಿ ಗೆಲ್ಲಿಕ್ಕೆ ತುಂಬಾನೇ ಕಷ್ಟ ಆಗತ್ತೆ. ಉದಾಹರಣೆಗೆ, ತುಂಬಾ ಜನರು ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನನೇ ಮಾಡಲ್ಲ. ಇನ್ನೊಂದಿಷ್ಟು ಜನ ಸಿಸ್ಟಮ್ ಬಗ್ಗೆ ತಿಳ್ಕೊಂಡಿರ್ತಾರೆ, ಅದನ್ನ ಫಾಲೋ ಮಾಡಲ್ಲ. ಇನ್ನೊಂದಿಷ್ಟು ಜನ ಫಾಲೋ ಮಾಡಿ ಸಕ್ಸಸ್ ಪಡಿತಾರೆ, ಆ ಸಿಸ್ಟಮ್ ಬಗ್ಗೆ ತಮ್ಮ ಟೀಮ್ ಮೆಂಬರ್ಸಿಗೆ ಪರಿಚಯನೇ ಮಾಡಲ್ಲ. ಎಲ್ಲಿ ನಾನು ಆ ಸಿಸ್ಟಮ್ ನಾನು ಅಳವಡಿಸ್ಕೊಂಡು ಸಕ್ಸಸ್ ಪಡೆದಿರೋದನ್ನ ನನ್ನ ಟೀಮ್ ಮೆಂಬರ್ಸಿಗೆ ಹೇಳ್ಕೊಟ್ರೆ, ಅವ್ರನ್ನ ಎಲ್ಲಿ ನನ್ನನ್ನ ಓವರ್ಟೇಕ್ ಮಾಡ್ತಾರೆ, ಅವ್ರು ಎಲ್ಲಿ ನನಗಿಂತ ಇನ್ಕಮ್ ಜಾಸ್ತಿ ತಗೊಳ್ತಾರೆ ಅಂತ ಹೇಳಿ ಸಿಸ್ಟಮ್ನ ಹೇಳ್ಕೊಡಲ್ಲ. ಸೊ ಅದರಿಂದ ಟೀಮ್ ನಲ್ಲಿ ಯಾರು ಕೂಡ ಸಿಸ್ಟಮ್ನ ತಿಳ್ಕೊಳ್ಳೋ ಪ್ರಯತ್ನನೂ ಮಾಡಲ್ಲ ಅಂಡ್ ಅದನ್ನ ಫಾಲೋ ಅಪ್ ಮಾಡಲ್ಲ. ಸೊ ಟೀಮ್ ಅಲ್ಲಿ ಇರೋರೆಲ್ಲರೂ ಕೂಡ ಬಿಟ್ಟೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಅಗೇನ್ ಫ್ಯೂಚರ್ ಅಲ್ಲಿ ನೀವು ಮತ್ತೆ ಝೀರೋದಿಂದ ಶುರು ಮಾಡ್ಬೇಕಾಗತ್ತೆ. ಕ್ಲಿಯರ್? ನೀವು ಯಾವುದೇ ಬಿಸ್ನೆಸ್ ನ ನೋಡಿ, ಆ ಒಂದು ಬಿಸ್ನೆಸ್ ನಲ್ಲಿ ಒಂದು ಸಿಸ್ಟಮ್ ಅಂತ ಇರುತ್ತೆ. ನೀವು ಯಾವುದೇ ಪ್ರೊಫೆಷನ್ ಅಂತ ನೋಡಿ, ಅಲ್ಲಿ ಒಂದು ಸಿಸ್ಟಮ್ ಅಂತ ಇರುತ್ತೆ. ಎಕ್ಸಾಂಪಲ್, ನೀವೊಂದು ಪೊಲೀಸ್ ಅನ್ನೋ ಒಂದು ಪ್ರೊಫೆಷನ್ ನೋಡಿದ್ರೆ, ಆ ಪೊಲೀಸ್ ಅನ್ನೋ ಒಂದು ಪ್ರೊಫೆಷನ್ ಅಲ್ಲೂ ಕೂಡ ಒಂದು ವ್ಯವಸ್ಥೆ ಅಂತ ಇರುತ್ತೆ. ಅವರಿಗೆ ಆದಂತ ಒಂದು ಡಿಫ್ರೆಂಟ್ ಡ್ರೆಸ್ ಕೋಡ್ ಇರುತ್ತೆ. ಅವರಿಗೆ ಅಂತಾನೆ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಗಳನ್ನ ಅವ್ರು ಕಲ್ತಿರ್ಬೇಕಾಗತ್ತೆ, ತಿಳ್ಕೊಂಡಿರ್ಬೇಕಾಗತ್ತೆ. ಕಾನೂನು ಬಗ್ಗೆ ಪರಿಪೂರ್ಣವಾದಂತ ಮಾಹಿತಿ ಅವ್ರಿಗೆ ಇರ್ಬೇಕಾಗತ್ತೆ.
ಕರೆಕ್ಟಾ? ಅವ್ರದೇ ಆದಂತ ಒಂದು ಟೈಮಿಂಗ್ಸ್ ಅಂತ ಇರುತ್ತೆ ಆಫೀಸಲ್ಲಿ. ಪ್ರತಿಯೊಬ್ರು ಕೂಡ ಕಂಪಲ್ಸರಿ ಪೊಲೀಸ್ ಸ್ಟೇಷನ್ ಅಂತ ಇರುತ್ತಲ್ಲ, ಅಲ್ಲಿಗೆ ಬರ್ಬೇಕಾಗತ್ತೆ. ಪ್ರತಿಯೊಂದು ವೃತ್ತಿಯಲ್ಲೂ ಅದರದೇ ಆದಂತ ಸಿಸ್ಟಮ್ ಅಂತ ಇರುತ್ತೆ. ಆ ಸಿಸ್ಟಮ್ ತಿಳ್ಕೊಂಡಾಗ ಮಾತ್ರ ಆ ವೃತ್ತಿಯಲ್ಲಿ ನಾವು ಗೆಲ್ಲಿಕ್ ಆಗುವಂಥದ್ದು. ಪೊಲೀಸ್ ವೃತ್ತಿಯಲ್ಲಿರುವಂತ ಸಿಸ್ಟಮ್ ಅನ್ನ ನಾವು ಡಾಕ್ಟರ್ ವೃತ್ತಿಯಲ್ಲಿ ಬಳಸ್ಲಿಕ್ಕೆ ಆಗಲ್ಲ. ಡಾಕ್ಟರ್ ವೃತ್ತಿಯಲ್ಲಿರುವಂತ ಸಿಸ್ಟಮ್ ಅನ್ನ ನಾವು ಲಾಯರ್ ಆಗಿ ಅಳವಡಿಸ್ಕೊಂಡು ಸಕ್ಸಸ್ಫುಲ್ ಆಗ್ಲಿಕ್ಕೆ ಆಗಲ್ಲ. ಪ್ರತಿಯೊಂದು ವೃತ್ತಿಗೆ ಅದರ ಆದಂತ ಸಿಸ್ಟಮ್ ಇದೆ, ಅದನ್ನ ಅಳವಡಿಸ್ಕೊಳ್ಬೇಕು. ಹಾಗೆ ಬಿಸ್ನೆಸ್ ನಲ್ಲಿ ತುಂಬಾ ಈಸಿಯಾಗಿ ಸಕ್ಸಸ್ ಆಗುವಂತ ಸಾಧ್ಯತೆಗಳು ಅತಿ ಹೆಚ್ಚು ಇರುವಂತದ್ದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ. ಯಾಕೆ ಅಂತಂದ್ರೆ ಇಲ್ಲಿ ಬರುವಂತ ಪ್ರತಿಯೊಬ್ಬರಿಗೂ ಕೂಡ ಸಪೋರ್ಟ್ ಮಾಡ್ಲಿಕ್ಕೆ ಅಂತಾನೆ ಒಂದು ಕಂಪ್ಲೀಟ್ ಟ್ರೈನಿಂಗ್ ಅಂತ ಇರುತ್ತೆ, ಒಂದು ಡೆವಲಪ್ ಆದಂತ ಒಂದು ಸಿಸ್ಟಮ್ ಅಂತ ಇರುತ್ತೆ. ಅದೆಲ್ಲಿಯೂ ಕೂಡ ಬೇರೆ ನೀವು ನೋಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಈಗ ನೀವೇ ನೋಡಿ, ಯಾರಾದ್ರೂ ಒಂದು ಹೋಟೆಲ್ ಇಂಡಸ್ಟ್ರಿಯನ್ನ ನಡೆಸಲಿಕ್ಕೆ ಬೇಕಾಗಿರುವಂತ, ಯಶಸ್ವಿಯಾಗಿ ನಡೆಸಲಿಕ್ಕೆ ಬೇಕಾಗಿರುವಂತಹ ಒಂದು ಎಜುಕೇಶನ್ ಸಿಸ್ಟಮ್ ಎಲ್ಲಾದ್ರೂ ಇದೆಯಾ? ಅಥವಾ ಆಲ್ರೆಡಿ ಸಕ್ಸಸ್ಫುಲ್ ಆಗಿ ನಡೆಸ್ತಿರುವಂತ ಹೋಟೆಲ್ಸ್ ಏನಿರುತ್ತೆ ಅವ್ರು ಹೇಳ್ಕೊಡ್ತಾರ ನಮ್ಗೆ, ನಿಮ್ ತರ ನಾವೊಂದು ಹೋಟೆಲ್ ಮಾಡ್ಬೇಕು ಅಂತಿದೀವಿ, ನಮ್ಗೆ ನೀವ್ ಹೆಂಗ್ ಸಕ್ಸಸ್ಫುಲ್ ಆಗಿದ್ದೀರಾ ನಂಗೆ ಸ್ವಲ್ಪ ಹೇಳ್ಕೊಡಿ ಅಂತ ಹೇಳಿದ್ರೆ ಅವ್ರು ಹೇಳ್ಕೊಡೋ ಸಾಧ್ಯತೆ ಇರುತ್ತಾ? ಇಲ್ಲ ಅಲ್ವಾ? ಎಸಾನು. ಬಟ್ ಅದೇ ನೀವು ಡೈರೆಕ್ಟ್ ಸೆಲ್ಲಿಂಗ್ ಅಂತ ಬಂದಾಗ ನಿಮ್ಮ ಜೊತೆಯಲ್ಲೇ ವರ್ಕ್ ಮಾಡ್ತಿರುವಂತ ನಿಮ್ಮ ಸೀನಿಯರ್ಸ್ ಏನಿರ್ತಾರೆ, ನಿಮ್ಮ ಲೀಡರ್ಸ್ ಗಳು ಏನಿರ್ತಾರೆ, ಆ ಲೀಡರ್ಸ್ ಗಳ ಹತ್ರ ನೀವು ಕಲೀಲಿಕ್ಕೆ ಸಾಧ್ಯತೆ ಇರುತ್ತೆ ಈ ಒಂದು ವ್ಯವಸ್ಥೆಯಲ್ಲಿ ಸಕ್ಸಸ್ಫುಲ್ ಆಗೋದು ಹೇಗೆ ಅಂತ ಹೇಳಿ. ಆಲ್ರೆಡಿ ಅವ್ರು ಒಂದು ಸಕ್ಸಸ್ ನ ಕಂಡಿರ್ತಾರೆ, ಅವ್ರು ಏನನ್ನ ಫಾಲೋ ಮಾಡಿ ಆ ಸಕ್ಸಸ್ ನ ಪಡೆದಿದ್ದಾರೆ, ಅದೇ ವಿಚಾರವನ್ನ ನೀವು ಅವರಿಂದ ಕಲೀಲಿಕ್ಕೆ ಸಾಧ್ಯತೆ ಇದೆ, ಅದನ್ನ ಅಳವಡಿಸ್ಕೊಳ್ಳಿಕ್ ಸಾಧ್ಯತೆ ಇದೆ. ಅಂಡ್ ಅಳವಡಿಸ್ಕೊಂಡಿದ ನಂತರ ಅವ್ರ ತರ ನೀವು ಕೂಡ ಸಕ್ಸಸ್ಫುಲ್ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಆಲ್ರೆಡಿ ನಾನು ಒಂದು ಪಾಯಿಂಟ್ ಹೇಳ್ತಾ ಇದ್ದೆ, ನೀವು ಡಾಕ್ಟರ್ ಆಗಿ ಆ ಡಾಕ್ಟರ್ ವೃತ್ತಿಯಲ್ಲಿ ಇರುವಂತ ಒಂದು ಸಿಸ್ಟಮ್ ಅಂತ ಏನಿರುತ್ತೆ ಅದನ್ನ ನೀವು ಬೇರೆ ವೃತ್ತಿಯಲ್ಲಿ ಫಾಲೋ ಮಾಡ್ಲಿಕ್ಕೆ ಆಗಲ್ಲ. ಅದೇ ಎಕ್ಸಾಂಪಲ್ ನಾನು ಕೊಟ್ಟಿದ್ದೀನಿ ನೋಡಿ ಇಲ್ಲಿ ಫಸ್ಟ್ ಪಾಯಿಂಟ್ ಅಲ್ಲಿ. ನರ್ಸ್ ಅಥವಾ ಆರ್ಕಿಟೆಕ್ಟ್ ಅಂದ್ರೆ ಇಂಜಿನಿಯರ್ ಅಂತ ತಗೊಳ್ಳಿ, ಅವ್ರೇನೊಂದು ಫಾಲೋ ಮಾಡ್ಬೇಕು ಒಂದು ಸಿಸ್ಟಮ್ ಅವ್ರ ವೃತ್ತಿಯಲ್ಲಿ, ಅದನ್ನ ನಾವು ಪೊಲೀಸ್ ಅಧಿಕಾರಿಯಾಗಿ ಸಿಸ್ಟಮ್ ಅಳವಡಿಸ್ಕೊಂಡು ಯಶಸ್ವಿ ಆಗ್ಲಿಕ್ಕೆ ಆಗಲ್ಲ. ಅದೇ ತರ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲೂ ಕೂಡ ನಾವು ಸಕ್ಸಸ್ಫುಲ್ ಆಗ್ಬೇಕು ಅಂತ ಹೇಳಿ ಬಯಸಿದ್ರೆ, ಪ್ರೆಸೆಂಟ್ ನಾವು ಯಾವ ವೃತ್ತಿಯಲ್ಲಿ ಇದೀವಿ ಆ ವೃತ್ತಿಯ ವಿಚಾರಗಳನ್ನ ಪಕ್ಕಕ್ಕಿಟ್ಟು ಈ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನೇ ನಾವು ಕಲಿಬೇಕು. ಇಲ್ಲಿ ಅಂತ ಒಂದು ವ್ಯವಸ್ಥೆ ಅಂತ ಮಾಡಿರ್ತಾರೆ ನಿಮ್ ಲೀಡರ್ಸ್, ಅದನ್ನ ಕಲಿಲಿಕ್ಕೆ ನಾವು ಟೈಮ್ ಕೊಡ್ಬೇಕು. ಈ ಕಲಿಯೋಕೆ ಟೈಮ್ ಕೊಡೋದು ಅಂತಂದ್ರೆ ತುಂಬಾ ಜನರು ಈ ಮಿಸ್ಟೇಕ್ ನ ಮಾಡ್ತಾರೆ. ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ಏನು, ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಯಾಕೆ ಕೆಲಸ ಮಾಡ್ಬೇಕು, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅನ್ನೋದು ಏನಕ್ಕೆ ಶುರುವಾಯ್ತು, ಈ ವ್ಯವಸ್ಥೆಯಲ್ಲಿ ಅಂತ ಏನ್ ಫ್ಯೂಚರ್ ಇದೆ, ಈ ಇಂಡಸ್ಟ್ರಿಯಲ್ಲಿ ಸಕ್ಸಸ್ಫುಲ್ ಆಗ್ಲಿಕ್ಕೆ ಅಂದ್ರೆ ನಿಮ್ಮ ಸಂಸ್ಥೆಯಲ್ಲಿ ಸಕ್ಸಸ್ಫುಲ್ ಆಗ್ಲಿಕ್ಕೆ ಒಂದು ವ್ಯವಸ್ಥೆ ಅಂತ ಇರುತ್ತೆ. ಆ ವ್ಯವಸ್ಥೆಯನ್ನ ಫಾಲೋ ಮಾಡಿನೇ ನಿಮ್ಮ ಲೀಡರ್ಸ್ ಗಳು ಸಕ್ಸಸ್ಫುಲ್ ಆಗಿರ್ತಾರೆ, ಲ್ಯಾಕ್ಸ್ ಟುಗೆದರ್ ಮಂತ್ಲಿ ಅರ್ನಿಂಗ್ ಮಾಡ್ತಿರ್ತಾರೆ. ಅದನ್ನ ನೀವು ಕಲಿಲಿಕ್ಕೆ ಅಂತಾನೆ ಟೈಮ್ ಕೊಡ್ಬೇಕಾಗತ್ತೆ, ಕಲ್ತ್ ಅದನ್ನ ಅಳವಡಿಸ್ಕೊಳ್ಬೇಕಾಗತ್ತೆ. ಇವೆಲ್ಲದಕ್ಕೂ ಕೂಡ 1 ವರ್ಷ ಸಮಯ ಕೊಡ್ಲೇಬೇಕಾಗತ್ತೆ. 1 ವರ್ಷ ನೀವು ಟೈಮ್ ಕೊಟ್ಟಾಗ ಮಾತ್ರ ನೀವು ಇಲ್ಲಿ ಗೆಲ್ಲುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ. ಹಾಗಾಗಿ ಫಸ್ಟ್ ಇಯರ್ ನ ಕಲಿಕೆಯ ವರ್ಷ ಅಂತ ಅನ್ಕೊಳ್ಳಿ ಅಂತ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಮೊದಲನೆಯ ವರ್ಷವನ್ನ ಕಲಿಕೆಯ ವರ್ಷ ಎಂದು ಪರಿಗಣಿಸಬೇಕು ಅಂತ ಹೇಳ್ತಿರ್ತೀನಿ ಯಾವಾಗ್ಲೂ ಕೂಡ. ಸೊ ನೀವೆಲ್ಲರೂ ಕೂಡ ನೀವೇನಾದ್ರೂ ಒಂದು ಡೈರಿ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ, ಅಂದ್ರೆ ಡೈರಿ ಮತ್ತೆ ಪೆನ್ ನಿಮ್ ಜೊತೆಲಿ ಇದ್ರೆ, ಈ ಒಂದು ಪಾಯಿಂಟ್ ಅನ್ನ ನೀವೆಲ್ಲರೂ ಕೂಡ ನೋಟ್ ಮಾಡ್ಕೊಳ್ಬೇಕಾಗತ್ತೆ. ಆ ಒಂದು ಪಾಯಿಂಟ್ ಯಾವುದು ಅಂತಂದ್ರೆ, ನನ್ನ ಮೊದಲನೆಯ ವರ್ಷ ನನ್ನ ಸಂಸ್ಥೆಯಲ್ಲಿ ಕಲಿಕೆಯ ವರ್ಷ ಎಂದು ಪರಿಗಣಿಸಬೇಕು ಅಂತೇಳಿ. ನನ್ನ ಸಂಸ್ಥೆಯಲ್ಲಿ ನನ್ನ ಮೊದಲನೇ ವರ್ಷ ಕಲಿಕೆಯ ವರ್ಷ. ಸೊ ಫಸ್ಟ್ ಇಯರ್ ಇಸ್ ಲರ್ನಿಂಗ್ ಇಯರ್, ಮೊದಲನೇ ವರ್ಷ ಕಲಿಕೆಯ ವರ್ಷ. ಸೊ ಒಂದ್ಸಲ ನಿಮ್ಮೆಲ್ಲರೂ ಕೂಡ ಅನ್ಮ್ಯೂಟ್ ಮಾಡ್ತೀನಿ, ನಾನು ಮೊದಲನೇ ವರ್ಷ ಅಂತ ಹೇಳ್ತೀನಿ, ನೀವೆಲ್ಲರೂ ಕೂಡ ಕಲಿಕೆಯ ವರ್ಷ ಅಂತೇಳಿ ರಿಪ್ಲೈ ಮಾಡಿ. ಅವಾಗ ಎಲ್ಲರೂ ಕೂಡ ಕೇಳಿಸ್ಕೊಳ್ತಿದ್ದೀರಾ ಇಲ್ವಾ ನಾನು ಹೇಳ್ತಿರೋದನ್ನ ಅನ್ನೋದು ನನಗೆ ಕ್ಲಿಯರ್ ಆಗತ್ತೆ. ಯಾಕಂದ್ರೆ ನಾನು ನಿಮ್ಮನ್ನ ನೋಡಕ್ ಆಗ್ತಿಲ್ಲ, ನೀವನ್ನ ನೋಡ್ಲಿಕ್ಕೆ ಆಗ್ತಿಲ್ಲ. ಆರ್ ಯು ರೆಡಿ? Yes, sir. Yes, sir.
Yes, sir. Yes, sir. ಥ್ಯಾಂಕ್ ಯು. Yes, sir. ಮೊದಲನೇ ವರ್ಷ ಕಲಿಕೆಯ ವರ್ಷ. ಕಲಿಕೆಯ ವರ್ಷ. ಕಲಿಕೆಯ ವರ್ಷ. ಮೊದಲನೇ ವರ್ಷ ಕಲಿಕೆಯ ವರ್ಷ. ಕಲಿಕೆಯ ವರ್ಷ. ಮೊದಲನೇ ವರ್ಷ ಕಲಿಕೆಯ ವರ್ಷ. ಮೊದಲನೇ ವರ್ಷ ಕಲಿಕೆಯ ವರ್ಷ. ಲೀಡರ್ಸ್. ಒಂದು ಬಿಗ್ಗೆಸ್ಟ್ ಸೀಕ್ರೆಟ್ ಈ ಒಂದು ಪಾಯಿಂಟ್ ನಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಮೊದಲನೆಯ ವರ್ಷ ಕಲಿಕೆಯ ವರ್ಷ ಅಂತೇಳಿ ಯಾರೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಾ ಅಂಡ್ ಯಾರೆಲ್ಲ ನಿಮ್ಮ ಟೀಮ್ ಮೆಂಬರ್ಸ್ಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತೀರಾ ಅವರೆಲ್ಲರಿಗೂ ಕೂಡ ಒಂದು ಇಂಪಾರ್ಟೆಂಟ್ ಸೀಕ್ರೆಟ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ನೀವೇನಾದ್ರೂ ನಿಮ್ಮ ಟೀಮ್ ನಲ್ಲಿ ಜಾಯಿನ್ ಆದಂತ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಉಳಿಸ್ಕೊಳ್ಳೋ ಪ್ರಯತ್ನ ನೀವು ಮಾಡ್ಬೇಕು ಅಂತಿದ್ರೆ ಎಷ್ಟು ಜನಕ್ಕೆ ಅವಶ್ಯಕತೆ ಇದೆ? ಫಸ್ಟ್ ಆಫ್ ಆಲ್, ನಿಮ್ಮ ಟೀಮ್ ನಲ್ಲಿ ಜಾಯಿನ್ ಆದಂತಹ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ನಿಮ್ ಜೊತೆ ಉಳಿಬೇಕು ಅನ್ನೋ ಒಂದು ಆಸೆ, ಕನಸು ಯಾರಿಗೆಲ್ಲ ಇದೆ? ಯಾರಿಗೆಲ್ಲ ಇದೆ ಅವರೆಲ್ಲ ಚಾಟ್ ಬಾಕ್ಸ್ ನಲ್ಲಿ ರಿಪ್ಲೈ ಮಾಡಿ. ಯಾರಿಗೆಲ್ಲ ಇದೆ? ಪ್ರತಿಯೊಬ್ಬರ ಟೀಮ್ ನಲ್ಲಿ ಟೀಮ್ ಮೆಂಬರ್ಸ್ ಗಳು ಜಾಯಿನ್ ಆಗ್ತಾ ಹೋಗ್ತಾರೆ. ಆ ಜಾಯಿನ್ ಆದಂತ ವ್ಯಕ್ತಿಗಳು ನನ್ ಜೊತೆ ಯಾವಾಗ್ಲೂ ಕೂಡ ಇರ್ಬೇಕು, ಉಳ್ಕೊಂಡಿರ್ಬೇಕು ಅವ್ರು ನಮ್ ಜೊತೆ, ಅವ್ರು ನಮ್ಮನ್ನ ಬಿಟ್ಟು ಹೋಗ್ಬಾರ್ದು ಅನ್ನೋ ಒಂದು ಪಾಯಿಂಟ್ ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಕೆಲಸ ಮಾಡುವಂತ ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ. ಅದಕ್ಕೆ ಇವತ್ತು ಒಂದು ಈಸಿಯೆಸ್ಟ್ ಸೊಲ್ಯೂಷನ್ ನಾನು ಕೊಡ್ತೀನಿ, ತುಂಬಾ ಸುಲಭವಾದಂತಹ ಸೊಲ್ಯೂಷನ್. ಇದೊಂದನ್ನು ನೀವು ಫಾಲೋ ಅಪ್ ಮಾಡಿದ್ರೆ ಗ್ಯಾರಂಟಿ ನಾನು ಹೇಳ್ತೀನಿ ಯಾರು ಕೂಡ ನಿಮ್ಮನ್ನ ಬಿಟ್ಟು ಹೋಗುವಂತಹ ವಾಸ್ತವ ಬರೋದೇ ಇಲ್ಲ, ಪರಿಸ್ಥಿತಿ ಬರೋದೇ ಇಲ್ಲ. ನಿಮ್ ಟೀಮ್ ನಲ್ಲಿ ಜಾಯಿನ್ ಆದಂತ ಪ್ರತಿಯೊಬ್ಬ ವ್ಯಕ್ತಿ ನಿಮ್ ಜೊತೆ ಉಳಿತಾರೆ. ಆ ಒಂದು ಪಾಯಿಂಟ್ ಏನಂತ ಅಂದ್ರೆ, ನಿಮ್ಮ ಟೀಮ್ ನಲ್ಲಿ ಯಾರೆಲ್ಲ ಜಾಯಿನ್ ಆಗ್ತಾರಲ್ಲ ಆ ಜಾಯಿನಿಂಗ್ ಆದಂತ ವ್ಯಕ್ತಿಗೆ 1 ವರ್ಷ ನಿಮ್ ಜೊತೆ ಉಳಿಲಿಕ್ಕೆ ಹೇಳ್ಬೇಕು. ಒಂದೇ ವರ್ಷ. ನಿಮ್ಮ ಟೀಮ್ ನಲ್ಲಿ ಯಾರು ಜಾಯಿನಿಂಗ್ ಆಗ್ತಾರೆ ಅವ್ರು ಜಾಯಿನಿಂಗ್ ಆಗಿದ್ದ ಡೇ ಇಂದ 365 ದಿನ ನಿಮ್ಮ ಜೊತೆ, ನಿಮ್ಮ ಕಂಪನಿಯ ಜೊತೆ, ನಿಮ್ಮ ಸಿಸ್ಟಮ್ ನ ಫಾಲೋ ಮಾಡೋದ್ರಲ್ಲಿ ಅವರು ನಿರತರಾಗಿರ್ಬೇಕು. ನಾನ್ ಗಮನಿಸಿರೋ ಹಾಗೆ ಈ ಇಂಡಸ್ಟ್ರಿಯನ್ನ ತುಂಬಾ ಹತ್ರದಿಂದ ಲಾಸ್ಟ್ 12 ಇಯರ್ಸ್, ಲಾಸ್ಟ್ 12 ವರ್ಷದಿಂದ ನಾನು ನೋಡಿದ್ದೀನಿ. ಯಾರೆಲ್ಲ ಇಂಡಸ್ಟ್ರಿಗೆ ಜಾಯಿನ್ ಆಗಿ ಇಂಡಸ್ಟ್ರಿಲ್ ಸಕ್ಸಸ್ ಆಗದೆ ಬಿಟ್ಟೋಗಿದಾರಲ್ಲ ಅವರೆಲ್ಲರನ್ನು ನಾನು ಗಮನಿಸಿದ್ದೀನಿ ಹತ್ರದಿಂದ. ಅವರೆಲ್ಲರೂ ಕೂಡ ತಮ್ಮ ಮೊದಲನೇ ವರ್ಷವನ್ನ ಕಂಪ್ಲೀಟ್ ಮಾಡದೆ ಬಿಟ್ಟೋಗಿರುವಂತಹ ಸಂಖ್ಯೆನೇ ಜಾಸ್ತಿ. ಎಷ್ಟು ಜನ ಅಗ್ರಿ ಆಗ್ತೀರಿ ಒಂದು ಪಾಯಿಂಟ್ ನ? ತುಂಬಾ ಜನರು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ಕೆಲವ್ರದ್ದು 10 ಜನರದ್ದು ಟೀಮ್ ಇರ್ಬೋದು, ಕೆಲವ್ರದ್ದು 100 ಜನರದ್ದು ಟೀಮ್ ಇರ್ಬೋದು, ಇನ್ ಕೆಲವ್ರದ್ದು 1000ಕ್ಕಿಂತ ಹೆಚ್ಚು ಜನರ ಟೀಮು ಕೂಡ ಇರುವಂತವ್ರು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿಯವರು ಇದ್ದೀರಾ. ಆಮ್ ಐ ರೈಟ್? ಸರ್, ನಂದು 1000ಕ್ಕಿಂತ ಹೆಚ್ಚು ಐಡಿಸ್ ಗಳಾಗಿದೆ ನನ್ನ ಟೀಮ್ ನಲ್ಲಿ ಅನ್ನೋರು ಯಾರಾದ್ರೂ ಇವತ್ತಿನ ಕಾರ್ಯಕ್ರಮದಲ್ಲಿ ಇದ್ರೆ ಅವ್ರು ಹ್ಯಾಂಡ್ ರೈಸ್ ಮಾಡಿ. ಸರ್, ನನ್ನ ಟೀಮ್ ನಲ್ಲಿ 1000ಕ್ಕಿಂತ ಹೆಚ್ಚು ಐಡಿಸ್ ಗಳಾಗಿದೆ ನನ್ನ ಕಂಪನಿಯಲ್ಲಿ. ಎಸ್, ಬಸಯ್ಯ ಸರ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಸೊ ಬಸಯ್ಯ ಸರ್ನ ಅನ್ಮ್ಯೂಟ್ ಮಾಡ್ತೀನಿ. ಬಸಯ್ಯ ಸರ್, ನಿಮ್ಮ ಟೋಟಲ್ ಟೀಮ್ ನಲ್ಲಿ ಎಷ್ಟು ಜನರು ರಿಜಿಸ್ಟರ್ ಆಗಿದ್ದಾರೆ ಅನ್ನೋದು 1 ಪಾಯಿಂಟ್ ನ ಶೇರ್ ಮಾಡಿ. ಜೊತೆಗೆ 1 ವರ್ಷದ ಒಳಗಡೆ ಬಿಟ್ಟಿರೋ ಪರ್ಸೆಂಟೇಜ್ ಎಷ್ಟು ಅನ್ನೋದನ್ನು ಕೂಡ ಒಂದು ಆನ್ಸರ್ ಮಾಡಿ ಬಸಯ್ಯ ಸರ್. ಬಸಯ್ಯ ಸರ್ ಅನ್ಮ್ಯೂಟ್ ಮಾಡಿದ್ದೀನಿ. ನಮಸ್ತೆ ಬಸಯ್ಯ ಸರ್. ಹಲೋ ಬಸಯ್ಯ ಸರ್. ಬಸಯ್ಯ ಸರ್, ಸ್ವಲ್ಪ ನೆಟ್ವರ್ಕ್ ಡಿಸ್ಟರ್ಬೆನ್ಸ್ ಇದೆ. ಇರ್ಲಿ. ಸಿದ್ಲಿಂಗಯ್ಯ ಸರ್ನ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಸರ್, ನನ್ನ ನಮಸ್ತೆ ಟೀಮ್ ಸಿದ್ಲಿಂಗಯ್ಯ ಸರ್. ನನ್ನ ಟೀಮ್ ಅಲ್ಲಿ 6168 ಜನ ಅದಾರ. ವೆರಿ ಗುಡ್ ಸಿದ್ಲಿಂಗಯ್ಯ ಸರ್. ಸೊ ಈ ಒಂದು ಪಾಯಿಂಟ್ ಏನ್ ಹೇಳಿದ್ನಲ್ಲ, 1 ವರ್ಷ ದಾಟದೆ ಬಿಟ್ಟೋಗಿರೋರ್ ಸಂಖ್ಯೆ ಜಾಸ್ತಿ ಅನ್ನೋದಕ್ಕೆ ನಿಮ್ಮ ಪ್ರಕಾರ ಪರ್ಸೆಂಟೇಜ್ ಆಫ್ ವೋಟ್ ಎಷ್ಟಿದೆ?
100 ಜನರು ಜಾಯ್ನ್ ಆದ್ರೆ ಅದರಲ್ಲಿ 100 ಜನ ಬಿಟ್ಟೋಗಿದ್ದಾರೆ ಅಂದ್ರೆ ಆ 100 ಜನ ಬಿಟ್ಟೋಗಿರೋರಲ್ಲಿ 1 ವರ್ಷ ಕಂಪ್ಲೀಟ್ ಮಾಡದೇನೆ ಬಿಟ್ಟೋಗಿರೋ ಸಂಖ್ಯೆ ಎಷ್ಟಿದೆ? 80% ಸರ್. ವೆರಿ ಗುಡ್ ಸಾಲಿಮಠ್ ಸರ್, ಥ್ಯಾಂಕ್ ಯು. ಸೊ ಇನ್ನೊಬ್ರು ಕಿರಣ್ ಸರ್ ಅಂತೇಳಿ ಇವತ್ತು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅವ್ರನ್ನು ಕೂಡ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಕಿರಣ್ ಸರ್. ಹಲೋ, ಎಸ್ ಕಿರಣ್ ಸರ್. ಗುಡ್ ಈವ್ನಿಂಗ್ ಸರ್. ಟೋಟಲ್ ನಂಬರ್ ಆಫ್ ಜಾಯ್ನಿಂಗ್ಸ್ ಎಷ್ಟಾಗಿದೆ ನಿಮ್ ಟೋಟಲ್ ಟೀಮ್ ಅಲ್ಲಿ? ಸರ್ ಟೋಟಲ್ ಆಗಿ 2401 ಇದೆ ಸರ್. ಓಕೆ, ಸೊ ಈಗ 2400 ಜನರಲ್ಲಿ ಒಂದಿಷ್ಟು ಜನ ಬಿಟ್ಟೋಗಿದ್ದಾರೆ ನಿಮ್ ಟೀಮ್ ನಲ್ಲಿ, ಕರೆಕ್ಟಾ? ಸೊ ಬಿಟ್ಟೋಗಿರೋರಲ್ಲಿ ಎಷ್ಟು ಜನ ಬಿಟ್ಟೋಗಿದ್ದಾರೆ, ಅದರಲ್ಲಿ 1 ವರ್ಷ ಕಂಪ್ಲೀಟ್ ಮಾಡದೆ ಬಿಟ್ಟೋಗಿರೋ ಪರ್ಸೆಂಟೇಜ್ ಎಷ್ಟಿದೆ? ಒಂದು 85-89 ವರೆಗೂ ಆಗುತ್ತೆ ಸರ್. ವೆರಿ ಗುಡ್. ಎಸ್, ಸೊ ನನಗೆ ಲೈವ್ ಆನ್ಸರ್ ಬೇಕಿತ್ತು. ಯಾಕೆ ಅಂತಂದ್ರೆ ಈಗೇನ್ ನಾನು ನಿಮ್ಗೊಂದು ಪಾಯಿಂಟ್ ಹೇಳಿದ್ನಲ್ಲ ಸ್ನೇಹಿತರೆ, ಈ ಒಂದು ಪಾಯಿಂಟ್ ಅನ್ನ ನೀವು ತುಂಬಾ ಇಂಪಾರ್ಟೆಂಟ್ ಆಗಿ ಕ್ಯಾಚ್ ಮಾಡ್ಬೇಕು ಅನ್ನೋ ಕಾರಣಕ್ಕೆ ನಾನು ಇದನ್ನ ಸ್ವಲ್ಪ ಟೈಮ್ ತಗೊಂಡು ಶೇರಿಂಗ್ ತಗೊಂಡು ಹೇಳೋಂತಹ ಪ್ರಯತ್ನ ಮಾಡಿದ್ದೀನಿ. ನೋಡಿ, 80%, 85%, 90% ಎಲ್ಲ ಪರ್ಸೆಂಟೇಜ್ ಇದೆ ಅಂದ್ರೆ 100 ಜನ ಬಿಟ್ಟು ಹೋಗ್ತಾ ಇದಾರೆ ಅಂದ್ರೆ ಅದರಲ್ಲಿ 80ರಿಂದ 90 ಜನ 1 ವರ್ಷ ಕಂಪ್ಲೀಟೇ ಮಾಡ್ತಾ ಇಲ್ಲ. ಯಾವುದೇ ವೃತ್ತಿ ತಗೊಳ್ಳಿ, ಆ ವೃತ್ತಿಯಲ್ಲಿ ಅವನು 100% 1 ವರ್ಷ 2 ವರ್ಷ ವೃತ್ತಿಯನ್ನ ಕಂಪ್ಲೀಟ್ ಮಾಡೇ ಮಾಡ್ತಾನೆ. ಬಟ್ ಓನ್ಲಿ ಇನ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಈವನ್ 1 ವರ್ಷವನ್ನು ಕೂಡ ಅವನು ಕಂಪ್ಲೀಟ್ ಮಾಡ್ತಾ ಇಲ್ಲ. ಎಂತ ವಿಷಾದ ಸಂಗತಿ ಅಂತಂದ್ರೆ, ಎಂತ ಬೇಜಾರಿನ ಸಂಗತಿ ಅಂತಂದ್ರೆ, ಪ್ರತಿಯೊಬ್ರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅತಿ ಹೆಚ್ಚು ಗಮನ ವಹಿಸಬೇಕು, ಅತಿ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ಬೇಕು. ಇದನ್ನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ಲಿಕ್ಕೆ ಬೇಕಾಗಿರುವಂತ ಪ್ರಯತ್ನಗಳನ್ನ ನಾವು ಮಾಡ್ಲಿಕ್ಕೆ ಈ ಒಂದು ಸರ್ವೆ ತುಂಬಾ ಇಂಪಾರ್ಟೆಂಟ್ ಆಗಿ ಹೆಲ್ಪ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಸೂಕ್ಷ್ಮ ವಿಚಾರ ನಮ್ಗೆ ಸಿಕ್ಕಿರೋದೇನು ಅಂತಂದ್ರೆ, ನಮ್ಮ ಟೀಮ್ ನಲ್ಲಿ ಜಾಯ್ನಿಂಗ್ ಆಗ್ತಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೇವಲ ಅವರನ್ನ 1 ವರ್ಷ ನಮ್ಮ ಜೊತೆಲಿ ಇರೋ ತರ ಮಾಡಿದ್ರೆ ಗ್ಯಾರಂಟಿ ನಮ್ಮ ಒಂದು ಬಿಸ್ನೆಸ್ ಇವತ್ತಿರೋದಕ್ಕಿಂತ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಗ್ರೋ ಆಗತ್ತೆ, ದೊಡ್ಡ ಪ್ರಮಾಣದಲ್ಲಿ ಎಲ್ಲರೂ ಸಕ್ಸಸ್ ಆಗ್ತೀವಿ, ದೊಡ್ಡ ಪ್ರಮಾಣದಲ್ಲಿ ಎಲ್ಲರೂ ಕೂಡ ಇನ್ಕಮ್ ನೋಡ್ತಾರೆ ಅನ್ನೋದಂತೂ ಒಂದು ಕ್ಲಿಯರ್ ಪಿಕ್ಚರ್ ಇವತ್ತು ನಿಮಗೆ ಸಿಕ್ಕಿದೆ ಅಂತ ನಾನು ಅನ್ಕೊಳ್ತೀನಿ. ಆರ್ ಯು ಅಗ್ರಿ ವಿತ್ ಮೀ? ಆರ್ ಯು ಅಕ್ಸೆಪ್ಟ್ ದಿಸ್ ಪಾಯಿಂಟ್ as a primary point and very important point? ಸೊ ಹಾಗಾಗಿ ನಾನ್ ನಿಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಹೇಳುವಂತ ಪ್ರಯತ್ನ ಏನಂತಂದ್ರೆ, ಇಂಪಾರ್ಟೆಂಟ್ ವಿಚಾರವನ್ನ ನಿಮ್ಮ ಟೀಮ್ ನಲ್ಲಿ ಇರುವಂತ ಪ್ರತಿಯೊಬ್ಬ ವ್ಯಕ್ತಿ ಯಾರೆಲ್ಲ ಜಾಯ್ನ್ ಆಗ್ತಿದ್ದಾರೆ ಅವರಿಗೆ ಈ ಬಿಗಿನಿಂಗ್ ಇಂದಾನೆ, ಅವ್ರು ಜಾಯ್ನಿಂಗ್ ಆದಂತಹ ಮೊದಲನೇ ದಿನದಿಂದಾನೇ ಮೈಂಡ್ ಸೆಟ್ ಮಾಡ್ತಾ ಬನ್ನಿ. ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತಂದ್ರೆ, 1 ವರ್ಷ ಅವರು ನಮ್ ಜೊತೆ ನಿಲ್ಲೇಬೇಕು, 1 ವರ್ಷ ಅವರು ನಮ್ ಜೊತೆ ಉಳಿಲೇಬೇಕು. ಅದಕ್ಕೋಸ್ಕರನೇ ನಾನು ಅವರಿಗೆ ಒಂದು ಇಂಪಾರ್ಟೆಂಟ್ ವಿಚಾರವನ್ನ ಅರ್ಥ ಮಾಡಿಸಿ ಅಂತ ಹೇಳ್ತಿರೋದು. ಫಸ್ಟ್ ಇಯರ್ ನ ಕಲಿಕೆಯ ವರ್ಷ ಅಂತ ಹೇಳಿ ಅವರಿಗೆ ಮೈಂಡ್ ಸೆಟ್ ಮಾಡಿ. ಮೊದಲನೇ ವರ್ಷ ಯಾವುದೇ ಕಾರಣಕ್ಕೂ ದೊಡ್ಡ ಅಮೌಂಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬಿಡಿ ಅಂತ ಹೇಳಿ. ಬಂದಂತ ಮೊದಲನೇ ತಿಂಗಳೇ 20,000 30,000 ಇಲ್ಲಿ ಸಂಬಳದ ರೂಪದಲ್ಲಿ ಜಾಬ್ ಅಲ್ಲಿ ಏನ್ ಸಿಗುತ್ತೆ ಆ ತರ ಇಲ್ಲಿ ಬಯಸ್ಬಿಡಿ ಅಂತ ಹೇಳಿ. ಇದು ಬಿಸ್ನೆಸ್ ಅಂತ ಹೇಳಿ. ಇಲ್ಲಿ ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಅನ್ನೋದನ್ನ ಅರ್ಥ ಮಾಡಿಸಿ 1 ವರ್ಷ ಯಾರು ಕಂಪ್ಲೀಟ್ ಮಾಡ್ತಾರೆ ಈ ಒಂದು ವ್ಯವಸ್ಥೆಯಲ್ಲಿ, ಅವರೇ ಇವತ್ತು ಈ ಒಂದು ವ್ಯವಸ್ಥೆಯಲ್ಲಿ ಗೆದ್ದಿರೋದು, ಸಕ್ಸಸ್ ಆಗಿರೋದು, ದುಡ್ಡು ಮಾಡ್ತಿರೋದು, ಅಚೀವ್ಮೆಂಟ್ಸ್ ಆಗಿರುವಂತದ್ದು. ಇದೊಂದು ಪಾಯಿಂಟ್ ಹೇಳ್ಬಿಟ್ರೆ ಐ ಥಿಂಕ್ ಪ್ರತಿಯೊಬ್ರು ಕೂಡ 1 ವರ್ಷ ಅವರ ಜರ್ನಿಯನ್ನ ಕಂಪ್ಲೀಟ್ ಮಾಡೇ ಮಾಡ್ತಾರೆ. ಎಷ್ಟು ಜನ ಅಕ್ಸೆಪ್ಟ್ ಮಾಡ್ತೀರಿ ಪಾಯಿಂಟ್ ನ? ಅಂದ್ರೆ ನಿಮ್ಮ ಟೀಮ್ ನಲ್ಲಿ ಜಾಯ್ನಿಂಗ್ ಆದಂತ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನ ತಲೆಯಲ್ಲಿ ಕೂರಿಸ್ತೀರಾ, ಮೈಂಡ್ ಸೆಟ್ ಮಾಡ್ತೀರಾ. ಆ ಒಂದು ಪಾಯಿಂಟ್ ಏನು ಅಂತಂದ್ರೆ, ಜಾಯ್ನಿಂಗ್ ಆಗಿದ್ದ ಮೂಮೆಂಟ್ ಅಲ್ಲೇ ನೀವೇನಾದ್ರೂ ಈ ಸಂಸ್ಥೆಯಲ್ಲಿ ಸಕ್ಸಸ್ ಆಗ್ಬೇಕು, ನಿಮ್ಮೆಲ್ಲ ಕನಸುಗಳು ನನಸಾಗ್ಬೇಕು, ನೀವು ಅನ್ಕೊಂಡಂತ ಆದಾಯವನ್ನ ಪಡಿಬೇಕು ಅಂತ ಏನಾದ್ರು ಇತ್ತು ಅಂತ ಅಂದ್ರೆ, ನೀವು ಓನ್ಲಿ 1 ವರ್ಷ ಈ ವ್ಯವಸ್ಥೆಯಲ್ಲಿ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ನೀವು ಅನ್ಕೊಂಡಿದ್ದ ಎಲ್ಲವೂ ಕೂಡ ನೀವು ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಅಂತೇಳಿ ಫ್ರಮ್ ದ ಫಸ್ಟ್ ಡೇ ಇಂದಾನೆ ಕ್ಲಿಯರ್ ಮಾಡ್ತಾ ಬರುವಂತದ್ದು. ಸೊ ಅಲ್ಲಿಗೆ ಅವ್ರಿಗೆ ಒಂದು ಕ್ಲಿಯರ್ ಮೈಂಡ್ ಸೆಟ್ ಆದಂಗೆ ಆಗುತ್ತೆ. 1 ವರ್ಷ ನಾನು ಕಂಪ್ಲೀಟ್ ಮಾಡಿದ್ರೆ ಮಾತ್ರ ನನ್ನೆಲ್ಲ ಕನಸುಗಳು ನನ್ಸಾಗತ್ತೆ, ನಾನು ಅನ್ಕೊಂಡಿದ್ದೀನಿ ಎಲ್ಲವನ್ನು ಕೂಡ ನಾನು ಪಡ್ಕೊಳ್ತೀನಿ ಅಂತೇಳಿ. 1 ವರ್ಷ ನಾನು ಕಂಪ್ಲೀಟ್ ಮಾಡ್ಲಿಲ್ಲ ಅಂತಂದ್ರೆ ನಾನು ಅನ್ಕೊಂಡಿದ್ವಿ ಅದನ್ನು ಕೂಡ ಅಚೀವ್ ಮಾಡಲ್ಲ ಅಂತೇಳಿ ಫ್ರಮ್ ದ ಫಸ್ಟ್ ಡೇನೆ ಅವರಿಗೆ ಮೈಂಡ್ ಸೆಟ್ ಆಗೋಗುತ್ತೆ. ಈಗ ಅವರಿಗೆ ಡೂ ಆರ್ ಡೇ ಕಂಡೀಷನ್ ಉಳಿಯುತ್ತೆ. ಏನು? 1 ವರ್ಷ ಕಂಪ್ಲೀಟ್ ಮಾಡ್ಬೇಕು, ಮಾಡಿದ್ರೆ ಮಾತ್ರ ನನ್ಗೆ ಇಲ್ಲಿಗೆ ಸಾಧ್ಯ. ಕ್ಲಿಯರ್?
ಸೊ ಈ ತರ ನೀವು ಮೈಂಡ್ ಸೆಟ್ ಮಾಡಿ, ಗ್ಯಾರಂಟಿ ಹೇಳ್ತೀನಿ, ಬಂದಿರೋರೆಲ್ಲರೂ ಕೂಡ ಅವ್ರು 1 ವರ್ಷ ಜರ್ನಿ ಕಂಪ್ಲೀಟ್ ಮಾಡಿದ್ದಾಯ್ತು ಅಂತಂದ್ರೆ ಫೇಲ್ಯೂರ್ ಅನ್ನೋ ಒಂದು ರೇಷಿಯೋ ತುಂಬಾನೇ ಕಡಿಮೆ ಆಗುತ್ತೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ. ಅಷ್ಟೊದ್ರ ಆ 1 ವರ್ಷದಲ್ಲಿ ಅವರು ನೆಟ್ವರ್ಕ್ ಅನ್ನೋದು ಯಾಕೆ ಶುರು ಆಯ್ತು, ನೆಟ್ವರ್ಕ್ ಅಲ್ಲಿ ಯಾಕೆ ಕೆಲಸ ಮಾಡಬೇಕು, ಇದ್ರಲ್ಲಿ ಏನ್ ಫ್ಯೂಚರ್ ಇದೆ, ಇದ್ರಲ್ಲಿ ಎಷ್ಟು ದುಡ್ಡಿದೆ, ಇದ್ರಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇದೆ, ಎಲ್ಲವನ್ನೂ ಕೂಡ ತಿಳ್ಕೊಳ್ತಾರೆ. ಎಲ್ಲಾ ರೀತಿಯ ಅನುಭವಗಳು ಕೂಡ ಅವ್ರಿಗೆ ಆಗತ್ತೆ. ಸೊ ಈ ಒಂದು ವೃತ್ತಿ ಏನಿದೆ ಡೈರೆಕ್ಟ್ ಸೆಲ್ಲಿಂಗ್ ಅನ್ನೋ ಒಂದು ವೃತ್ತಿ, ಈ ವೃತ್ತಿಯಲ್ಲಿ ಗೆಲ್ಲಬೇಕು ಅಂದ್ರೆ ಇಲ್ಲಿದೆ ಒಂದು ಸಿಸ್ಟಮ್ ಅಂತ ಇರತ್ತೆ. ಆ ಸಿಸ್ಟಮ್ ನಾವು ತಿಳ್ಕೊಳ್ಬೇಕು, ಆ ಸಿಸ್ಟಮ್ ನಾವು ಅಳವಡಿಸ್ಕೊಳ್ಬೇಕು. ಅದು ಕೂಡ ವೇಗವಾಗಿ ಯಾರು ಅಳವಡಿಸ್ಕೊಳ್ತಾರೆ ಅವರೇ ಈ ಬಿಸ್ನೆಸ್ ನಲ್ಲಿ ಬೇಗ ಬೆಳೆದಿರುವಂತದ್ದು. ತುಂಬಾ ಜನರಿಗೆ ಈ ಒಂದು ಬಿಸ್ನೆಸ್ ನಲ್ಲಿ ಫೇಲ್ ಆಗ್ಲಿಕ್ಕೆ ಮೇಜರ್ ಕಾರಣಗಳಲ್ಲಿ ಇದು ಕೂಡ ಒಂದು ಕಾರಣ ಬರುತ್ತೆ. ಏನು ಅಂತಂದ್ರೆ ಈ ಬಿಸ್ನೆಸ್ ನಲ್ಲಿ ಸಕ್ಸಸ್ಫುಲ್ ಆಗ್ಲಿಕ್ಕೆ ಇದ್ರದೇ ಆದಂತ ಒಂದು ಸಿಸ್ಟಮ್ ಇದೆ. ಉದಾಹರಣೆಗೆ ನೀವು ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಆ ಸಂಸ್ಥೆಯಲ್ಲಿ ನೀವು ಯಾವ ಲೀಡರ್ಸ್ ಗಳ ಜೊತೆ ವರ್ಕ್ ಮಾಡ್ತಿದ್ದೀರಾ, ಆ ಲೀಡರ್ಸ್ ಗಳೇ ಒಂದು ವ್ಯವಸ್ಥೆ ಅಂತ ಮಾಡಿರ್ತಾರೆ. ಫಾಲೋ ಸಿಸ್ಟಮ್ ಟು ಬಿಕಮ್ ಸಕ್ಸಸ್ಫುಲ್ ಅಂತ ಹೇಳಿ, ಫಾಲೋ ಸಿಸ್ಟಮ್ ಟು ಬಿಕಮ್ ಸಕ್ಸಸ್ಫುಲ್ ಅಂತ ಹೇಳಿ ಒಂದು ಸಿಸ್ಟಮ್ ಬಗ್ಗೆ ನಿಮ್ಗೆ ಹೇಳ್ತಿರ್ತಾರೆ. ಈ ತರ ನಿಮ್ ಡ್ರೆಸ್ ಕೋಡ್ ಇರ್ಬೇಕು, ಈ ತರ ನೀವು ವರ್ಕ್ ಮಾಡ್ಬೇಕು, ಈ ತರ ಫೀಲ್ಡ್ ಹೋಗ್ಬೇಕು. ನೀವು ಪ್ಲಾನಿಂಗ್ ಕೊಡುವಂತ ಸಂದರ್ಭದಲ್ಲಿ ನಿಮ್ಮ ಲೀಡರ್ಸ್ ಜೊತೆನೆ ಹೋಗಿ ಪ್ಲಾನಿಂಗ್ ಕೊಡ್ಬೇಕು. ಹಾಗೆ ಒಂದು ವ್ಯವಸ್ಥೆ ಅಂತ ಮಾಡಿರ್ತಾರೆ. ಹಿಂಗೇ ಮಾಡಿದ್ರೆ ಮಾತ್ರ ನೀವು ಗೆಲ್ಲೋದು ಅಂತ ಕೂಡ ಹೇಳಿರ್ತಾರೆ. ಹಂಗೆ ನೀವು ವರ್ಕ್ ಮಾಡ್ಬೇಕು. ಬಟ್ ಏನಾಗುತ್ತೆ, ನಾವು ಬೇರೆ ಬೇರೆ ವೃತ್ತಿಯಿಂದ ಬಂದು ಈ ಬಿಸ್ನೆಸ್ ನ ಮಾಡ್ತಿರ್ತೀವಿ ಪಾರ್ಟ್ ಟೈಮ್ ನಲ್ಲಿ. ನಮ್ಮ ಅನುಭವಗಳು ಅಲ್ಲೇನಿರುತ್ತೆ, ನಾವು ಅಲ್ಲಿ ಯಾವ ವ್ಯವಸ್ಥೆಯನ್ನ ಅಳವಡಿಸ್ಕೊಂಡಿರ್ತೀವಿ, ನಮ್ಮ ಚಿಂತನೆಗಳೇನಿರುತ್ತೆ, ನಾವು ಕೆಲಸ ಮಾಡುವಂತ ರೀತಿ ಏನಿರುತ್ತೆ, ಅವೆಲ್ಲವನ್ನು ಕೂಡ ಇಲ್ಲಿ ಅಳವಡಿಸುವಂತ ಪ್ರಯತ್ನ ಮಾಡ್ತೀವಿ. ಅವಾಗ ಏನಾಗತ್ತೆ, ಟೀಚರ್ ವೃತ್ತಿಯಲ್ಲಿರುವಂತ ವ್ಯವಸ್ಥೆಯನ್ನು ಇಲ್ಲಿ ಅಳವಡಿಸ್ಕೊಳ್ಳಿಕ್ ಹೋದ್ರೆ ವರ್ಕೌಟ್ ಆಗಲ್ಲ. ಡಾಕ್ಟರ್ ವೃತ್ತಿಯಲ್ಲಿರುವಂತ ವ್ಯವಸ್ಥೆಯನ್ನು ಇಲ್ಲಿ ಅಳವಡಿಸ್ಕೊಳ್ಳಿಕ್ ಹೋದ್ರೆ ವರ್ಕೌಟ್ ಆಗಲ್ಲ. ಇಲ್ಲಿದೆ ಅಂತಾನೆ ಒಂದು ಸಪರೇಟ್ ವ್ಯವಸ್ಥೆ ಅಂತ ಇದೆ, ಆ ವ್ಯವಸ್ಥೆಯನ್ನ ನೀವು ಅಳವಡಿಸ್ಕೊಳ್ಬೇಕು. ಕ್ಲಿಯರ್? ಸಿಸ್ಟಮಿಗೆ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳೋದಾದ್ರೆ, ಒಂದು ಬೀಜದಿಂದ ಒಂದು ಬೃಹತ್ ಗಾತ್ರದ ಮರ ಬರ್ಬೇಕು ಅಂತ ಅಂದ್ರೆ ಒಂದು ಸಿಸ್ಟಮ್ ಇಂದ ಮಾತ್ರ ಬರ್ಲಿಕ್ಕೆ ಸಾಧ್ಯ. ಅಂದ್ರೆ ಒಂದು ಬೀಜದ ಒಳಗಡೆನೆ ಒಂದು ಬೃಹತ್ ಗಾತ್ರದ ಮರ ಅಡಗಿರುತ್ತೆ. ಎಷ್ಟು ಜನ ಅಗ್ರಿ ಆಗ್ತೀರಿ ಒಂದು ಪಾಯಿಂಟ್ ನ? ಮಾವಿನ ಹಣ್ಣಿನ ಬೀಜ ನೀವು ನೋಡಿರ್ತೀರ. ಆ ಮಾವಿನ ಹಣ್ಣಿನ ಬೀಜದಲ್ಲೇನೆ ಒಂದು ಬೃಹತ್ ಗಾತ್ರದ ಮಾವಿನ ಮರ ಅಡಗಿರುತ್ತೆ. ಎಷ್ಟು ದೊಡ್ಡ ಸೈಜಿನ ಮರ ಎಷ್ಟು ಸಣ್ಣ ಬೀಜದಲ್ಲೇ ಅಡಗಿರುತ್ತೆ ನಿಮಗೆ ಗೊತ್ತಿದೆ. ಬಟ್ ಅಂತ ಸಣ್ಣ ಸೈಜಿನ ಬೀಜದಲ್ಲಿ ಅಷ್ಟು ದೊಡ್ಡ ಗಾತ್ರದ ಮರ ಹೊರಗಡೆ ಬರ್ಬೇಕು ಅಂತ ಅಂದ್ರೆ ಸುಮ್ನೆ ಬರಲ್ಲ. ಒಂದು ವ್ಯವಸ್ಥೆ ಅಂತ ಇದೆ. ವ್ಯವಸ್ಥೆ ಅಂದ್ರೆ ಆ ಒಂದು ಬೀಜ ಫಲವತ್ತತೆ ಇರುವಂತಹ ಮಣ್ಣಿನಲ್ಲಿ ಸೇರ್ಕೊಳ್ಬೇಕು. ಅದಕ್ಕೆ ಬೇಕಾಗಿರುವಂತ ಎಲ್ಲಾ ರೀತಿಯ ಪೋಷಕಾಂಶಗಳು ಆ ಮಣ್ಣಿಂದ ಸಿಗಬೇಕು. ರೆಗ್ಯುಲರ್ ಆಗಿ ಅದಕ್ಕೆ ನೀರ್ ಸಪ್ಲೈ ಆಗ್ಬೇಕು, ರೆಗ್ಯುಲರ್ ಆಗಿ ಅದಕ್ಕೆ ಗೊಬ್ಬರ ಸಪ್ಲೈ ಆಗ್ಬೇಕು. ಆ ಒಂದು ಬೀಜ ಒಡೆದು ಒಂದು ಗಿಡದ ಚಿಗುರು ಸ್ಟಾರ್ಟ್ ಆಗ್ಬೇಕು ಅಂತ ಅಂದ್ರೆ ಅದಕ್ಕೆ ಬೇಕಾಗಿರೋ ವಾತಾವರಣನೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲವೂ ಸರಿಯಾದಾಗ ಮಾತ್ರ ಒಂದು ಬೃಹತ್ ಗಾತ್ರದ ಮರವನ್ನ ನಾವು ನೋಡ್ಲಿಕ್ಕೆ ಸಾಧ್ಯ. ಸೊ ಇಲ್ಲಿ ಒಂದು ಬೀಜ ಒಂದು ಬೃಹತ್ ಗಾತ್ರದ ಮರ ಆಗ್ಲಿಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆ, ಆ ವ್ಯವಸ್ಥೆ ಒಳಗಡೆನೆ ಬರುವಂತದ್ದು ಒಂದು ಫಲವತ್ತತೆ ಇರುವಂತಹ ಮಣ್ಣು, ಅದಕ್ಕೆ ಬೇಕಾಗಿರೋ ಸರಿಯಾದ ವಾತಾವರಣ, ರೆಗ್ಯುಲರ್ ಆಗಿ ವಾಟರ್ ಇರ್ಬೋದು, ಇವೆಲ್ಲವೂ ಕೂಡ ಒಂದು ಸಿಸ್ಟಮ್ ಒಳಗಡೆನೆ ಬರುವಂತದ್ದು. ಅದೇ ಆಸ್ಪೆಕ್ಟ್ ನಲ್ಲಿ ಇನ್ನೊಂದು ಎಕ್ಸಾಂಪಲ್ ನಾನು ಕೊಡೋದಾದ್ರೆ, ಒಂದು ಕಲ್ಲಿನಲ್ಲಿ ಶಿಲೆ ಅಡಗಿರುತ್ತೆ. ಎಷ್ಟು ಜನ ಅಗ್ರಿ ಆಗ್ತೀರಿ ಒಂದು ಪಾಯಿಂಟ್ ನ? ಒಂದು ಕಲ್ಲಲ್ಲೇ ಶಿಲೆ ಅಡಗಿರುತ್ತೆ. ಆ ಕಲ್ಲಿನಲ್ಲಿ ಬೇಡದೇ ಇರೋದನ್ನೆಲ್ಲ ತೆಗಿತಾ ಹೋದಾಗ್ಲೇನೆ ಅದು ಶಿಲೆ ಆಗ್ಲಿಕ್ಕೆ ಸಾಧ್ಯ. ಸೊ ಅದೊಂದು ಸಿಸ್ಟಮ್ ಇಂದ ಮಾತ್ರ ಸಾಧ್ಯ. ಈಗೇನೆ ಆ ಕಲ್ಲಲ್ಲಿ ಬೇಡದೇ ಇರೋದನ್ನ ತೆಗಿಬೇಕು ಅನ್ನೋದಿರತ್ತೆ, ಆ ಪ್ರೋಸೆಸ್ ಇದೆ. ಆ ಪ್ರೋಸೆಸ್ ಅನ್ನ ಫಾಲೋ ಮಾಡಿದ್ರೇನೆ ನಾವು ಗೆಲ್ಲಿಕ್ ಸಾಧ್ಯ. ಒಂದು ತಾಯಿ ಮಗುವಿಗೆ ಜನ್ಮ ನೀಡ್ಬೇಕು ಅಂತ ಅಂದ್ರೂ ಕೂಡ ಒಂದು ಸಿಸ್ಟಮ್ ಅಂತ ಇದೆ. ಅದನ್ನ ಫಾಲೋ ಮಾಡಿದ್ರೆ ಮಾತ್ರ ಒಂದು ಮಗುವಿಗೆ ತಾಯಿ ಜನ್ಮ ಕೊಡ್ಲಿಕ್ಕೆ ಸಾಧ್ಯ. ಕ್ಲಿಯರ್? ಇನ್ನೊಂದು ಈಸಿಯೆಸ್ಟ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಸಿಸ್ಟಮ್ ಅಂದ್ರೆ ಏನು ಅಂತ ಹೇಳಿ. ನೀವೊಂದು ಮನೆಯಿಂದ ಹೊರಗಡೆ ಬರ್ಬೇಕು ಅಂತ ಅಂದ್ರೆ ಯಾವ್ದ್ರ ಮುಖಾಂತರ ನೀವು ಹೊರಗಡೆ ಬರ್ತೀರಾ? ಒಂದು ಮನೆ, ಆ ಮನೆಯಿಂದ ನೀವು ಹೊರಗಡೆ ಬರ್ಬೇಕು ಅಂತ ಅಂದ್ರೆ ಯಾವ್ದ್ರ ಮುಖಾಂತರ ನೀವು ಹೊರಗಡೆ ಬರ್ತೀರಾ?
ಆನ್ಸರ್ ಮಾಡ್ಬೋದಾ? ವೆರಿ ಗುಡ್ ಶಿವಕುಮಾರ್ ಸರ್. ಬಸವರಾಜ್ ಸರ್, ಆಲೇಶ್ ಸರ್, ವಿನಯ್ ಸರ್, ಚಿನ್ನು, ಇವರೆಲ್ಲ ರೈಟ್ ಆನ್ಸರ್ ಕೊಟ್ಟಿದ್ದಾರೆ. ಬಾಗ್ಲು ಕರೆಕ್ಟಾ? ಮನೆಯ ಬಾಗ್ಲು ಅಂತ ಇರತ್ತೆ, ಮನೆಯ ಬಾಗಿಲ್ ಅಂತ ಇರುತ್ತೆ, ಡೋರ್ಸ್ ಅಂತ ಇರುತ್ತೆ. ಆ ಡೋರ್ಸ್ ಇಂದಾನೇ ನೀವು ಹೊರಗಡೆ ಬರ್ಬೇಕು. ಈಗ ನೀವ್ ಹೇಳಿ, ಕಿಟಕಿಯಿಂದ ಯಾಕೆ ಹೊರಗಡೆ ಬರಬಾರ್ದು? ಕಿಟಕಿಯಿಂದ ಟ್ರೈ ಮಾಡ್ಬೋದಲ್ಲ. ಮನೆಗೆ ಅಂತಾನೆ ಕಿಟಕಿ ಅಂತ ಇರುತ್ತಲ್ಲ, ವಿಂಡೋಸ್ ಅಂತ ಇರುತ್ತೆ. ಆ ವಿಂಡೋಸ್ ಇಂದ ಯಾಕೆ ಬರೋ ಪ್ರಯತ್ನ ಮಾಡಬಾರ್ದು? ಬಾಗ್ಲಿಂದನೇ ಯಾಕೆ ಮಾಡ್ಬೇಕು? ನೋಡಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ ನಾನು ಕೇಳಿದೀನಿ. ಕ್ವಶನ್ ಅಲ್ಲೇ ನಿಮಗೆ ಆನ್ಸರ್ ಸಿಕ್ತು, ಸಿಸ್ಟಮ್ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗಿ. ಸರ್, ಅದು ಸಿಸ್ಟಮ್ ಅಲ್ಲ. ಕಿಟಕಿಯಿಂದ ಬರುವಂತದ್ದು ಸಿಸ್ಟಮ್ ಅಲ್ಲ. ಮನೆಯಲ್ಲಿ ಡೋರ್ ಮಾಡಿರೋದೇ, ಬಾಗ್ಲು ಮಾಡಿರೋದೇ ಅದರಿಂದ ಹೋಗ್ಲಿಕ್ಕೆ ಬರ್ಲಿಕ್ಕೆ ಇರುವಂತದ್ದು. ಡೋರ್ ಮಾಡಿರೋದೇ ಅದಕ್ಕೆ. ಮನೆಯಲ್ಲಿ ಒಂದು ವ್ಯವಸ್ಥೆ ಅಂತ ಮಾಡಿದೀವಿ ನಾವು. ಮನೆ ಅಂದ್ರೆ ಹಿಂಗೆ ಇರ್ಬೇಕು ಅಂತೇಳಿ, ಮನೆ ಅಂದ್ರೆ ಹಿಂಗೆ ಇರ್ಬೇಕು ಅಂತೇಳಿ ಒಂದು ವ್ಯವಸ್ಥೆ ಆಗೋಗಿದೆ. ಯಾವ ತರ? ಡೋರ್ ಇಂದನೇ ಹೊರಗಡೆ ಬರ್ಬೇಕು, ಡೋರ್ ಇಂದನೇ ಒಳಗಡೆ ಹೋಗ್ಬೇಕು. ಕಿಟಕಿಯಿಂದ ಗಾಳಿ ಬರ್ಬೇಕು, ಗಾಳಿ ಹೋಗ್ಬೇಕು. ಗಾಳಿ ಬೆಳಕಿಗೆ ಕಿಟಕಿ ಅಂತ ಮಾಡಿದೀವಿ. ಟಾಯ್ಲೆಟ್ ರೂಮ್ ಅಂತ ಮಾಡಿರೋದೇ ಅಲ್ಲಿ ಟಾಯ್ಲೆಟ್ ಹೋಗ್ಲಿಕ್ಕೆ. ಅಲ್ಲಿ ಸ್ನಾನ ಮಾಡಲ್ಲ ನಾವು, ಕರೆಕ್ಟಾ? ಸ್ನಾನದ ಮನೆಯಲ್ಲಿ ಟಾಯ್ಲೆಟಿಗೆ ಹೋಗಲ್ಲ. ನೀವು ಕೇಳ್ಬೋದು, ಸ್ನಾನದ ಮನೆಯಲ್ಲೇ ಟಾಯ್ಲೆಟಿಗೆ ಹೋಗ್ಬೋದಲ್ಲ ಅಂತೇಳಿ. ಹಾ, ಹಂಗಾಗಲ್ಲ. ಅದು ಸಿಸ್ಟಮ್. ಅದು ಟಾಯ್ಲೆಟ್ ಮನೆಯಲ್ಲೇ ಹೋಗ್ಬೇಕು, ಟಾಯ್ಲೆಟ್ ರೂಮಲ್ಲೇ ಹೋಗ್ಬೇಕು. ಟಾಯ್ಲೆಟ್ ಸ್ನಾನದ ಮನೆಯಲ್ಲೇ ಸ್ನಾನ ಮಾಡ್ಬೇಕು. ಟಾಯ್ಲೆಟ್ ಮನೆಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಆಗಲ್ಲ, ಸ್ನಾನದ ಮನೆಯಲ್ಲಿ ಟಾಯ್ಲೆಟ್ ಹೋಗ್ಲಿಕ್ಕೆ ಆಗಲ್ಲ, ಕರೆಕ್ಟಾ? ಅಡಿಗೆ ಮನೇಲಿ ದೇವ್ರ ಪೂಜೆ ಮಾಡ್ತೀವಿ ಅಂದ್ರೆ ಆಗತ್ತಾ? ಅಡಿಗೆ ಮನೇಲಿ ಅಡಿಗೆನೆ ಮಾಡ್ಬೇಕು, ದೇವ್ರ ಮನೆಯಲ್ಲಿ ದೇವ್ರ ಪೂಜೆನೆ ಮಾಡ್ಬೇಕು. ಇದ್ಯಾಕೆ ಹಿಂಗೆ ಅನ್ನೋ ಒಂದು ಪ್ರಶ್ನೆ ಇಲ್ಲ. ಅದೊಂದು ಸಿಸ್ಟಮ್. ಅದು ಹೀಗೇ ಇರಬೇಕು ಅಂತೇಳಿ ಒಂದು ವ್ಯವಸ್ಥೆ ಅಂತ ಆಗಿ ಹೋಗಿರುತ್ತೆ. ಆ ವ್ಯವಸ್ಥೆನ ಯಾಕೆ ಹಿಂಗೆ ಅಂತ ಪ್ರಶ್ನೆ ಮಾಡೋದಕ್ಕಿಂತ ಆ ಸಿಸ್ಟಮ್ ನಾವು ಫಾಲೋ ಅಪ್ ಮಾಡಿದ್ರೆ 100% ನಾವು ಗೆಲ್ಲಿಕ್ ಸಾಧ್ಯತೆ ಇದೆ. ಸೊ ಕಂಪನಿಯಿಂದ ಕಂಪನಿಗೆ, ಟೀಮ್ ಇಂದ ಟೀಮಿಗೆ ಸಿಸ್ಟಮ್ ಅನ್ನುವಂಥದ್ದು ಬದಲಾವಣೆ ಆಗತ್ತೆ ಸ್ನೇಹಿತರೆ. ಸರ್, ಹಾಗಾದ್ರೆ ನಾವ್ ಯಾವ ಸಿಸ್ಟಮ್ ನ ಫಾಲೋ ಮಾಡ್ಬೇಕು ಸಕ್ಸಸ್ಫುಲ್ ಆಗ್ಲಿಕ್ಕೆ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಬರ್ಬೋದು. ಇಲ್ಲಿ ನೀವು ಹಲವಾರು ಕಂಪನಿಗಳಿಂದ ಭಾಗವಹಿಸಿದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ. ಎಲ್ಲರೂ ಒಂದೇ ಕಂಪನಿಯಿಂದ ಭಾಗವಹಿಸಿಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ. ಹಲವಾರು ಜನ ಹಲವಾರು ಕಂಪನಿಗಳಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ, ಕರ್ನಾಟಕದ ಮೂಲೆ ಮೂಲೆಯಿಂದನೂ ಕೂಡ ನೀವು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ. ಪ್ರತಿ ಕಾರ್ಯಕ್ರಮದ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಯಾರ್ಯಾರು ಯಾವ್ಯಾವ ಜಿಲ್ಲೆಯಿಂದ ಭಾಗವಹಿಸಿದ್ದೀರಾ ಅಂತೇಳಿ. ಮತ್ತೆ ಅದೇ ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೀನಿ, ನೀವು ಯಾವ ಒಂದು ಜಿಲ್ಲೆಯಿಂದ ಭಾಗವಹಿಸ್ತಾ ಇದ್ದೀರಾ? ನಿಮ್ಮ ಜಿಲ್ಲೆ ಹೆಸರನ್ನ ಮೆನ್ಷನ್ ಮಾಡ್ಬೋದಾ? ನೋಡೋಣ, ಕರ್ನಾಟಕದ ಪೂರ್ತಿ ಜನರಿಲ್ಲಿ ಇದ್ದಾರೆ ಅಂತ ಹೇಳಿ ಅನ್ಕೊಂಡಿದೀನಿ. ಧಾರವಾಡ, ಕೊಪ್ಪಳ, ಹಾವೇರಿ, ಶಿವಮೊಗ್ಗ, ದಾವಣಗೆರೆ, ಕಾರವಾರ, ಬೆಂಗಳೂರು, ಬೆಳಗಾಂ, ಹೊಸಪೇಟೆ, ಚಿಕ್ಕಮಂಗ್ಳೂರು, ವಿಜಯಪುರ, ಉಡುಪಿ, ಹೊಸ ಜಿಲ್ಲೆ ಯಾವ್ದಾದ್ರು ಇದ್ರೆ ಮೆನ್ಷನ್ ಮಾಡ್ತೀನಿ. ಹುಬ್ಳಿ, ಧಾರವಾಡ, ಕಲಬುರಗಿ, ಮ್ಯಾಂಗ್ಳೂರ್, ಹೊಸ ಜಿಲ್ಲೆ ಗದಗ್, ವೆರಿ ಗುಡ್, ಯಾದಗಿರಿ, ಉಡುಪಿ, ಬಾಗಲಕೋಟ್, ಸೂಪರ್ ಸೂಪರ್ ಸೂಪರ್, ಕರ್ನೂಲ್, ವೆರಿ ಗುಡ್, ಆಂಧ್ರದಿಂದನೂ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಂದು ಜಿಲ್ಲೆಯಿಂದ, ಬಳ್ಳಾರಿ, ಪ್ರತಿಯೊಂದು ಜಿಲ್ಲೆಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ತುಂಬಾ ಖುಷಿ ಆಯ್ತು. ಸೊ ನೀವು ಡಿಫ್ರೆಂಟ್ ಊರುಗಳಿಂದ ಭಾಗವಹಿಸಿದ್ದೀರಾ ಅಂಡ್ ಡಿಫ್ರೆಂಟ್ ಕಂಪನಿಗಳಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ಇದು ಕಂಪನಿಯಿಂದ ಕಂಪನಿಗೆ, ಟೀಮಿಂದ ಟೀಮಿಗೆ ಸಿಸ್ಟಮ್ ಅನ್ನೋದು ವ್ಯತ್ಯಾಸ ಆಗತ್ತೆ. ಎಲ್ಲರಿಗೂ ಒಂದೇ ಸಿಸ್ಟಮ್ ಅಂತ ಇರಲ್ಲ. ನಿಮ್ಮ ಕಂಪನಿಯಲ್ಲಿ ನಿಮ್ಮ ಲೀಡರ್ಸ್ಗಳು ಒಂದು ಸಿಸ್ಟಮ್ ಅಂತ ಮಾಡಿರ್ತಾರೆ.
ಹಾಗಾಗಿ ಇವತ್ತಿನ ಕಾರ್ಯಕ್ರಮದ ಒಂದು ಇಂಪಾರ್ಟೆಂಟ್ ಹೋಮ್ ವರ್ಕ್ ನಿಮ್ಗೆ ಏನು ಅಂತಂದ್ರೆ, ನಿಮ್ಮ ಸೀನಿಯರ್ ಲೀಡರ್ಸ್ ಯಾರಿರ್ತಾರೆ, ಅದರಲ್ಲೂ ಕೂಡ ಯಶಸ್ವಿ ಆಗಿರೋರು, ಒಳ್ಳೆ ಅಚೀವ್ಮೆಂಟ್ ಮಾಡಿರೋರು, ಒಳ್ಳೆ ಇನ್ಕಮ್ ತಗೊಂಡಿರುವಂತವ್ರು, ಅವ್ರಗಳ ಹತ್ರ ಹೋಗಿ, ಸರ್ ನೀವು ಸಕ್ಸಸ್ ಆಗ್ಲಿಕ್ಕೆ ಒಂದು ಸಿಸ್ಟಮ್ ಅನ್ನ ನೀವು ಅಳವಡಿಸ್ಕೊಂಡಿದ್ದೀರಾ ಅಂತ ಹೇಳಿ ನನಗೆ ಗೊತ್ತಾಯ್ತು. ಒಂದು ಅದ್ಭುತವಾದಂತ ವ್ಯವಸ್ಥೆ ಅಥವಾ ಒಂದು ಅದ್ಭುತವಾದಂತ ಸಿಸ್ಟಮ್ ಅನ್ನ ನೀವು ಅಳವಡಿಸ್ಕೊಂಡಿರೋದಕ್ಕೇನೆ ಸಕ್ಸಸ್ಫುಲ್ ಆಗಿರೋದು ಅಂತ ಹೇಳಿ ನನಗೆ ಇವತ್ತು ಅರ್ಥ ಆಯ್ತು. ದಯವಿಟ್ಟು ಆ ಒಂದು ವ್ಯವಸ್ಥೆಯ ಬಗ್ಗೆ, ಆ ಒಂದು ಸಿಸ್ಟಮ್ ಬಗ್ಗೆ ನನಗೆ ಪರಿಚಯ ಮಾಡಿ ಕೊಡಿ. ನಾನು ಕೂಡ ಆ ಸಿಸ್ಟಮ್ ನ ತಿಳ್ಕೊಳ್ಬೇಕು, ನಾನು ಕೂಡ ಆ ಸಿಸ್ಟಮ್ ನ ಅಳವಡಿಸ್ಕೊಳ್ಬೇಕು, ನಾನು ಕೂಡ ಆ ಸಿಸ್ಟಮ್ ನ ಫಾಲೋ ಅಪ್ ಮಾಡಿ ನಿಮ್ ತರ ನಾನು ಸಕ್ಸಸ್ಫುಲ್ ಆಗಬೇಕು ಅಂತ ಹೇಳಿ, ಇವತ್ತೇ ನೀವು ನಿಮ್ಮ ಸೀನಿಯರ್ ಲೀಡರ್ಸ್ ಯಾರೆಲ್ಲ ಆಲ್ರೆಡಿ ಸಕ್ಸಸ್ಫುಲ್ ಆಗಿದ್ದಾರೆ, ಒಳ್ಳೆ ಇನ್ಕಮ್ ನ ತಗೊಂಡಿದ್ದಾರೆ, ಒಳ್ಳೆ ಅಚೀವ್ಮೆಂಟ್ಸ್ ಮಾಡ್ತಾ ಇದ್ದಾರೆ, ಒಳ್ಳೆ ಗ್ರೋತ್ ಆಗ್ತಾ ಇದ್ದಾರೆ, ಗ್ರೋಯಿಂಗ್ ಅಪ್ಲೈನ್ ಅಂತ ಕರಿತೀವಿ. ಆ ಗ್ರೋಯಿಂಗ್ ಅಪ್ಲೈನ್ ಹತ್ರ ಹೋಗಿ ನೀವು ಇವತ್ತು ಚರ್ಚೆ ಮಾಡಬೇಕು. ಸರ್ ನೀವೊಂದು ಸಿಸ್ಟಮ್ ನ ಫಾಲೋ ಅಪ್ ಮಾಡಿ ನೀವು ಸಕ್ಸಸ್ಫುಲ್ ಆಗಿದ್ದೀರಾ ಅಂತ ಹೇಳಿ ನನಗೆ ಗೊತ್ತಾಯ್ತು. ಆ ಸಿಸ್ಟಮ್ ನ ನಾನು ಕೂಡ ತಿಳ್ಕೊಳ್ಬೇಕು ಅಂತಿದ್ದೀನಿ. ಹಾಗಾಗಿ ಆ ಸಿಸ್ಟಮ್ ನ ನನಗೆ ಹೇಳ್ಕೊಡಿ, ಆ ಸಿಸ್ಟಮ್ ನಾನು ಕೂಡ ಫಾಲೋ ಅಪ್ ಮಾಡಿ ನಿಮ್ ತರ ನಾನು ಕೂಡ ಸಕ್ಸಸ್ಫುಲ್ ಆಗ್ಬೇಕು ಅಂತಿದ್ದೀನಿ ಅಂತೇಳಿ. ಆರ್ ಯು ರೆಡಿ? ಪ್ರತಿಯೊಬ್ರು ಕೂಡ ನಿಮ್ಮ ಸೀನಿಯರ್ ಲೀಡರ್ಸ್ ಹತ್ರ ಹೋಗಿ ಅವರು ಅಳವಡಿಸ್ಕೊಂಡಿರುವಂತ ಒಂದು ಸಿಸ್ಟಮ್ ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀರಾ? ಇವತ್ತಿನ ಕಾರ್ಯಕ್ರಮ ಮುಗ್ದಿದ ಮೇಲೆ ಅನ್ಮ್ಯೂಟ್ ಮಾಡಿದೀನಿ, ಒಂದ್ಸಲ ಎಸ್ ಅಂತ ಹೇಳ್ಬಿಟ್ರೆ ನಾವು ನೆಕ್ಸ್ಟ್ ಪಾಯಿಂಟ್ ಥ್ಯಾಂಕ್ ಯು ಲೀಡರ್ಸ್. ಸೊ ಅದನ್ನ ನೀವು ತಿಳ್ಕೊಳ್ಳಿ ಇವತ್ತು, ಅದು ಇಂಪಾರ್ಟೆಂಟ್ ಹೋಮ್ ವರ್ಕ್ ನಿಮ್ಗೆ ಇವತ್ತು. ಅದನ್ನ ತಿಳ್ಕೊಂಡು ನೀವು ಅದನ್ನ ಫಾಲೋ ಮಾಡಿದ್ರೆ ನಿಮಗೆ ಸಿಗೋ ಬೆನಿಫಿಟ್ಸ್ ಗಳನ್ನ ನಾನು ಒಂದಿಷ್ಟು ಪಾಯಿಂಟ್ಸ್ ಗಳನ್ನ ಮಾಡಿದೀನಿ, ಅದನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸಿಸ್ಟಮ್ ನ ತಿಳ್ಕೊಂಡು ಅದನ್ನ ಫಾಲೋ ಮಾಡಿದ್ರೆ ನಮ್ಗೆ ಏನೆಲ್ಲ ಬೆನಿಫಿಟ್ಸ್ ಅಂತ ಹೇಳಿ. ಒಂದು ಸಿಸ್ಟಮ್ ಒಳಗಡೆನೆ ಒಂದು ಟ್ರೈನಿಂಗ್ಸ್ ಅಂತ ಬರುತ್ತೆ, ಒಂದಿಷ್ಟು ಕೆಲವು ಪ್ರೋಗ್ರಾಮ್ಸ್ ಗಳಂತ ಬರುತ್ತೆ, ಕೆಲವು ಟೂಲ್ಸ್ ಅಂತ ಬರುತ್ತೆ. ಇವುಗಳು ನಿಮ್ಮ ಟೀಮ್ ನಲ್ಲಿರುವಂತ ಪ್ರತಿಯೊಬ್ಬರಿಗೂ ಕೂಡ ಹೀಗೆ ವರ್ಕ್ ಮಾಡಬೇಕು ಅಂತ ಹೇಳ್ಕೊಡ್ಲಿಕ್ಕೆ ಹೆಲ್ಪ್ ಆಗತ್ತೆ. ಸಿಸ್ಟಮ್ ಒಳಗಡೆ ಹಲವಾರು ರೀತಿಯ ಟ್ರೈನಿಂಗ್ಸ್ ಗಳಿರುತ್ತೆ. ಅದಕ್ಕೆ ಡಿಫ್ರೆಂಟ್ ಹೆಸರುಗಳನ್ನ ಡಿಫ್ರೆಂಟ್ ಕಂಪನಿಗಳಲ್ಲಿ ಅವರ ಟೀಮ್ ಲೀಡರ್ಸ್ ಗಳು ಇಟ್ಕೊಂಡಿರ್ತಾರೆ. ಆ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಗಳು ಸಿಸ್ಟಮ್ ಅಲ್ಲಿ ಇರೋದು ಏನಕ್ಕೆ ಅಂತಂದ್ರೆ, ಪ್ರತಿಯೊಬ್ಬರಿಗೂ ಕೂಡ ನೀವು ಇದ್ರಲ್ಲಿ ಹೇಗೆ ಸಕ್ಸಸ್ಫುಲ್ ಆಗ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಟ್ರೈನಿಂಗ್ ಕೊಡ್ಲಿಕ್ಕೆ ಆಗಲ್ಲ. ನಿಮ್ ಟೀಮ್ ನಲ್ಲಿ ಜಾಯ್ನ್ ಆದಂತ ಪ್ರತಿಯೊಬ್ಬರಿಗೂ ಟ್ರೈನಿಂಗ್ ಕೊಡ್ಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರನೇ ಆ ಸಿಸ್ಟಮ್ ನಲ್ಲಿ ಆ ಟ್ರೈನಿಂಗ್ಸ್ ಅಂತ ಮಾಡಿರ್ತಾರೆ, ಆ ಪ್ರೋಗ್ರಾಮ್ಸ್ ಗಳನ್ನ ಮಾಡಿರ್ತಾರೆ. ಸೊ ಅಲ್ಲಿ ನೀವು ನಿಮ್ಮ ಟೀಮ್ ನಲ್ಲಿ ಜಾಯಿನ್ ಆದಂತ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ನಿಮ್ಮ ಕಂಪನಿಯಲ್ಲಿ ನಡೆಯುವಂತ ಪ್ರತಿಯೊಂದು ತರಬೇತಿಗೆ, ಟ್ರೈನಿಂಗ್ಸ್ಗೆ ನೀವು ಕರ್ಕೊಂಡು ಹೋಗೋದ್ರಲ್ಲಿ ಸಕ್ಸಸ್ಫುಲ್ ಆಗ್ಬೇಕು. ಅವಾಗ ಮಾತ್ರ ನೀವು ಇಲ್ಲಿ ಗೆಲ್ಲಿಕ್ ಸಾಧ್ಯ. ಸೊ ಇನ್ನೊಂದು ಇಂಪಾರ್ಟೆಂಟ್ ಸೀಕ್ರೆಟ್ ಹೇಳ್ಕೊಡ್ತೀನಿ ನಿಮ್ಗೆ. ನಾನು ಆಲ್ರೆಡಿ ಒಂದು ಸೀಕ್ರೆಟ್ ಹೇಳ್ಕೊಟ್ಟೆ. ನಿಮ್ ಟೀಮ್ ನಲ್ಲಿ ಜಾಯ್ನ್ ಆದಂತ ಪ್ರತಿಯೊಬ್ಬ ವ್ಯಕ್ತಿ ನಿಮ್ ಜೊತೆ ಉಳಿಬೇಕು ಅಂತಂದ್ರೆ ಜಸ್ಟ್ ನೀವು ಒಂದು ಕೆಲಸ ಮಾಡಿ, ನಿಮ್ ಟೀಮ್ ನಲ್ಲಿ ಜಾಯ್ನ್ ಆದಂತ ಪ್ರತಿಯೊಬ್ಬ ವ್ಯಕ್ತಿಗೆ ಅವರ ಜಾಯ್ನಿಂಗ್ ಆದಂತ ಮೊದಲನೇ ದಿನ ಒಂದು ಮೈಂಡ್ ಸೆಟ್ ಮಾಡ್ಬಿಡಿ, ನೀವು ಇಲ್ಲಿ 1 ವರ್ಷ ನಿಲ್ತೀನಿ ಅಂತಂದ್ರೆ ಮಾತ್ರ ಇಲ್ಲಿ ನೀವು ಅನ್ಕೊಂಡಂಗೆ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ. 1 ವರ್ಷ ನಿಮ್ಮ ಹತ್ರ ಟೈಮ್ ಇದೆಯಾ, 1 ವರ್ಷ ಟೈಮ್ ಇದ್ರೆ ಮಾತ್ರ ನಮ್ ಜೊತೆ ನಿಲ್ಲಿ, ಇಲ್ಲಾಂದ್ರೆ ನಿಮ್ ಟೈಮ್ ವೇಸ್ಟ್, ನಮ್ ಟೈಮ್ ವೇಸ್ಟ್ ಅಂತೇಳಿ ಕಟ್ ಅಂಡ್ ಕ್ಲಿಯರ್ ಕಮ್ಯುನಿಕೇಶನ್ ಮಾಡ್ಬಿಡಿ. ಸುಮ್ನೆ ಅವ್ರು 1 ತಿಂಗಳು 2 ತಿಂಗಳು ಮಾಡೋದು, ಆ 1 ತಿಂಗಳು 2 ತಿಂಗಳು ನಿಮ್ ಟೈಮ್ ಅವ್ರ ಜೊತೆ ಸ್ಪೆಂಡ್ ಮಾಡುವಂತದ್ದು, ಆ 1-2 ತಿಂಗಳು ನಿಮ್ಮ ಸಮಯ ವ್ಯರ್ಥ ಆಗುವಂತದ್ದು, ಇದು ಯಾವ್ದು ಕೂಡ ಆಗಲ್ಲ. ಬಿಗಿನಿಂಗ್ ಅಲ್ಲಿ ನೀವು ಕ್ಲಿಯರ್ ಕಮ್ಯುನಿಕೇಶನ್ ಮಾಡ್ಕೊಂಡ್ರೆ, ಕಟ್ ಅಂಡ್ ಕ್ಲಿಯರ್ ಕಮ್ಯುನಿಕೇಶನ್ ಆಗ್ಬೇಕು. ಜಾಯ್ನಿಂಗ್ ಆದಂತ ಪ್ರತಿಯೊಬ್ಬ ವ್ಯಕ್ತಿಯ ಮೊದಲನೇ ದಿನದಲ್ಲೇನೆ ನೀವು ಅವರಿಗೆ ಒಂದು ಕ್ಲಿಯರ್ ಕಮ್ಯುನಿಕೇಶನ್ ಮಾಡ್ಬೇಕು. ಇದು ಬಿಸ್ನೆಸ್, ಇದು ಜಾಬ್ ಅಲ್ಲ. 1 ವರ್ಷ ನೀವು ಇಲ್ಲಿ ನಿಲ್ಬೇಕು. ಈ 1 ವರ್ಷದಲ್ಲಿ ಇಂಡಸ್ಟ್ರಿಯ ಬಗ್ಗೆ ನೀವು ತಿಳ್ಕೊಳ್ಬೇಕು, ಇಂಡಸ್ಟ್ರಿಯಲ್ಲಿ ಹೇಗೆ ಕೆಲಸ ಮಾಡ್ಬೇಕು ಅನ್ನೋದು ತಿಳ್ಕೊಬೇಕು, ಯಾಕೆ ಕೆಲಸ ಮಾಡ್ಬೇಕು ಅನ್ನೋದು ತಿಳ್ಕೊಬೇಕು, ಇಂಡಸ್ಟ್ರಿಯ ಫ್ಯೂಚರ್ ಏನ್ ತಿಳ್ಕೊಳ್ಬೇಕು. ಇವೆಲ್ಲವನ್ನು ಕೂಡ ನೀವು ಕಲೀಲಿಕ್ಕೆ ಕನಿಷ್ಠ 1 ವರ್ಷ ನಿಮ್ಗೆ ಬೇಕೇ ಬೇಕು. ಹಂಗಾಗಿ ನಿಮ್ಮ ಹತ್ರ 1 ವರ್ಷ ಟೈಮ್ ಇದೆ ಅಂದ್ರೆ, ಅಷ್ಟು ಪೇಷನ್ಸ್ ನಿಮ್ಮಲ್ಲಿ ಇದೆ ಅಂತಂದ್ರೆ ನೀವು ನಿಲ್ಲಿ, ನೀವು ಅನ್ಕೊಂಡಿದ್ದೀನೆಲ್ಲವನ್ನು ಕೂಡ ನಾವು ನಿಮ್ ಜೊತೆ ನಿಂತು ಅಚೀವ್ಮೆಂಟ್ ಮಾಡಿಸ್ತೀವಿ. ಈ ತರ ನೀವು ಮೈಂಡ್ ಸೆಟ್ ಮಾಡಿದ್ರೆ ಮಾತ್ರ ನೀವು ನಿಮ್ ಟೀಮ್ ನಲ್ಲಿ ಜಾಯ್ನಿಂಗ್ ಅಂತ ಪ್ರತಿಯೊಬ್ಬ ವ್ಯಕ್ತಿಯನ್ನು ಉಳಿಸ್ಕೊಳ್ಳಿಕ್ ಸಾಧ್ಯ ಅನ್ನೋಂತ ಒಂದು ಪಾಯಿಂಟ್ ನಾನು ನಿಮ್ಗೆ ಹೇಳಿದೆ. ಅದೇ ತರ ಇನ್ನೊಂದು ಈಸಿಯೆಸ್ಟ್ ವೇ ನೀವು ಸಕ್ಸಸ್ಫುಲ್ ಆಗ್ಲಿಕ್ಕೆ, ತುಂಬಾ ಸುಲಭದ ದಾರಿ ಹೇಳ್ಬಿಡ್ತೀನಿ. ಎಂತ ಶತದಡ್ಡನು ಕೂಡ ಈ ಕೆಲಸ ಮಾಡ್ಬೋದು ಗೆಲ್ಲಿಕ್ಕೆ. ಏನೇನು ಗೊತ್ತಿಲ್ಲ, ದಡ್ರ ತರ ಇರ್ತಾರ, ಅವ್ರೆಲ್ಲರೂ ಕೂಡ ದುಡ್ಡು ಮಾಡಿದ್ದಾರೆ. ನಾನು ಇಂಡಸ್ಟ್ರಿ ನೋಡಿದೀನಿ. ಮಾತನಾಡ್ಲಿಕ್ ಬರಲ್ಲ, ಓದು ಬರ ಇಲ್ಲ, ಸಖತ್ ದುಡ್ಡು ಮಾಡಿದ್ದಾರೆ. ಅವರೆಲ್ಲ ಒಂದು ಟ್ರಿಕ್ಕಿ ಮೆಥಡ್ಸ್ ನ ಫಾಲೋ ಮಾಡಿರ್ತಾರೆ, ತುಂಬಾ ಈಸಿಯೆಸ್ಟ್ ಮೆಥಡ್ಸ್ ನ ಫಾಲೋ ಮಾಡಿರ್ತಾರೆ. ಅಂತ ಒಂದು ಈಸಿಯೆಸ್ಟ್ ಮೆಥಡ್ ನಾನು ನಿಮ್ಗೆ ಹೇಳ್ಕೊಡುವಂತ ಪ್ರಯತ್ನ ಮಾಡ್ತೀನಿ. ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀರಾ ನೀವು? ರೆಡಿ ಇದ್ದೀರಾ? ಒಂದ್ಸಲ ಅನ್ಮ್ಯೂಟ್ ಮಾಡ್ತೀನಿ ಎಲ್ಲರೂ.
ರೆಡಿ ಇದ್ದೀರಾ? ತುಂಬಾ ಈಸಿಯೆಸ್ಟ್ ಮೆಥಡ್. ಈಸಿಯೆಸ್ಟ್ ಮೆಥಡ್ ಏನು ಅಂತಂದ್ರೆ ನೋಟ್ ಮಾಡ್ಕೊಳ್ಬೇಕಾದ್ರೆ, ನಿಮ್ಮ ಸಂಸ್ಥೆಯಲ್ಲಿ ನಿಮ್ಮ ಟೀಮ್ ನಲ್ಲಿ ಯಾವುದೆಲ್ಲ ಕಾರ್ಯಕ್ರಮಗಳಿರುತ್ತೆ, ಅದು ಯಾವ್ದು ರೀತಿಯ ಕಾರ್ಯಕ್ರಮಗಳು ಇರ್ಬೋದು. ಮೀಟಿಂಗ್ಸ್ ಇರ್ಬೋದು, ಹೋಟೆಲ್ ಮೀಟಿಂಗ್ಸ್ ಇರ್ಬೋದು, ಡಿನ್ನರ್ ಪಾರ್ಟಿ ಇರ್ಬೋದು, ಅಥವಾ ಯಾರೋ ಒಂದು ಸೀನಿಯರ್ ಲೀಡರ್ಸ್ ಬರ್ತಾ ಇದಾರೆ ಅವ್ರದ್ದೊಂದು ಕಾರ್ಯಕ್ರಮ ಇರ್ಬೋದು. ಎನಿ ಕಾರ್ಯಕ್ರಮಗಳು, ಆ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ನಿಮ್ಮ ಟೀಮ್ ನಿಂದ ಅತಿ ಹೆಚ್ಚು ಜನರು ಕೂರೋ ತರ ನೋಡ್ಕೊಳ್ಬೇಕು. ಆ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಜನರು ನಿಮ್ ಟೀಮ್ ಇಂದಾನೆ ಕೂತ್ಕೊಳ್ಬೇಕು. ಇದು ಮಾಡ್ಬೋದಾ? ಇಷ್ಟು ಈಸಿಯೆಸ್ಟ್ ಕೆಲಸ ಯಾರು ಬೇಕಾದ್ರೂ ಮಾಡ್ಬೋದು. ನೀವು ಮಾಡ್ಬೋದಾ? ನಿಮ್ಮ ಕಂಪನಿಯಲ್ಲಿ ನಿಮ್ಮ ಟೀಮ್ ನಲ್ಲಿ ಯಾವುದೇ ಕಾರ್ಯಕ್ರಮಗಳಿರ್ಬೋದು, ಯಾವ್ದೋ ಒಂದು ಬೈಕ್ ಲಾಂಚಿಂಗ್ ಕಾರ್ಯಕ್ರಮ ಇರ್ಬೋದು, ಯಾವ್ದೋ ಒಂದು ಬ್ಯಾಡ್ ಸೆರೆಮನಿ ಕಾರ್ಯಕ್ರಮ ಇರ್ಬೋದು, ಯಾವ್ದೋ ಒಂದು ಡಿನ್ನರ್ ಪಾರ್ಟಿ ಇರ್ಬೋದು, ಯಾವ್ದೋ ಒಂದು ಓಮ್ ಮೀಟಿಂಗ್ ಇರ್ಬೋದು, ಯಾವ್ದೋ ಒಂದು ಬೂಟ್ ಕ್ಯಾಂಪ್ ಇರ್ಬೋದು. ಒಂದೊಂದು ಕಂಪ್ನಿಯಲ್ಲಿ ಒಂದೊಂದು ಹೆಸರು ಇರುತ್ತೆ. ಯಾವ್ದೋ ಒಂದು ಲೈಫ್ ಸಕ್ಸಸ್ ವರ್ಕ್ಶಾಪ್ ಅಂತ ಇರ್ಬೋದು, ಯಾವ್ದೊಂದು ಲೀಡರ್ಶಿಪ್ ಟ್ರೈನಿಂಗ್ ಇರ್ಬೋದು. ಯಾವ ತರದ ಪ್ರೋಗ್ರಾಮ್ಗಳು ಇರುತ್ತೋ ನನಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿರುತ್ತೆ ನಿಮ್ ಕಂಪ್ನಿಯಲ್ಲಿ ಯಾವ್ದಾವ್ದು ರೆಗ್ಯುಲರ್ ಆಗಿ ಪ್ರೋಗ್ರಾಮ್ಸ್ ಗಳು ನಡೀತಿರತ್ತೆ ಅಂತೇಳಿ. ಕೆಲವು ಕಂಪ್ನಿಗಳು CNT ಅಂತ ನಡೀತಿರತ್ತೆ, ಸೀಕ್ರೆಟ್ ಆಫ್ ಸಕ್ಸಸ್ ಅಂತ ಹೇಳಿ ಕೆಲವು ಕಂಪ್ನಿಗಳಲ್ಲಿ ನಡೆಸ್ತಿರ್ತಾರೆ. ಒಂದೊಂದು ಕಂಪನಿಯಲ್ಲಿ ಒಂದೊಂದು ರೀತಿಯ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಗಳು ರೆಗ್ಯುಲರ್ ಆಗಿ ನಡೀತಿರತ್ತೆ. ಇವತ್ ಸಂಕಲ್ಪ ಮಾಡಿ, ಯಾವುದೇ ಕಾರ್ಯಕ್ರಮ ಇರಲಿ, ಅದು ನಿಮ್ಮ ಕಂಪನಿಯಲ್ಲಿ ನಿಮ್ಮ ಟೀಮ್ ನಿಂದ ಯಾವುದೇ ಕಾರ್ಯಕ್ರಮ ಇರಲಿ, ಆ ಕಾರ್ಯಕ್ರಮಕ್ಕೆ ಶತಾಯಗತಾಯ ನನ್ನ ಟೀಮ್ ನಿಂದ ಅತಿ ಹೆಚ್ಚು ಜನರನ್ನ ಆ ಕಾರ್ಯಕ್ರಮಕ್ಕೆ ಭಾಗವಹಿಸೋ ತರ ಮಾಡ್ತೀನಿ. ಈ ಒಂದು ಸ್ಟ್ರಾಟಜಿ ಯಾರು ಸೀರಿಯಸ್ ಆಗಿ ಅಳವಡಿಸ್ಕೊಳ್ತಾರೋ ಅವರೆಲ್ಲರೂ ಕೂಡ ಸಖತ್ ಅಂದ್ರೆ ಸಖತ್ ದುಡ್ಡು ಮಾಡಿದ್ದಾರೆ. ನಾನು ನೋಡಿದ್ದೀನಿ. ತುಂಬಾ ಸುಲಭದ ಕೆಲಸ. ಟೀಮ್ ನಲ್ಲಿ ಎಲ್ಲರಿಗೂ ಕೂಡ ಅಲ್ಲಿಗೆ ಕರ್ಕೊಂಡ್ ಬರೋ ತರ ಮಾಡುವಂತದ್ದು. ಈ ಜವಾಬ್ದಾರಿ ತಗೊಳ್ಬೋದಾ? ಇದೇನಾದ್ರು ಕಷ್ಟದ ವಿಚಾರನ? ತುಂಬಾ ಜನರಿಗೆ ಗೊತ್ತಿದ್ರು ಮಾಡಲ್ಲ ಇದನ್ನ. ಗೊತ್ತು ಕಾರ್ಯಕ್ರಮಕ್ಕೆ ಕರ್ಕೊಂಡ್ ಬಂದ್ರೆ ಅವ್ರು ಸೀರಿಯಸ್ ಆಗ್ತಾರೆ, ಗೊತ್ತು ಕಾರ್ಯಕ್ರಮಕ್ಕೆ ಕರ್ಕೊಂಡ್ ಬಂದ್ರೆ ಅವರು ಕೂಡ ನಮ್ ತರ ಒಳ್ಳೆ ಲೀಡರ್ ಆಗ್ತಾರೆ, ಗೊತ್ತು ಕಾರ್ಯಕ್ರಮಕ್ಕೆ ಕರ್ಕೊಂಡ್ ಬಂದ್ರೆ ಅವ್ರು ಒಳ್ಳೆ ಬಿಸ್ನೆಸ್ ಮಾಡ್ತಾರೆ ಆ ಕಾರ್ಯಕ್ರಮ ಮುಗ್ದಿದ ನಂತರ, ಗೊತ್ತು. ಆದ್ರೂ ನಾವು ಮಾಡಲ್ಲ. ಯಾಕೆ? ಸಂಕೋಚ. ಪದೇ ಪದೇ ಬನ್ನಿ ಕಾರ್ಯಕ್ರಮಕ್ಕೆ ಮಿಸ್ ಮಾಡ್ಬೇಡಿ ಅಂತೇಳಿ ಮೇಲೆ ಫೋನ್ ಮಾಡ್ಲಿಕ್ಕೆ ಸಂಕೋಚ. ಏನ್ ಹೇಳಿದ್ದೆ ಹೇಳೋದು ಅಂತ ಹೇಳಿ ಬೇಜಾರು. ಈ ತರ ನೀವ್ ಯಾವಾಗ ಬೇಜಾರ್ ಮಾಡ್ಕೊಳ್ತೀರಾ, ಸಂಕೋಚ ಮಾಡ್ಕೊಳ್ತೀರಾ, ಇಲ್ಲಿ ಗ್ರೋತ್ ಇಲ್ಲ. ಬರ್ದಿಟ್ಕೊಳ್ಳಿ. ಅವ್ರಿಗೆ ಫೋರ್ಸ್ ಮಾಡ್ತಾ ಇದಾರೆ ಅಂತ ಅನ್ಸಿದ್ರು ಪರವಾಗಿಲ್ಲ. ಒಂದು ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ 10 ಸಲ ಫೋನ್ ಮಾಡಿದ್ರು ಅಂತ ಅನ್ಕೊಂಡ್ರು ಪರವಾಗಿಲ್ಲ. ಬೇಜಾರಾಗ್ಬೇಡಿ. ನೀವಷ್ಟು ಪ್ರೆಷರ್ ಹಾಕಿ ಫೋರ್ಸ್ ಮಾಡಿ ಅವ್ರನ್ನ ಕರ್ಕೊ ಬಂದ್ ಆದ್ಮೇಲೆ ಅವ್ರೇನ್ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಸೀರಿಯಸ್ ಆಗಿ ಒಳ್ಳೆ ಬಿಸ್ನೆಸ್ ಮಾಡಿ ಒಳ್ಳೆ ಇನ್ಕಮ್ ಮಾಡಿ ಅವ್ರ ಕನಸಿನ ಮನೆಯನ್ನ, ಅವ್ರ ಕನಸಿನ ಕಾರ್ಗಳನ್ನ ತಗೊಳ್ತಾರಲ್ಲ, ಆ ದಿನ ನಿಮ್ಮನ್ನ ನೆನ್ಸ್ಕೊಳ್ತಾರೆ. ಹೌದಲ್ಲ? ಆ ದಿನ ಅವ್ರೇನಾದ್ರೂ ನನಗೆ ಅಷ್ಟು ಫೋರ್ಸ್ ಮಾಡಿ ಅಷ್ಟು ಪ್ರೆಷರ್ ಹಾಕಿ ಕಾರ್ಯಕ್ರಮಗಳಿಗೆ ನನ್ನನ್ನ ಬರೋ ತರ ಮಾಡ್ಲಿಲ್ಲ ಅಂದ್ರೆ, ನಾನ್ ಸೀರಿಯಸ್ ಆಗ್ತಿರ್ಲಿಲ್ಲ, ನಾನ್ ಸೀರಿಯಸ್ ಆಗಿಲ್ಲ ಅಂದಿದ್ರೆ ಇವತ್ತು ನನ್ನ ಕನಸಿನ ಕಾರು ಕನಸಿನ ಮನೆ ಬರ್ತಿರ್ಲಿಲ್ಲಲ್ಲ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಅಂತೇಳಿ ಆ ದಿನ ನಿಮ್ಮನ್ನ ನೆನೆಸ್ಕೊಳ್ತಾರೆ. ಅಂತ ಒಂದ್ ದಿನಕ್ಕೋಸ್ಕರ ಇವತ್ತು ನೀವು ಎಷ್ಟು ಪ್ರೆಷರ್ ಹಾಕಿ ಕರ್ಸಿದ್ರು ಕೂಡ ಕಡಿಮೆನೆ. ಕ್ಲಿಯರ್? ಸೊ ಈ ಒಂದು ಚಾಲೆಂಜ್ ತಗೊಳ್ಬೋದಾ ಇನ್ಮೇಲೆ? ಆರ್ ಯು ರೆಡಿ ಟು ಟೇಕ್ ದ ಚಾಲೆಂಜ್? ಯಾವ ಚಾಲೆಂಜ್? ನಿಮ್ಮ ಸಂಸ್ಥೆಯಲ್ಲಿ ಯಾವ್ದೇ ಕಾರ್ಯಕ್ರಮ ಆಗ್ಲಿ, ಆ ಕಾರ್ಯಕ್ರಮವನ್ನು ಯಾರೇ ತಗೊಳ್ಳಿ, ಆ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಜನರನ್ನ ಕರ್ಕೊಂಡು ಹೋಗ್ಬೇಕು. ಫಸ್ಟ್ ಆಫ್ ಆಲ್ ನಾವು ಆ ಕಾರ್ಯಕ್ರಮಕ್ಕೆ ಹೋಗ್ಬೇಕು. ಅಂದ್ರೆ ಪ್ರತಿಯೊಂದು ಕಾರ್ಯಕ್ರಮ ನಾವು ಮಿಸ್ ಮಾಡ್ದಂಗೆ ಅಟೆಂಡ್ ಮಾಡ್ಬೇಕು. ಇದಂತೂ ಮ್ಯಾಂಡೇಟರಿ. ಇದು ತುಂಬಾ ಜನ ನೋಡಿದೀನಿ, ಕಾರ್ಯಕ್ರಮಗಳು ನನಗಲ್ಲ ನಮ್ ಟೀಮ್ ಅವರಿಗೆ ಅಂತೇಳಿ ಅವರೇ ಹೋಗ್ತಿರಲ್ಲ. ನಾವ್ ಹೆಂಗಿರ್ತೀವಿ ಹಂಗ್ ನಮ್ ಟೀಮ್ ಇರುತ್ತೆ, ನಾವೇ ಹೋಗ್ಲಿಲ್ಲ ಅಂದ್ರೆ ಅವ್ರು ಹೋಗಲ್ಲ. ಸೊ ಹಂಗಾಗಿ ಫಸ್ಟ್ ಆಫ್ ಆಲ್ ನಾವು ಯಾವ್ದೇ ಕಾರ್ಯಕ್ರಮ ಆಗ್ಲಿ ನಾವು ಮಿಸ್ ಮಾಡೋಂಗಿಲ್ಲ. ಅಂಡ್ ನಮ್ ಟೀಮ್ ನಲ್ಲಿ ಇರುವಂತ ಪ್ರತಿಯೊಬ್ರು ಕೂಡ ಮಿಸ್ ಮಾಡ್ದಂಗ್ ನೋಡ್ಕೊಳ್ಬೇಕು. ಯಾವ್ದೋ ಒಂದು ಕಾರ್ಯಕ್ರಮ ನಡೀತಿರತ್ತೆ ನಿಮ್ ಕಂಪ್ನಿದು, ಒಂದ್ 500 ಜನ ಸೇರಿರ್ತಾರೆ. ಆ 500 ಜನದಲ್ಲಿ ನನ್ ಟೀಮ್ ಇಂದಾನೆ ಒಂದ್ 200 ಜನ ಬಂದಿರ್ಬೇಕು, ನನ್ ಟೀಮ್ ಇಂದಾನೆ ಒಂದ್ 100 ಜನ ಬಂದಿರ್ಬೇಕು, ನನ್ ಟೀಮ್ ಇಂದಾನೆ ಒಂದ್ 300 ಜನ ಗ್ಯಾದರಿಂಗ್ ಆಗಿರ್ಬೇಕು. ಅಂದ್ರೆ
ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನನ್ನ ಟೀಮ್ ಹೈಯೆಸ್ಟ್ ಸ್ಟ್ರೆಂತ್ ಇರಬೇಕು. ಈ ಒಂದು ಚಾಲೆಂಜ್ ನೀವು ತಗೊಳ್ಬೇಕು. ಕ್ಲಿಯರ್? ಎಸ್. ಸೊ ನೆಕ್ಸ್ಟ್ ಪಾಯಿಂಟ್, ಡಿಫ್ರೆಂಟ್ ಪ್ಲೇಸಸ್ ಗಳಲ್ಲಿ ನಿಮ್ಮ ಟೀಮ್ ಅನ್ನ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಸಿಸ್ಟಮ್ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಸಿಸ್ಟಮ್ ನಿಮಗೆ ಹೆಲ್ಪ್ ಮಾಡುತ್ತೆ. ನೀವು ಪ್ಯಾಸಿವ್ ಇನ್ಕಮ್ ನ ಗಳಿಸ್ಲಿಕ್ಕೆ ಇರೋ ಒಂದೇ ಒಂದು ದಾರಿ ಸಿಸ್ಟಮ್ ನ ನೀವು ಫಾಲೋ ಅಪ್ ಮಾಡುವಂತದ್ದು, ನಿಮ್ಮ ಟೀಮು ಕೂಡ ಸಿಸ್ಟಮ್ ನ ಫಾಲೋ ಮಾಡೋ ತರ ಮಾಡುವಂತದ್ದು. ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ, ನಾವು ಸಿಸ್ಟಮ್ ಬಗ್ಗೆ ತಿಳ್ಕೊಂಡು ಅದನ್ನ ಫಾಲೋ ಮಾಡಿ ನಾವಷ್ಟೇ ಸಕ್ಸಸ್ಫುಲ್ ಆದ್ರೆ ನಮ್ಗೆ ಪ್ಯಾಸಿವ್ ಇನ್ಕಮ್ ಬರಲ್ಲ. ನಮಗೆ ಪ್ಯಾಸಿವ್ ಇನ್ಕಮ್ ಬರಬೇಕು ಅಂತಂದ್ರೆ ನಮ್ಮ ಟೀಮ್ ನಲ್ಲಿ ಇರುವಂತ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಾವು ಸಿಸ್ಟಮ್ ಬಗ್ಗೆ ತಿಳಿಸಬೇಕು. ಅವರು ಕೂಡ ಸಿಸ್ಟಮ್ ನ ಫಾಲೋ ಅಪ್ ಮಾಡಿ ಸಕ್ಸಸ್ಫುಲ್ ಆಗೋ ತರ ನೋಡ್ಕೊಂಡಾಗ ಮಾತ್ರ ಪ್ಯಾಸಿವ್ ಇನ್ಕಮ್ ನಮಗೂ ಕೂಡ ಬರ್ಲಿಕ್ಕೆ ಸಾಧ್ಯ. ಹಾಗಾಗಿ ಸಿಸ್ಟಮ್ ನ 100% ಫಾಲೋ ಅಪ್ ಮಾಡಿ ಕಡಿಮೆ ಟೈಮಲ್ಲಿ ದೊಡ್ಡ ಸಕ್ಸಸ್ ನ ಇಂಡಸ್ಟ್ರಿ ಪಡೀರಿ ಅನ್ನೋ ಒಂದು ಪಾಯಿಂಟ್ ಅನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಇದು ಬಿಸ್ನೆಸ್, ಇದು ಬಿಸ್ನೆಸ್, ಜಾಬ್ ಅಲ್ಲ. ಜಾಬ್ ಅಲ್ಲ, ಬಿಸ್ನೆಸ್ ಅಂತ ಅಂದ ತಕ್ಷಣನೇ ಇಲ್ಲಿ ಕಲ್ಲು ಮುಳ್ಳು ಇದ್ದಿದೆ, ಅಪ್ಸ್ ಅಂಡ್ ಡೌನ್ಸ್ ಇದ್ದಿದ್ದೇನೆ, ಏರಿಳಿತ ಇದ್ದಿದ್ದೇನೆ. ಯಾಕಂದ್ರೆ ಇದು ಬಿಸ್ನೆಸ್. ಇವತ್ತಿದ್ದ ಬಿಸ್ನೆಸ್ ನಾಳೆ ಇರಲ್ಲ, ನಾಳೆ ಬಿಸ್ನೆಸ್ ನಾಡಿದಿರಲ್ಲ. ಒಂದ್ ಮಂತ್ ಬಿಸ್ನೆಸ್ ಜಾಸ್ತಿ ಆಗ್ಬೋದು, ಇನ್ನೊಂದ್ ಮಂತ್ ಬಿಸ್ನೆಸ್ ಕಡಿಮೆ ಆಗ್ಬೋದು. ಯಾವ್ದೋ ಒಂದು ವರ್ಷ ತುಂಬಾ ಚೆನ್ನಾಗಿ ಒಳ್ಳೆ ಇನ್ಕಮ್ ಬರ್ಬೋದು, ಯಾವ್ದೋ ಒಂದು ವರ್ಷ ಇನ್ಕಮ್ ಸ್ವಲ್ಪ ಕಡಿಮೆ ಆಗ್ಬೋದು. ಕೆಲವು ಟೈಮಲ್ಲಿ 5 ವರ್ಷ ನೀವು ಮಾಡಿದ್ದು ಎಫರ್ಟಿಗೆ ಬರೀ ಒಂದೇ ವರ್ಷದಲ್ಲಿ ನಿಮ್ಗೆ ರಿಟರ್ನ್ ಸಿಗ್ಬೋದು. ಯಾರೋ ಒಬ್ಬರಿಗೆ ಜೀವನ ಪರ್ಯಂತ ದುಡಿದು ಜಾಬ್ ಅಲ್ಲಿ ದುಡಿಯೋ ಇನ್ಕಮ್ ನ ಒಂದೇ ವರ್ಷದಲ್ಲಿ ಪಡ್ಕೊಳ್ಬಹುದು. ವಿ ಡೋಂಟ್ ನೋ ಹೇಗಿರುತ್ತೆ ಬಿಸ್ನೆಸ್ ಅಂತ ಹೇಳಿ, ಅದಕ್ಕೆ ಅದನ್ನ ಬಿಸ್ನೆಸ್ ಅಂತ ಕರೆಯುವಂಥದ್ದು. ಹಾಗಾಗಿ ತಾಳ್ಮೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇನ್ನೊಂದು ಇಂಪಾರ್ಟೆಂಟ್ ಸೀಕ್ರೆಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರಿಗೆಲ್ಲ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಸಕ್ಸಸ್ ಸಿಕ್ಕಿದೆಯಲ್ಲ, ನೀವು ಅವರೆಲ್ಲರನ್ನು ಕೇಳಿಬೇಕಾದ್ರೆ ಅವರೆಲ್ಲರೂ ಕೂಡ ಹೇಳುವಂತ ಒಂದು ವಿಚಾರ ಏನು ಅಂತಂದ್ರೆ, ನನಗ್ ತಾಳ್ಮೆ ಇತ್ತು, ಇದ್ರಲ್ಲಿ ಗೆಲ್ತೀನಿ ಅಂತ ಹೇಳಿ ನಂಬಿಕೆ ಇತ್ತು, ಅದಕ್ಕೆ ನಾನು ಇದ್ರಲ್ಲಿ ಗೆದ್ದಿದ್ದೀನಿ ಅಂತಾನೆ ಹೇಳುವಂಥದ್ದು. ಸರ್, ನೀವು ತಾಳ್ಮೆ ಇಟ್ಕೊಳ್ಳದೆ ಈ ಇಂಡಸ್ಟ್ರಿ ಗೆದ್ರ ಅಂತ ಯಾರನ್ನೇ ನೀವು ಕೇಳಿ, ಇಂಡಸ್ಟ್ರಿ ಗೆದ್ದಿರೋರ್ನ, ಅವರೆಲ್ಲರೂ ಕೂಡ ಹೇಳ್ತಾರೆ ತಾಳ್ಮೆ ಮತ್ತೆ ಸಕ್ಸಸ್ ಎರಡು ಜೊತೆಗೇನೆ ಇಂಡಸ್ಟ್ರಿ ಸಿಗುವಂತದ್ದು. ಯಾರೆಲ್ಲ ತಾಳ್ಮೆ ಕಳ್ಕೊಂಡಿದಾರಲ್ಲ ಅವ್ರು ಯಾರೂ ಸಕ್ಸಸ್ಫುಲ್ ಆಗಿಲ್ಲ. ನೀವು ಬೇಕಾದ್ರೆ ನೋಡಿ, ಎಷ್ಟೋ ಜನರಿಗೆ 1 ವರ್ಷ ಕಾಯೋ ತಾಳ್ಮೆನೂ ಇಲ್ಲ. ನೋಡಿ, 5,000 6,000 ಟೀಮ್ ಮಾಡಿರೋರೆಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವ್ರನ್ನ ಕೇಳಿಬೇಕಾದ್ರೆ ನೀವು 1 ವರ್ಷ ಅವ್ರ ಟೀಮ್ ನಲ್ಲಿ ಜಾಯ್ನಿಂಗ್ ಆದವ್ರಿಗೆ ಪೇಷನ್ಸ್ ಇಲ್ಲ 1 ವರ್ಷ ಕಾಯ್ಲಿಕ್ಕೆ. ಅರ್ಜೆಂಟ್ ಸಕ್ಸಸ್ ಬೇಕು. ಹೆಂಗ್ ಸಾಧ್ಯ? ಜಾಯ್ನಿಂಗ್ ಆಗಿ ಇನ್ನು 1 ವರ್ಷ ತುಂಬಿಲ್ಲ, ಇನ್ನು ಇಂಡಸ್ಟ್ರಿ ಬಗ್ಗೆ ಪರಿಪೂರ್ಣವಾಗಿ ತಿಳ್ಕೊಂಡಿಲ್ಲ, ಏನ್ ಕೆಲಸ ಮಾಡಿದ್ರೆ ಇದ್ರಲ್ಲಿ ದುಡ್ಡು ಬರುತ್ತೆ ಅನ್ನೋದ್ರ ಬಗ್ಗೆ ಕ್ಲಿಯರ್ ಐಡಿಯಾ ಇಲ್ಲ, ಆದ್ರೂ ಕೂಡ ನಂಗೆ ದುಡ್ಡು ಸಿಕ್ಕಿಲ್ಲ, ನಾನು ಸಕ್ಸಸ್ ಆಗಿಲ್ಲ ಅಂತೇಳಿ ವಿತಿನ್ 1 ಇಯರ್ ಅಲ್ಲಿ ಅವ್ರು ಈ ಇಂಡಸ್ಟ್ರಿನ ಕ್ವಿಟ್ ಮಾಡ್ತಾರೆ ಅಂತಂದ್ರೆ ಇಮ್ಯಾಜಿನ್ ಮಾಡಿ ಅವ್ರ ಪೇಷನ್ಸ್ ಲೆವೆಲ್ ಎಷ್ಟಿದೆ ಅಂತೇಳಿ. ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬಾ ಜನರು ಹೊಸಬ್ರು ಇರ್ಬೋದು, ಅವರಿಗೂ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾರೆಲ್ಲ ಇನ್ನು 1 ವರ್ಷ ನಂದಿನ್ನು ಕಂಪ್ಲೀಟ್ ಆಗಿಲ್ಲ ಅನ್ನೋರು ಹ್ಯಾಂಡ್ ರೈಸ್ ಮಾಡಿ. ಸರ್, ನಂದಿನ್ನು ನನ್ನ ಸಂಸ್ಥೆಯಲ್ಲಿ ಇನ್ನು 1 ಇಯರ್ ಕಂಪ್ಲೀಟ್ ಆಗಿಲ್ಲ, ಅವರೆಲ್ಲರೂ ಕೂಡ ಹ್ಯಾಂಡ್ ರೈಸ್ ಮಾಡಿ, ಅಥವಾ ಮೀ ಅಂತೇಳಿ ಮೆಸೇಜ್ ಮಾಡಿ ನೋಡೋಣ, ಗೊತ್ತಾಗತ್ತೆ ಇನ್ನು ಯಾರೆಲ್ಲ ಇದಾರೆ 1 ಇಯರ್ ಕಂಪ್ಲೀಟ್ ಮಾಡ್ಕೊಳ್ಳಿ ಇಲ್ದೇ ಇರೋರು ಅಂತೇಳಿ. ತುಂಬಾ ಜನ ಇದ್ದಾರೆ, ತುಂಬಾ ಜನ ಇದ್ದಾರೆ. ನಿಮ್ಮೆಲ್ಲರೂ ಕೂಡ ಒಂದು ಇಂಪಾರ್ಟೆಂಟ್ ಲೆಸನ್ ಇವತ್ತು. ನಿಮಗೆ 1 ವರ್ಷ ನಿಮ್ಮ ಸಂಸ್ಥೆಯಲ್ಲಿ ಉಳ್ಕೊಳ್ಳುವಂತ ಪೇಷನ್ಸ್ ಇದೆಯಾ? ಅದೇನೇ ಆಗ್ಲಿ ಸರ್, ನೀವ್ ಹೇಳಿದಿರಲ್ಲ 1 ಇಯರ್ ಉಳ್ಕೊಳ್ಬೇಕು ನನ್ನ ಸಂಸ್ಥೆಯಲ್ಲಿ ಅಂತ, ನಾನು ಗ್ಯಾರಂಟಿ ಉಳಿತೀನಿ ಅಂತ ಏನಾದ್ರೂ ನಿಮಗೆ ಒಂದು ಸಂಕಲ್ಪ ಮಾಡಿದ್ರಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತಂದ್ರೆ 100% ಬರೆದಿಟ್ಕೊಳ್ಳಿ. ನಿಮ್ಮ ಕಂಪನಿಯಲ್ಲಿ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ, ಗ್ಯಾರಂಟಿ ಅನ್ಕೊಂಬಿಡಿ. ವಿತಿನ್ 1 ಇಯರ್ ಅಲ್ಲಿ ನೀವು ಪೇಷನ್ಸ್ ಕಳ್ಕೊಂಡು ನನಗೆ ಬೇಡ ಈ ಬಿಸ್ನೆಸ್ ಅಂತ ಹೇಳಿ ಬಿಟ್ಟೋದ್ರಿ, ಬರೆದಿಟ್ಕೊಳ್ಳಿ, ನೀವೇನ್ ಮಾಡಿದ್ರು ಕೂಡ ಇಂಡಸ್ಟ್ರಿ ಗೆಲ್ಲಿಕ್ ಆಗಲ್ಲ. ಅಲ್ಲ, ನಿಮ್ ಕಂಪನಿ ಅಂತಲ್ಲ, ನಿಮ್ ಕಂಪನಿ ಅಂತಲ್ಲ, ಇಡೀ ಪ್ರಪಂಚದಲ್ಲಿ ಯಾವುದೇ ದೇಶಕ್ಕೆ ಹೋಗಿ ಯಾವುದೇ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ನೀವು ಜಾಯ್ನ್ ಆಗಿ ಆ ಒಂದು ಕಂಪನಿಯಲ್ಲಿ ನಿಮಗೆ 1 ವರ್ಷ ಕೆಲಸ ಮಾಡೋ ತಾಳ್ಮೆ ನಿಮ್ಗೆ ಇಲ್ಲ ಅಂತ ಅಂದ್ರೆ ಬರ್ದಿಟ್ಕೊಳ್ಳಿ, ಎಂತ ಅತಿರಥ ಮಹಾರಥರ ಕಂಪನಿಯಲ್ಲೂ ಕೂಡ ನೀವು ಗೆಲ್ಲಿಕ್ ಆಗಲ್ಲ. ಪೇಷನ್ಸ್ 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 ಪೇಷನ್ಸ್. ಜಾಯ್ನಿಂಗ್ ಆಗಿದ್ದು ಬಿಗಿನಿಂಗ್ ಅಲ್ಲಿ ಕಷ್ಟ ಅನ್ಸುತ್ತೆ, ಹೊಸ ಇಂಡಸ್ಟ್ರಿ, ಇಲ್ಲಿರೋ ವ್ಯವಸ್ಥೆ ಎಲ್ಲವೂ ಕೂಡ ಹೊಸದನ್ಸುತ್ತೆ, ರಿಜೆಕ್ಷನ್ಸ್ ಇನ್ಕ್ರೀಸ್ ಆಗತ್ತೆ, ಜನ 100 ರೀತಿಯಲ್ಲಿ ಮಾತಾಡ್ತಾರೆ. ಇವೆಲ್ಲವನ್ನು ಡೈಜೆಸ್ಟ್ ಮಾಡ್ಕೊಂಡು ಈ ಇಂಡಸ್ಟ್ರಿ ಬಗ್ಗೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಒಂದು ಸಿಸ್ಟಮ್ ನ ಗ್ರಿಪ್ಪಿಗೆ ತಗೊಳ್ಳಿಕ್ ಬೇಕೇ ಬೇಕು 1 ವರ್ಷ.
ಬೇಕೇ ಬೇಕು. ಇದೊಂಥರ ಹೇಗೆ ಅಂತಂದ್ರೆ, ಇಮ್ಯಾಜಿನ್ ಮಾಡಿ, ಒಂದು ಕೋಳಿ ಮೊಟ್ಟೆ ಮರಿ ಆಗ್ಲಿಕ್ಕೆ ಎಷ್ಟು ದಿನ ವೆಯ್ಟ್ ಮಾಡ್ಬೇಕು? ಎಷ್ಟು ದಿನ ವೆಯ್ಟ್ ಮಾಡ್ಬೇಕು? ಎಷ್ಟು ದಿನ ಕಾವು ಕೊಡ್ಬೇಕು ಆ ಒಂದು ಕೋಳಿ ತನ್ನ ಕೋಳಿ ಮೊಟ್ಟೆ ಮರಿ ಆಗ್ಲಿಕ್ಕೆ? 21 ದಿನ ಕಾಯ್ಬೇಕು. ಕರೆಕ್ಟಾ? ಇಲ್ಲ, ನಾನು 21 ದಿನ ಕಾಯಲ್ಲ, ನನಗೆ 9 ದಿನದಲ್ಲ ನಾನು ಹೊರಗಡೆ ಬರ್ಬೇಕು ಅಂತ ಹೇಳಿ ಆ ಕೋಳಿ ಮೊಟ್ಟೆನ ಹೊಡೀರಿ ನೀವು. ಜಸ್ಟ್ 9 ದಿನಕ್ಕೆ ಏನಾಗ್ಬೋದು ನಿಮ್ಗೆ ಗೊತ್ತಾಗತ್ತೆ. ಜಸ್ಟ್ 9 ಡೇಸ್ ಅಲ್ಲಿ ಅಥವಾ 10 ಡೇಸ್ ಅಲ್ಲಿ ಅಥವಾ 1 ಡೇ ಅಲ್ಲಿ ನೀವು ಆ ಕೋಳಿ ಮೊಟ್ಟೆನ ಹೊಡೀರಿ, ಅದೇನ್ ಆಗ್ಬೋದು ಅಂತೇಳಿ. ಆಮ್ಲೆಟ್ ಆಗ್ಬೋದು ಅಷ್ಟೇ ನಿಮ್ಮ ಬಾಂಡ್ಲಿಯಲ್ಲಿ. ಕರೆಕ್ಟಾ? 21 ಡೇಸ್ ಶತಾಯಗತಾಯ ಪೇಷನ್ಸ್ ನ ಕಾಪಾಡ್ಕೊಂಡ್ರೆ ಮಾತ್ರ ಕೋಳಿ ಮರಿ ಆ ಮೊಟ್ಟೆಯಿಂದ ಬರ್ಲಿಕ್ಕೆ ಸಾಧ್ಯ. ಸೇಮ್ ಅದೇ ತರ ಒಂದು ಮಗು ತಾಯಿ ಹೊಟ್ಟೆಯಿಂದ ಹೊರಗಡೆ ಬರ್ಬೇಕು ಅಂತಂದ್ರೆ, ನಾನು 1 ತಿಂಗಳಲ್ಲಿ ಬರ್ತೀನಿ ಅಂತಂದ್ರೆ ಆಗತ್ತಾ? ಆ ತಾಯಿಗೂ 9 ತಿಂಗಳು ಕಾಯೋ ಪೇಷನ್ಸ್ ಇರಬೇಕು, ಆ ಮಗು ಕೂಡ 9 ತಿಂಗಳು ಕಾಯೋ ಪೇಷನ್ಸ್ ಇರಬೇಕು. ಮಗುನು ಅರ್ಜೆಂಟ್ ಮಾಡೋಂಗಿಲ್ಲ, ತಾಯಿನೂ ಅರ್ಜೆಂಟ್ ಮಾಡೋಂಗಿಲ್ಲ. ಕರೆಕ್ಟ್ ಅಲ್ಲ? ಇದು ದೇವ್ರು ಮಾಡಿರೋ ಸಿಸ್ಟಮ್ ಸ್ನೇಹಿತರೆ. ಪ್ರತಿಯೊಂದ್ರಲ್ಲೂ ವ್ಯವಸ್ಥೆ ಅನ್ನೋದಿದೆ, ಪ್ರತಿಯೊಂದ್ರಲ್ಲೂ ಸಿಸ್ಟಮ್ ಅನ್ನೋದಿದೆ ಅನ್ನೋದಕ್ಕೆ ನಾನೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸಿಸ್ಟಮ್ ಅನ್ನೋದು ನಾವು ಕಂಡುಹಿಡಿದಿರೋದಲ್ಲ. ಸಿಸ್ಟಮ್ ಅನ್ನೋದನ್ನ ನಾವು ಕಂಡುಹಿಡಿದಿರೋದಲ್ಲ. ಸಿಸ್ಟಮ್ ಅನ್ನೋದನ್ನ ದೇವ್ರು ಕಂಡುಹಿಡಿದಿರುವಂತದ್ದು. ನಾವು ಪ್ರತಿಯೊಂದರಲ್ಲೂ ಆ ಸಿಸ್ಟಮ್ ನ ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದೀವಿ. ಪ್ರತಿಯೊಂದು ವ್ಯವಸ್ಥೆ, ಪ್ರತಿಯೊಂದು ಸಿಚುಯೇಷನ್ಸ್ ಅಲ್ಲಿ, ಪ್ರತಿಯೊಂದು ಕೆಲಸದಲ್ಲಿ ನಾವು ವ್ಯವಸ್ಥೆ ಅನ್ನೋದನ್ನ ಅಳವಡಿಸ್ತೀವಿ. ಸೊ ದೇವ್ರು ಮಾಡಿರೋ ಸಿಸ್ಟಮ್ ಅದು. ಹೆಂಗೆ ಒಂದು ಕೋಳಿ ಮೊಟ್ಟೆ ಮರಿ ಆಗ್ಲಿಕ್ಕೆ 21 ದಿನ ಕಾಯ್ಬೇಕು, 21 ದಿನ ಕಾವು ಕೊಡ್ಲೇಬೇಕು. ಒಂದು ತಾಯಿಯಿಂದ ಮಗು ಹೊರಗಡೆ ಬರ್ಲಿಕ್ಕೆ 9 ತಿಂಗಳು ಕಾಯ್ಲೇಬೇಕು. ಸೇಮ್ ನಾವು ಕೂಡ 1 ವರ್ಷ ವೆಯ್ಟ್ ಮಾಡ್ಲೇಬೇಕು ಇಂಡಸ್ಟ್ರಿಯಲ್ಲಿ. 1 ವರ್ಷ ನೀವು ಕಾದ್ ನೋಡಿ, ಯಾಕೆ ನಿಮ್ಗೆ ಗ್ರೋತ್ ಸಿಗಲ್ಲ ನಾನು ನೋಡ್ತೀನಿ. ನೀವು ಯಾವುದೇ ವ್ಯಾಪಾರ ತಗೊಳ್ಳಿ, ಪ್ರಾರಂಭಿಕ ಹಂತದಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಬಿಟ್ಟು ನಾನು ಬೇರೆ ಯಾವುದೇ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ದೊಡ್ಡ ಇನ್ವೆಸ್ಟ್ಮೆಂಟ್ ಬೇಕಾಗತ್ತೆ ಬಿಗಿನಿಂಗ್ ಅಲ್ಲಿ. ಪ್ರತಿದಿನ ಆ ಒಂದು ಬಿಸ್ನೆಸ್ ರನ್ ಮಾಡ್ಲಿಕ್ಕೆ ನಿಮ್ಗೆ ಒಂದಿಷ್ಟು ಫಂಡ್ ಬೇಕಾಗತ್ತೆ, ವಿಷನ್ ನಿಮ್ಗೆ ಇರ್ಬೇಕಾಗತ್ತೆ, ಪ್ಯಾಷನ್ ಆಗಿ ನೀವು ತಗೊಂಡಿರ್ಬೇಕಾಗತ್ತೆ. ಸುಮ್ನೆ ದುಡ್ಡಿಗೋಸ್ಕರ ಕೆಲಸ ಮಾಡಿದ್ರೆ ಅದ್ರಲ್ಲಿ ನೀವು ಗೆಲ್ಲಿಕ್ ಆಗಲ್ಲ. ಜನರಿಗೆ ಸರ್ವಿಸ್ ಕೊಡುವಂತಹ ಒಂದು ಸರ್ವಿಸ್ ಓರಿಯೆಂಟೆಡ್ ಮೈಂಡ್ ಸೆಟ್ ಬೇಕು. ಸರ್ವಿಸ್ ಓರಿಯೆಂಟೆಡ್ ಮೈಂಡ್ ಸೆಟ್ಟಿಗೂ ಮನಿ ಓರಿಯೆಂಟೆಡ್ ಮೈಂಡ್ ಸೆಟ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ. ನೀವು ಯಾವುದೇ ಬಿಸ್ನೆಸ್ ಮಾಡಿ ಇಡೀ ಪ್ರಪಂಚದಲ್ಲಿ ನೀವು ಮನಿ ಓರಿಯೆಂಟೆಡ್ ಮೈಂಡ್ ಸೆಟ್ ಅಲ್ಲಿ ನೀವು ಯಾವುದೇ ಬಿಸ್ನೆಸ್ ಮಾಡಿ ನೀವು ಆ ಬಿಸ್ನೆಸ್ ಅಲ್ಲಿ ಉಳಿಲಿಕ್ಕೆ ಸಾಧ್ಯತೆ ಇಲ್ಲ. 1 ವರ್ಷ ನೀವು ಉಳಿಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆ ಹೇಳಿ? ಆ ಬಿಸ್ನೆಸ್ ನೀವು ಶುರು ಮಾಡಿರುವಂತದ್ದು ದುಡ್ಡಿಗೋಸ್ಕರ ಆಗಿರತ್ತೆ. ಅದೇ ನೀವು ಸರ್ವಿಸ್ ಓರಿಯೆಂಟೆಡ್ ಅಂದ್ರೆ ಜನರಿಗೆ ಒಂದು ಸೇವೆ ರೂಪದಲ್ಲಿ ನೀವು ಆ ಬಿಸ್ನೆಸ್ ನ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಉದಾಹರಣೆಗೆ ಒಂದು ಹೋಟೆಲ್ ನೀವು ಮಾಡಿದೀರಾ, ದುಡ್ಡಿಗೋಸ್ಕರ ಹೋಟ್ಲು ಮಾಡಿಲ್ಲ. ಒಂದು ಒಳ್ಳೆ ಟೇಸ್ಟ್ ಇರುವಂತಹ ಐಟಮ್ಸ್ ಅನ್ನ ಜನರಿಗೆ ತಲುಪಿಸ್ಬೇಕು, ಅದು ನನ್ನ ಮೇಜರ್ ಇಂಟೆನ್ಷನ್ ಅಂತ ಹೇಳಿ ನೀವು ಸರ್ವಿಸ್ ಕೊಡಬೇಕು, ಒಳ್ಳೆ ಸರ್ವಿಸ್ ಕೊಡಬೇಕು ಅಂತ ಮಾಡಿ. ನೀವು ಸಕ್ಸಸ್ಫುಲ್ ಮಾಡ್ಲಿಲ್ಲ ಅಂದ್ರೆ ಬಿಸ್ನೆಸ್ ನ ಜನರೇ ಸಕ್ಸಸ್ಫುಲ್ ಮಾಡ್ತಾರೆ. ಹುಡುಕೊಂಬಂದ್ ಜನರು ಕರ್ಕೊಂಡ್ ಬರ್ತಾರೆ ನಿಮ್ಮ ಹೋಟೆಲ್ಗೆ. ಯಾಕೆ ಹೇಳಿ? ಸರ್ವಿಸ್ ನಿಮ್ದು ಸರ್ವಿಸ್ ಓರಿಯೆಂಟೆಡ್ ಮೈಂಡ್ ಸೆಟ್ ಆಗಿರುತ್ತೆ. ಜನರಿಗೆ ಒಂದು ಒಳ್ಳೆ ಸರ್ವಿಸ್ ಕೊಡ್ಬೇಕು ಅಂತೇಳಿ. ಯಾವುದೇ ಬಿಸ್ನೆಸ್ ತಗೊಳ್ಳಿ, ನೀವು ಗೆಲ್ಬೇಕು ಅಂತಂದ್ರೆ ಸರ್ವಿಸ್ ಓರಿಯೆಂಟೆಡ್ ಇದ್ದಾಗ ಮಾತ್ರ ನೀವು ಗೆಲ್ಲಿಕ್ ಸಾಧ್ಯ. ಮನಿ ಓರಿಯೆಂಟೆಡ್ ಇದ್ರೆ ಆಗಲ್ಲ. ಸೇಮ್ ಅದೇ ತರ ಇಲ್ಲೂ ಕೂಡ ನೀವು ಜನರಿಗೆ ಒಳ್ಳೇದ್ ಮಾಡುವಂತಹ ಒಂದು ಮನಸ್ಥಿತಿಯಲ್ಲಿ ಕೆಲಸ ಮಾಡಿದಾಗ, ಜನರನ್ನ ಬೆಳೆಸುವಂತಹ ಒಂದು ಮನಸ್ಥಿತಿಯಲ್ಲಿ ಕೆಲಸ ಮಾಡಿದಾಗ, ನಾನು ಬೆಳೆದು 10 ಜನರನ್ನ ಬೆಳೆಸಬೇಕು, 10 ಜನಕ್ಕೆ ಹೆಲ್ಪ್ ಮಾಡಬೇಕು, 10 ಜನರ ಕನಸನ್ನ ನನಸು ಮಾಡಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ನೀವು ಕೆಲಸ ಮಾಡಿದಾಗ ನೀವು ಇಲ್ಲಿ ಗೆಲ್ಲಿಕ್ ಸಾಧ್ಯ. ಸೊ ಅಲ್ಲೂ ಕಮಿಟ್ಮೆಂಟ್ ಬೇಕಾಗತ್ತೆ, ಹಾರ್ಡ್ ವರ್ಕ್ ಬೇಕಾಗತ್ತೆ. ಆ ಒಂದು ಬಿಸ್ನೆಸ್ ನ ಬೇಸಿಕ್ ರೂಲ್ಸ್ ಗಳನ್ನ ತಿಳ್ಕೊಳ್ಬೇಕಾಗತ್ತೆ. ಕಷ್ಟ ಟೈಮ್ ನಲ್ಲಿ ಬಿಸ್ನೆಸ್ ನ ಕ್ವಿಟ್ ಮಾಡದೆ ಇರುವಂತದ್ದಾಗಿರ್ಬೋದು, ರೀಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು, ಕಂಟಿನ್ಯೂಸ್ ಕಲಿಯೋದಾಗಿರ್ಬೋದು, ಆ ಬಿಸ್ನೆಸ್ ನ ಗ್ರೋ ಮಾಡ್ಲಿಕ್ಕೆ ಪೇಷನ್ಸ್ ಇವೆಲ್ಲವೂ ಕೂಡ ಬೇಕಾಗತ್ತೆ. ಯಾವುದೇ ವ್ಯಾಪಾರ ತಗೊಳ್ಳಿ ಅದರ್ ದನ್ ಡೈರೆಕ್ಟ್ ಸೆಲ್ಲಿಂಗ್. ಬಟ್ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲೂ ಕೂಡ ನಿಮ್ಗೆ ಏನ್ ದೊಡ್ಡ ಆರಂಭಿಕ ಹೂಡಿಕೆ ಏನ್ ಬೇಕಾಗಿಲ್ಲ, ಬಿಗ್ ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ ಶುರು ಮಾಡ್ಲಿಕ್ಕೆ. ಕರೆಕ್ಟಾ? ಸೊ ಮೇಜರ್ ಆಗಿ ಇಂಡಸ್ಟ್ರಿ ಏನ್ ಕೆಲಸಗಳಿದಾವೆ? 2 ಕೆಲಸ ಇರುವಂತದ್ದು. ಓನ್ಲಿ 2 ವರ್ಕ್ಸ್, 2 ಕೆಲಸ. ಏನೇನದು? ಒಂದು, ನಾವು ಲೀಡರ್ ಆಗೋದು. ವೆರಿ ಇಂಪಾರ್ಟೆಂಟ್ ಇದು.
ನಾವ್ ಇದನ್ನ ಮಾಡದೆ ಎರಡನೇ ಕೆಲ್ಸಕ್ಕೆ ಫೋಕಸ್ ಮಾಡ್ತಿರ್ತೀವಿ. ನಿಮ್ಮನ್ನೇ ನೀವು ಪ್ರಶ್ನೆ ಮಾಡ್ಕೊಳ್ಳಿ, ನಾವು ಎರಡನೇ ಕೆಲ್ಸಕ್ಕೆ ಫೋಕಸ್ ಮಾಡ್ತಾ ಇದೀವ, ಮೊದಲನೇ ಕೆಲಸವನ್ನ ನಾವು ಕಂಪ್ಲೀಟ್ ಮಾಡ್ದೆ ಅಂತೇಳಿ. ಎರಡನೇ ಕೆಲಸ ಏನು? ನಮ್ಮ ಟೀಮ್ ನಲ್ಲಿ ಲೀಡರ್ಸ್ ಗಳನ್ನ ಕ್ರಿಯೇಟ್ ಮಾಡುವಂತದ್ದು. ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದೀವಿ ಅಂತಂದ್ರೆ, ನಮ್ಮ ಟೀಮ್ ನಲ್ಲಿ ಸೂಪರ್ ಪವರ್ಫುಲ್ ಲೀಡರ್ಸ್ ಗಳು ಬರಬೇಕು, ನೆಕ್ಸ್ಟ್ ಲೆವೆಲ್ ವರ್ಕ್ ಮಾಡುವಂತ ಲೀಡರ್ಸ್ ಬರಬೇಕು, ಸಖತ್ ಬಿಸ್ನೆಸ್ ಕೊಡೋರು ನಮ್ಮ ಟೀಮ್ ನಲ್ಲಿ ಬರಬೇಕು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಆದ್ರೆ ಮೊದಲನೇ ಪಾಯಿಂಟ್ ಅನ್ನು ನಾವು ಮರ್ತೇ ಬಿಟ್ಟಿದೀವಿ. ಏನದು? ನಮ್ಮ ಟೀಮ್ ನಲ್ಲಿ ಸೂಪರ್ ಆಗಿ ಬಿಸ್ನೆಸ್ ಕೊಡೋರು ಬರಬೇಕು ಅಂತಂದ್ರೆ ಫಸ್ಟ್ ನಾವು ಸೂಪರ್ ಆಗಿ ಬಿಸ್ನೆಸ್ ಕೊಡ್ತಿರ್ಬೇಕು. ನಮಗಿಂತ ಹೈಲಿ ಟ್ಯಾಲೆಂಟೆಡ್ ಇರುವಂತ ವ್ಯಕ್ತಿಗಳು ನಮ್ಮ ಟೀಮ್ ನಲ್ಲಿ ಬರಬೇಕು ಅಂದ್ರೆ ಫಸ್ಟ್ ನಾನ್ ಟ್ಯಾಲೆಂಟೆಡ್ ವ್ಯಕ್ತಿ ಆಗಿರ್ಬೇಕು. ಒಳ್ಳೊಳ್ಳೆ ಲೀಡರ್ಸ್ ಗಳು ನನ್ನ ಟೀಮ್ ನಲ್ಲಿ ಬರಬೇಕು ಅಂದ್ರೆ ಫಸ್ಟ್ ನಾನ್ ಲೀಡರ್ ಆಗಿರ್ಬೇಕು. ಒಳ್ಳೆ ಲೀಡರ್ಶಿಪ್ ಕ್ವಾಲಿಟೀಸ್ ಇರುವಂತ ವ್ಯಕ್ತಿಗಳು ನನ್ನ ಟೀಮ್ ನಲ್ಲಿ ಬರಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ನನ್ನಲ್ಲಿ ಒಳ್ಳೆ ಲೀಡರ್ಶಿಪ್ ಕ್ವಾಲಿಟೀಸ್ ಗಳು ಇರಬೇಕು. ಈ ಲಾಜಿಕ್ ಅನ್ನ ಅರ್ಥ ಮಾಡ್ಕೊಳ್ಳದೆ ನೀವ್ ವರ್ಕ್ ಮಾಡ್ತಾ ಇದ್ರೆ ನಾವು ದಡ್ರಾಗ್ ಉಳ್ಕೊಳ್ತೀವಿ ಇಂಡಸ್ಟ್ರಿಯಲ್ಲಿ. ನಾವೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ? ಸಖತ್ ಬಿಸ್ನೆಸ್ ಕೊಡೋರು ನಮ್ ಟೀಮ್ ನಲ್ಲಿ ಬರ್ಬೇಕು. ನಾವ್ ಸಖತ್ ಬಿಸ್ನೆಸ್ ಕೊಡ್ತಾ ಇದೀವಾ? ನಾವ್ ಕೊಡ್ತಾ ಇಲ್ಲ. ನಾವೇ ಕೊಡದೆ ನಮ್ ಟೀಮ್ ನಲ್ಲಿ ಸಖತ್ ಬಿಸ್ನೆಸ್ ಕೊಡೋರು ಹೆಂಗ್ ಬರ್ತಾರೆ? ನಮಿಗೊಂದು 10% ನಾಲೆಡ್ಜ್ ಇದೆ ಅಂತಂದ್ರೆ ಈ ಇಂಡಸ್ಟ್ರಿ ಬಗ್ಗೆ, ನಮ್ ಟೀಮ್ ನಲ್ಲಿ ಬರೋರು ಎಲ್ಲರೂ ಕೂಡ ಒಂದ್ 5%, 6%, 3% ಇರೋರೇ ಬರ್ತಾರೆ. ಈ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. ನಾವ್ ಎಷ್ಟಿರ್ತೀವಿ ಅದಕ್ಕಿಂತ ಕೆಳಗಡೆ ಇರೋರೇ ನಮ್ ಟೀಮ್ ನಲ್ಲಿ ಬರುವಂತದ್ದು. ನಮಗಿಂತ ಹೈಯರ್ ಲೆವೆಲ್ ಬರೋಕ್ ಸಾಧ್ಯನೇ ಇಲ್ಲ. ಬಂದ್ರು ಅವ್ರು ನಮ್ ಜೊತೆ ಉಳಿಯಲ್ಲ. ಇದನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ಅಪ್ಪಿ ತಪ್ಪಿ ಬರ್ಬೋದು ನಿಮಗಿಂತ ಹೈಲಿ ಟ್ಯಾಲೆಂಟೆಡ್ ವ್ಯಕ್ತಿಗಳು ನಿಮ್ ಟೀಮ್ ನಲ್ಲಿ ಅಪ್ಪಿ ತಪ್ಪಿ ಬರೋ ಸಾಧ್ಯತೆ ಇದೆ. ಯಾಕಂದ್ರೆ ನೆಟ್ವರ್ಕ್ ಇದು. ಬಟ್ ಅವ್ರು ನಿಮ್ ಟೀಮ್ ಅಲ್ಲಿ ಉಳಿಯಲ್ಲ. ಯಾಕೆ ಉಳಿಯಲ್ಲ? ನಿಮ್ಮನ್ನ ಅವರು ಲೀಡರ್ ಅಂತ ಹೇಳಿ ಅಕ್ಸೆಪ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಕ್ ಆಗಲ್ಲ. ಅವರು ಇವ್ರನ್ನ ನಾನು ಹೆಂಗ್ ಲೀಡರ್ ಅಂತ ಕರೀಲಿ, ಇವ್ರು ನಮ್ ಲೀಡರ್ ಅಂತ ಹೇಳಿ ನಾನು ಹೆಂಗ್ ಹೇಳ್ಕೊಂಡು ತಿರ್ಗಾಡ್ಲಿ ಅಂತ ಹೇಳಿ ಅವ್ರು ನಿಮ್ ಕಂಪ್ನಿ ಬಿಟ್ಟೆ ಹೋಗ್ತಾರೆ. ಯಾಕೆ ಹೇಳಿ? ಅವ್ರು ನಿಮಗಿಂತ ಹೈಲಿ ಟ್ಯಾಲೆಂಟೆಡ್ ಇರ್ತಾರೆ. ನಿಮಗಿಂತ ಹೈಯೆಸ್ಟ್ ಬಿಸ್ನೆಸ್ ಕೊಡೋ ಪೊಟೆನ್ಶಿಯಲ್ ಅವ್ರು ಇರುತ್ತೆ. ಜೀವನದಲ್ಲಿ ಸಿದ್ಧಾಂತಗಳನ್ನ ಹಿಡ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಅಂತ ವ್ಯಕ್ತಿಗಳು ನಿಮ್ ಟೀಮ್ ನಲ್ಲಿ ಬಂದಾಗ ಅವ್ರಿಗಿಂತ ಲೋ ಲೆವೆಲ್ ಅಲ್ಲಿ ನೀವು ಇದ್ದು ನಿಮ್ಮನ್ನ ಲೀಡರ್ ಅಂತ ಹೇಳಿ ಹೊಗಳ್ಕೊಂಡು ತಿರ್ಗ್ಲಿಕ್ಕೆ ಹೇಗ್ ಸಾಧ್ಯ ಹೇಳಿ? ಒಮ್ಮೆ ಯೋಚನೆ ಮಾಡಿ. ತುಂಬಾ ಬುದ್ಧಿವಂತ ಆಗಿರ್ಬೇಕಷ್ಟೇ. ಅವ್ರೇನಾದ್ರು ನಿಮ್ ಟೀಮ್ ನಲ್ಲಿ ನಿಮಗಿಂತ ಹೈಲಿ ಟ್ಯಾಲೆಂಟ್ ಇದ್ದು ಆದ್ರೂ ನಿಮ್ನ ಲೀಡರ್ ಅಂತ ಹೇಳಿ ಹೇಳ್ಕೊಂತ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಅವನು ಸೂಪರ್ ಡೂಪರ್ ವ್ಯಕ್ತಿ ಆಗಿರ್ಬೇಕು. ಅಂದ್ರೆ ಇರ್ಲಿ ಬಿಡು, ನಾನ್ ಬಂದಿರೋದು ನನ್ನ ಗ್ರೋತಿಗೆ ಅಷ್ಟೇ. ಇವತ್ ನನ್ನ ಲೀಡರ್ ಯಾರಿದ್ದಾರೆ ಸೆಕೆಂಡ್ರಿ. ನಾನ್ ಗ್ರೋ ಆಗ್ಬೇಕು, ನಾನ್ ಇಂಡಿಪೆಂಡೆಂಟ್ ನಿಂತ್ ಮಾಡ್ಬೇಕು ಅನ್ನೋರು ಇದ್ದಾಗ ಕೋಟಿಗೊಬ್ರು ಆತರೋರು ಇರೋರು. ಅವರು ಕೂಡ ಒಂದ್ ಹಂತದವರೆಗೆ ನಿಮ್ ಲೀಡರ್ 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 ಅಂತ ಹೇಳ್ಕೊಂಡು ದಿನಗಳನ್ನ ತಳ್ತಾರೆ. ಅವ್ರೊಂದ್ ಹಂತಕ್ಕೆ ಬರೋವರೆಗೆ. ಒಂದ್ಸಲ ಅವ್ರು ನಿಮ್ ಹಂತಕ್ಕೆ ಬಂದ್ ಆದ್ಮೇಲೆ ನಿಮ್ ಮೂಲೆ ಗುಂಪು ಮಾಡ್ತಾರೆ ಸ್ನೇಹಿತರೆ. ನಿಮ್ನ ಮೂಲೆ ಗುಂಪು ಮಾಡ್ತಾರೆ. ನಿಮ್ಮನ್ನೆಲ್ಲೂ ರೆಕಮೆಂಡೇ ಮಾಡ್ಲಿಕ್ಕೆ ಹೋಗಲ್ಲ, ನಿಮ್ಮನ್ನೆಲ್ಲೂ ಪ್ರಮೋಟೇ ಮಾಡ್ಲಿಕ್ಕೆ ಹೋಗಲ್ಲ. ಯಾಕೆ ಹೇಳಿ? ಗೊತ್ತವರಿಗೆ ನಿಮ್ಮನ್ನ ಪ್ರಮೋಷನ್ ಮಾಡಿದ್ರೆ ಆ ಲೆವೆಲಿಗೆ ಬಂದು ಅವ್ರ ಇಮೇಜ್ ಕಡಿಮೆ ಆಗತ್ತೆ, ಅವ್ರ ವ್ಯಾಲ್ಯೂ ಡೌನ್ ಆಗತ್ತೆ. ಸೊ ಈ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಲಾಜಿಕ್. ಐ ಥಿಂಕ್ ಈ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಿಮ್ಗೆ ಕ್ಯಾಚ್ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಎಸ್ ಆರ್ ನೋ? ನಿಮ್ಮಲ್ಲಿ ಸೂಪರ್ ಪವರ್ಫುಲ್ ವ್ಯಕ್ತಿಗಳು ಬರಬೇಕು ಅಂದ್ರೆ ಫಸ್ಟ್ ನೀವು ಸೂಪರ್ ಪವರ್ಫುಲ್ ಆಗ್ಬೇಕು. ನೀವು ಪವರ್ಫುಲ್ ಆಗ್ಬೇಕು. ನೀವು ಪವರ್ಫುಲ್ ವ್ಯಕ್ತಿಗಳಾಗಬೇಕು. ನೀವು ಅತಿ ಹೆಚ್ಚು ಇಂಡಸ್ಟ್ರಿ ಬಗ್ಗೆ ಕಲಿಬೇಕು. ಸಖತ್ತಾಗಿ ಮಾತಾಡುವಂತ ವ್ಯಕ್ತಿಗಳು ನಿಮ್ಮ ಟೀಮ್ ನಲ್ಲಿ ಬರಬೇಕು ಅಂದ್ರೆ ಫಸ್ಟ್ ನೀವು ಸಖತ್ತಾಗಿ ಮಾತಾಡ್ತಾ ಇರಬೇಕು. ಒಳ್ಳೆ ಲೀಡರ್ಶಿಪ್ ಕ್ವಾಲಿಟೀಸ್ ಇರುವಂತ ವ್ಯಕ್ತಿಗಳು ನಿಮ್ ಟೀಮ್ ನಲ್ಲಿ ಬರಬೇಕು ಅಂದ್ರೆ ನಿಮ್ಮಲ್ಲಿ ಒಳ್ಳೆ ಲೀಡರ್ಶಿಪ್ ಕ್ವಾಲಿಟೀಸ್ ಇರಬೇಕು. ಸಖತ್ ಹಾರ್ಡ್ ವರ್ಕ್ ಮಾಡೋರು ನಿಮ್ ಟೀಮ್ ನಲ್ಲಿ ಬರಬೇಕು ಅಂದ್ರೆ ಫಸ್ಟ್ ನೀವು ಹಾರ್ಡ್ ವರ್ಕ್ ಮಾಡ್ತಿರ್ಬೇಕು. ನೀವೇ ವಾರಕ್ಕೊಂದಿನ ವಾರಕ್ಕೆ 2 ದಿನ ಫೀಲ್ಡ್ ಅಲ್ಲಿ ಇರುವಂತದ್ದು, ಇನ್ನು 5 ದಿನ ಮನೇಲಿ ಮಲ್ಕೊಳ್ಳುವಂತ ಮನಸ್ಥಿತಿಯವ್ರು ನೀವೇ ಇದ್ದಾಗ ಇಮ್ಯಾಜಿನ್ ಮಾಡಿ ನಿಮ್ ಕೆಳಗಡೆ ಬರುವಂತವ್ರು ಇನ್ಯಾವ ತರ ಇರ್ಬೋದು. ನಮ್ ಗುರುಗಳು ಒಂದು ಅದ್ಭುತವಾದಂತಹ ಗಾದೆ ಮಾತು ಹೇಳ್ತಿರ್ತಾರೆ. ಆಕ್ಚುಲಿ ಅದು ಹೇಳ್ಬಾರ್ದು, ಪಬ್ಲಿಕ್ ಅಲ್ಲಿ ಹೇಳುವಂತ ಗಾದೆ ಮಾತಲ್ಲ. ಬಟ್ ಆದ್ರೂ ಕೂಡ ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ ಅನ್ನೋ ಕಾರಣಕ್ಕೆ ಅದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೀವ್ ಯಾರು ಕೂಡ ಅಪಾರ್ಥ ಮಾಡ್ಕೊಳ್ಳಲ್ಲ ಆ ಗಾದೆ ಮಾತು ಹೇಳಿದ್ರೆ ಅನ್ನೋ ಒಂದು ಕಾರಣಕ್ಕೆ ನಾನ್ ನಿಮ್ಗೆ ಇದನ್ನ ಹೇಳ್ತೀನಿ. ಯಾಕಂದ್ರೆ ಎಲ್ಲರೂ ಕೂಡ ಒಂದು ಕ್ಲೋಸ್ ಸರ್ಕಲ್ ಇರೋರೆ ನನ್ ಜೊತೆ. ಯಾಕಂದ್ರೆ ಯಾರು ಕೂಡ ಒಂದಿನ 2 ದಿನದಲ್ಲಿ ಪರಿಚಯ ಆಗಿರೋರು ಇಲ್ಲ. ಎಲ್ಲರೂ ಕೂಡ 1 ವಾರ, 1 ತಿಂಗಳು, 6 ತಿಂಗಳು, 1 ವರ್ಷ, ಕೆಲವರೆಲ್ಲ 7 years ಇಂದ ನಾನು ಫಾಲೋ ಮಾಡ್ತಿರೋರು ಇದ್ದೀರಾ ಇವತ್ತಿನ ಕಾರ್ಯಕ್ರಮದಲ್ಲಿ. ಹಂಗಾಗಿ ಒಂದು ಪಾಯಿಂಟ್ ಹೇಳ್ತೀನಿ. ಇದು ಹೆಂಗೆ ಅಂತಂದ್ರೆ, ಗುರು ಮತ್ತೆ ಶಿಷ್ಯರಿಗೆ ಸಂಬಂಧಪಟ್ಟಂತ ಒಂದು ಇಂಪಾರ್ಟೆಂಟ್ ಗಾದೆ ಮಾತು, ಲೋಕಲ್ ಗಾದೆ ಮಾತು. ತುಂಬಾ ಚೆನ್ನಾಗಿ ಅರ್ಥ ಮಾಡ್ಸತ್ತಿದ್ದು.
ಬಟ್ ಹೇಳ್ಲಿಕ್ಕೆ ಸ್ವಲ್ಪ ಕಷ್ಟ ಪಬ್ಲಿಕ್ ಅಲ್ಲಿ. ಆದ್ರೂ ಕೂಡ ನಾನು ಹೇಳ್ತೀನಿ, ಎಲ್ರು ಕೂಡ ಕ್ಲೋಸ್ ಸರ್ಕಲ್ ಇರೋದ್ರಿಂದ. ಆ ಗಾದೆ ಮಾತೇನಂತಂದ್ರೆ, ಗುರುಗಳು ಬಂದು ನಿಂತ್ಕೊಂಡು ಒನ್ ಮಾಡಿದ್ರೆ ಶಿಷ್ಯಂದ್ರ ಏನ್ ಮಾಡ್ತಾರಂತಂದ್ರೆ ಅಡ್ಡಾಡ್ಕೊಂಡು ಓಡಾಡ್ಕೊಂಡು ಒನ್ ಮಾಡ್ತಾರಂತೆ. ಐ ಥಿಂಕ್ ಎಕ್ಸಾಂಪಲ್ ಕ್ಲಿಯರ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಗುರುಗಳು ನಿಂತ್ಕೊಂಡು ಒನ್ ಮಾಡಿದ್ರೆ ಶಿಷ್ಯಂದ್ರು ಅವ್ರನ್ನ ಮೀರಿಸ್ಬೇಕಲ್ಲ, ಅಡ್ಡಾಡ್ಕೊಂಡು ಓಡಾಡ್ಕೊಂಡು ಒನ್ ಮಾಡಿದ್ರಂತೆ. ಹಂಗೆ ಈ ಬಿಸ್ನೆಸ್ ನಾವ್ ಹೆಂಗಿರ್ತೀವ ನಮಗಿಂತ ನೆಕ್ಸ್ಟ್ ಲೆವೆಲ್ ಅಲ್ಲೇ ನಮ್ಮ ಕೆಳಗಡೆ ಟೀಮ್ ಆಗುವಂಥದ್ದು. ಅದು ಒಳ್ಳೆ ರೀತಿಲಾಗ್ಲಿ ಕೆಟ್ಟ ರೀತಿಲಾಗ್ಲಿ. ನಾವು ಕೆಟ್ಟ ರೀತಿಯಲ್ಲಿ ನಾವು ಲೀಡರ್ಸ್ ಇದೀವಿ ಅಂತಂದ್ರೆ ನಮಗಿಂತ ಹೈ ಲೆವೆಲ್ ಕೆಟ್ಟ ವ್ಯಕ್ತಿಗಳು ನಮ್ಮ ಟೀಮ್ ನಲ್ಲಿ ಬರ್ತಾರೆ. ನಾವು ಒಳ್ಳೆ ವ್ಯಕ್ತಿಗಳಲ್ಲಿ ಒಳ್ಳೆ ವ್ಯಕ್ತಿ ಆಗಿದೀವಿ ಅಂತಂದ್ರೆ ನಮಗಿಂತ ಸೂಪರ್ ಲೆವೆಲ್ ಒಳ್ಳೆ ವ್ಯಕ್ತಿಗಳು ನಮ್ಮ ಟೀಮ್ ನಲ್ಲಿ ಜಾಯ್ನ್ ಆಗ್ತಾರೆ. ಇಷ್ಟೇ ಲಾಜಿಕ್ ಇರೋದು. ಅಂದ್ರೆ ಈ ಎಕ್ಸಾಂಪಲ್ ನಾನು ನಿಮ್ಗೆ ಯಾಕೆ ಕೊಟ್ಟೆ ಅಂದ್ರೆ, ನಾವು 7 ದಿನದಲ್ಲಿ 2 ದಿನ ಫೀಲ್ಡ್ ಮಾಡ್ತೀವಿ, ಇನ್ 5 ದಿನ ಮನೆ ಮಲ್ಕೊಳ್ತೀವಿ ಅಂತಂದ್ರೆ ನಮ್ ಟೀಮ್ ನಲ್ಲಿ ಬರೋಲ್ಲ. ಹೆಂಗೆ ಅಂದ್ರೆ ತಿಂಗಳಿಗೆ 1 ದಿನ ಫೀಲ್ಡ್ ಮಾಡೋರು ಇರ್ತಾರೆ, ತಿಂಗಳಲ್ಲಿ 1 ದಿನ ಫೀಲ್ಡ್ ಮಾಡ್ತಾರೆ, ಇನ್ನು ಉಳಿದಿದ್ದನ್ನೆಲ್ಲ ಮನೇಲಿ ಮಲ್ಕೊಳ್ಳೋಂತವ್ರೆ ನಮ್ ಟೀಮ್ ನಲ್ಲಿ ಜಾಯ್ನಿಂಗ್ ಆಗುವಂತದ್ದು. ಎವ್ರಿ ಡೇ ಫೀಲ್ಡ್ ಮಾಡೋರು ಯಾವುದೇ ಕಾರಣಕ್ಕೆ ನಮ್ ಟೀಮ್ ನಲ್ಲಿ ಜಾಯ್ನ್ ಆಗಲ್ಲ. ತುಂಬಾ ಜನರಿಗೆ ಪ್ರಶ್ನೆ ಇರ್ಬೋದು, ಸರ್ ಯಾವ್ದೋ ಟೀಮ್ ನಾನು ನೋಡ್ತಾ ಇದ್ದೆ, ಆ ಟೀಮ್ ನಲ್ಲಿ ಎಲ್ಲ ಹೈಲಿ ಸಕ್ಸಸ್ಫುಲ್ ವ್ಯಕ್ತಿಗಳೇ ಜಾಯ್ನ್ ಆಗ್ತಾ ಇದಾರೆ, ಬಂದವರೆಲ್ಲ ಒಳ್ಳೊಳ್ಳೆ ಲೀಡರ್ಗಳಾಗ್ತಾ ಇದಾರೆ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಸರ್ ನಮ್ ಟೀಮ್ ನಲ್ಲಿ, ಆತರ ಆಗ್ತಾನೇ ಇಲ್ಲ ಅಂತ ಕೇಳ್ತಿರ್ತಾರೆ. ಅವ್ರಿಗೆ ನಾನ್ ಕೇಳೋ ಪ್ರಶ್ನೆ, ಆತರ ಒಳ್ಳೆ ಲೀಡರ್ಶಿಪ್ ಇರುವಂತ ವ್ಯಕ್ತಿ ಅವ್ರಿಗೆ ಲೀಡರ್ ಆಗಿದ್ದಾರೆ, ಅದಕ್ಕೆ ಅವರ ಟೀಮ್ ನಲ್ಲಿ ಬರೋರೆಲ್ಲ ಆ ತರದವರೇ ಇದ್ದಾರೆ. ಆ ತರದ ವ್ಯಕ್ತಿತ್ವ ನಿಮ್ಮಲ್ಲಿ ಇದೆಯಾ? ಆ ತರದ ಲೀಡರ್ಶಿಪ್ ಕ್ವಾಲಿಟೀಸ್ ನಿಮ್ಮಲ್ಲಿ ಇದೆಯಾ? ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ ಪ್ರಯತ್ನ ಮಾಡಿದ್ದೀರಾ? ಎವ್ರಿ ಡೇ ಅವ್ರು ಹಾರ್ಡ್ ವರ್ಕ್ ಮಾಡ್ತಾ ಇದಾರೆ, ಎವ್ರಿ ಡೇ ಫೀಲ್ಡ್ ಅಲ್ಲಿ ಇದಾರೆ, ಎವ್ರಿ ಡೇ ವರ್ಕಿಗೆ ಫೋಕಸ್ ಮಾಡ್ತಿರ್ತಾರೆ. ಆ ತರದ ಮೈಂಡ್ ಸೆಟ್ ನಿಮ್ಮಲ್ಲಿ ಇದೆಯಾ? ಆ ತರ ನೀವು ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ? ಆ ತರ ಕಮಿಟ್ಮೆಂಟ್ ಕೊಡ್ತಾ ಇದ್ದೀರಾ? ಹೇಳ್ದಂಗೆ ನಡ್ಕೊಳ್ಳುವಂತ ಮನಸ್ಥಿತಿ ನಮ್ಮಲ್ಲಿದೆ. ಹಂಗಿರೋದ್ರಿಂದ ನಮ್ಮ ಟೀಮ್ ನಲ್ಲಿ ಆ ತರದವರೇ ಬರ್ತಾ ಇದೆ. ಆ ತರದ ಮನಸ್ಥಿತಿ ನಮ್ಮಲ್ಲಿ ಇದೆಯಾ? ಟೀಮಿಗೆ ಹೇಳೋದೊಂದು ಮಾಡೋದೊಂದು. ಕೆಲವ್ರು ಇದಾರೆ, ನಾನು ನೋಡಿದೀನಿ ತುಂಬಾ ಹತ್ರದಿಂದ. ಸ್ನೇಹಿತರೆ, ಒಳ್ಳೊಳ್ಳೆ ಹುಡುಗರಿದಾರೆ ಅವ್ರ ಟೀಮ್ ನಲ್ಲಿ. ಕಾರಣ ಕೊಡೋದೇನು ಅಂತಂದ್ರೆ, ಟೀಮ್ ಅವ್ರು ಕಾಲ್ ಮಾಡ್ತಾರೆ ಕೆಲ್ಸಕ್ಕೆ ಅಂತ ಹೇಳಿ ಮೊಬೈಲ್ ನ ಸ್ವಿಚ್ ಆಫ್ ಮಾಡ್ಕೊಳ್ಳೋ ಲೀಡರ್ಸ್ ಗಳನ್ನ ನೋಡಿದೀನಿ. ಟೀಮ್ ಅವರು ಸಪೋರ್ಟಿಗೆ ಕಾಲ್ ಮಾಡ್ತಾರೆ ಅಂತ ಹೇಳಿ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಳ್ಳುವಂತವ್ರು. ಕೆಲಸದಲ್ಲಿ ಇಲ್ಲ ಅಂತ ಆದ್ರೂ ನಾನು ಇನ್ನೊಬ್ರು ವರ್ಕಿಗೆ ಬಂದಿದ್ದೀನಿ ಅಂತ ಹೇಳಿ ಸುಳ್ಳು ಹೇಳುವಂತದ್ದು. ಈ ತರ ಇದ್ದಾಗ ಎಲ್ಲಿ ಬೆಳಿಲಿಕ್ಕೆ ಸಾಧ್ಯ? ಅಂತವ್ರಿಗೆಲ್ಲ ನಾನು ಏನ್ ಹೇಳ್ತೀನಿ ಗೊತ್ತಾ, ನಿಮ್ಗೆಲ್ಲ 20,000 15,000 10,000 ಸಂಬಳ ತಗೊಳ್ಳಿಕ್ಕಷ್ಟೇ ನೀವು ಲಾಯಕ್ ಅಂತ ಹೇಳ್ತೀನಿ ನಾನು ಅವ್ರಿಗೆ. ಅಪ್ಪಿ ತಪ್ಪಿ ನೀವು ಇಂಡಸ್ಟ್ರಿಯಲ್ಲಿ ಮತ್ತೆ ಭವಿಷ್ಯವನ್ನ ಹುಡ್ಕೋ ಪ್ರಯತ್ನ ಮಾಡ್ಬಿಡಿ. ಇವತ್ತೇ ಕ್ವಿಟ್ ಮಾಡಿ ನೀವು ನಿಮ್ ದಾರಿ ನೋಡ್ಕೊಳ್ಳಿ ಅಂತ ಹೇಳ್ತಿರ್ತೀನಿ. ನಿಮ್ಮಿಂದ ಇಂಡಸ್ಟ್ರಿಯ ಹೆಸರಾಳಾಗ್ತಾ ಇದೆ, ಹೌದಾ ಇಲ್ಲ? ಸುಮ್ನೆ ನಿಮ್ಮಿಂದ 10 ಜನರ ಭವಿಷ್ಯ ಹಾಳಾಗೋದಕ್ಕಿಂತ ನೀವು ಆರಾಮಾಗಿ ಏನೋ 10-15 ಸಾವಿರ ರೂಪಾಯಿ ಸಂಬಳ ತಗೊಳ್ತಾ ಇದ್ರೆ ಅಲ್ಲೇ ಇರೋದೇ ಬೆಸ್ಟ್. ಕರೆಕ್ಟಾ? ಇವತ್ತು ನೀವು ಡಿಸೈಡ್ ಮಾಡಿ ನಿಮಗಿಂತ ಸೂಪರ್ ಆಗಿರೋರು, ಪವರ್ಫುಲ್ ಆಗಿರೋರು, ನೆಕ್ಸ್ಟ್ ಲೆವೆಲ್ ವರ್ಕ್ ಮಾಡೋರು ನಿಮ್ ಟೀಮ್ ನಲ್ಲಿ ಬರ್ಬೇಕಾ? ಡಿಸೈಡ್ ಮಾಡಿ. ನಾನು ಆ ತರ ಹಾರ್ಡ್ ವರ್ಕರ್ ಆಗ್ಬೇಕು, ನಾನು ಕೂಡ ಎವ್ರಿ ಡೇ ಕಮಿಟ್ಮೆಂಟ್ ಕೊಡ್ಬೇಕು. ನಮ್ ಟೀಮ್ ಅವ್ರಿಗೆ ಪ್ರತಿಯೊಬ್ಬರಿಗೂ ಸಪೋರ್ಟ್ ಕೊಟ್ಟು ಅವ್ರನ್ನ ಬೆಳೆಸುವಂತ ಮನಸ್ಥಿತಿ ಇರುವಂತ ವ್ಯಕ್ತಿ ನಾವಾಗ್ಬೇಕು. ನೀವು ಡಿಸೈಡ್ ಮಾಡಿ. ಲೆಟ್ಸ್ ಡಿಸೈಡ್ ಯುವರ್ ಸೆಲ್ಫ್. ಒಂದು ಲೀಡರ್ಸ್ ಗಳನ್ನ ಕ್ರಿಯೇಟ್ ಮಾಡೋದು ಏನಿದೆಯಲ್ಲ ನಮ್ಮ ಟೀಮ್ ನಲ್ಲಿ, ಒಂದು ಮರ ಬೆಳೆಸ್ದಂಗೆ ಸ್ನೇಹಿತರೆ, ಸುಮ್ನೆ ಅಲ್ಲ. ಸುಮ್ನೆ ಆಗೋಗಿದ್ರೆ ನೆಟ್ವರ್ಕ್ ಮಾಡಿದವ್ರು ಎಲ್ಲರದು ಟೀಮ್ ಆಗ್ಬೇಕಿತ್ತು, ಟೀಮ್ ಆದವ್ರದ್ದು ಎಲ್ಲರದು ಆ ಟೀಮ್ ನಲ್ಲಿ ಲೀಡರ್ಸ್ ಗಳು ಕ್ರಿಯೇಟ್ ಆಗ್ಬೇಕಿತ್ತು. ಎಲ್ರಿಗೂ ಯಾಕೆ ಆಗ್ತಾ ಇಲ್ಲ? ಎಲ್ರಿಗೂ ಟೀಮ್ ಮಾಡ್ಲಿಕ್ಕೆ ಯಾಕೆ ಆಗ್ತಾ ಇಲ್ಲ? ಎಲ್ರಿಗೂ ಟೀಮ್ ಮಾಡದಂತವ್ರಿಗೆ ಯಾಕೆ ಎಲ್ರಿಗೂ ಟೀಮ್ ನಲ್ಲಿ ಒಳ್ಳೊಳ್ಳೆ ಲೀಡರ್ಸ್ ಗಳು ಕ್ರಿಯೇಟ್ ಆಗ್ತಿಲ್ಲ? ಒಂದ್ ಮರ ಬೆಳೆಸ್ದಂಗೆ ಸ್ನೇಹಿತರೆ, ಸುಮ್ನೆ ಅಲ್ಲ. ಅದ್ರ ರೆಗ್ಯುಲರ್ ಆಗಿ ಕಾಳಜಿ ಕೊಡ್ಬೇಕು, ತಾಳ್ಮೆಯಿಂದ ಅದನ್ನ ಕೇರ್ ಮಾಡ್ಬೇಕು, ನೋಡ್ಕೊಳ್ಬೇಕು. ಅದಕ್ಕೆ ಬರೋ ಸಮಸ್ಯೆಗಳು ಏನು ಅಂತ ತಿಳ್ಕೊಂಡು ಅದಕ್ಕೆ ಪರಿಹಾರ ಕೊಡ್ಬೇಕು. ಯಾವ್ದೋ ಒಂದು ರೋಗ ಅಟ್ಯಾಕ್ ಆಗುತ್ತೆ, ಅದಕ್ಕೆ ಆ ರೋಗ ಏನು ಅಂತ ಪತ್ತೆ ಹಚ್ಬೇಕು, ಆ ರೋಗಕ್ಕೆ ಮದ್ದನ್ನ ಹುಡುಕ್ಬೇಕು. ಅದನ್ನ ಹೇಳ್ತೀವಿ ಪೆಸ್ಟಿಸೈಡ್ಸ್ ಅಂತ ಹೇಳಿ, ಇನ್ಸೆಕ್ಟಿಸೈಡ್ಸ್ ಅಂತ ಹೇಳಿ. ಗಟ್ಟಿಯಾಗಿ ಬೆಳಿಬೇಕು, ದಷ್ಟಪುಷ್ಟವಾಗಿ ಬೆಳಿಬೇಕೆ, ಅದಕ್ಕೆ ಸರಿಯಾದ ಗೊಬ್ಬರ ಕೊಡ್ಬೇಕು. ಇವೆಲ್ಲ ಮಾಡುವಂತಹ ಕೆಪಾಸಿಟಿ ಇದ್ರೆ ಮಾತ್ರ ನಾವು ಫೀಲ್ಡ್ಗೆ ಬರ್ಬೇಕು, ಹೌದಾ ಇಲ್ಲ?
ಸುಮ್ನೆ ನಾನೊಂದ್ ಮರ ಬೆಳೆಸ್ತೀನಿ ಅಂದ್ರೆ ಆಗಲ್ಲ ಸ್ನೇಹಿತರೆ. ಅದಕ್ಕೆ ಒಂದು ಇಂಪಾರ್ಟೆಂಟ್ ಲಾಜಿಕ್ ಹೇಳ್ತಿರ್ತೀನಿ. ಒಂದು ಡಾಕ್ಟರ್ ವೃತ್ತಿ ಇವತ್ತು ಹೈಲಿ ರೆಪ್ಯೂಟೆಡ್ ಪ್ರೊಫೆಷನ್ ಇಡೀ ಪ್ರಪಂಚದಲ್ಲಿ, ಅದು ಡಾಕ್ಟರ್. ಇವತ್ತಿನ ಕಾಲದಲ್ಲಂತೂ ಡಾಕ್ಟರ್ ನನ್ ಮಗ ಆಗ್ಬೇಕು, ನನ್ ಮಗಳು ಆಗ್ಬೇಕು ಅಂತ ಹೇಳಿ ಪ್ರತಿಯೊಂದು ಪೇರೆಂಟ್ಸ್ ಕನಸಾಗೋಗಿದೆ. ಆ ತರ ಆಗೋಗಿದೆ ಇವತ್ತು. ಡಾಕ್ಟರ್ ಸಂಬಂಧಪಟ್ಟಂತ ಒಂದು ಕೋರ್ಸ್ ಅನ್ನೇ ಇವತ್ತು ಎಷ್ಟೋ ಕೋಚಿಂಗ್ ಅಕಾಡೆಮಿಗಳು ಶುರು ಮಾಡಿ ಕೋಟಿಗಟ್ಟಲೆ ಟರ್ನ್ ಓವರ್ ಮಾಡ್ತಾ ಇದ್ದಾರೆ. ಅಂತ ಒಂದು ಡಾಕ್ಟರ್, ಲಾಯರ್ ಆಗ್ಲಿಕ್ಕೆ, ಇಂಜಿನಿಯರ್ ಆಗ್ಲಿಕ್ಕೆ 5 ರಿಂದ 10 ವರ್ಷ ಬೇಕು. ಕರೆಕ್ಟಾ? ಅದು ನೀವು PUC ಮುಗ್ದಾದ್ಮೇಲೆ, ಆಫ್ಟರ್ ಕಂಪ್ಲೀಟಿಂಗ್ PUC ನೀವು ಡಿಗ್ರಿ ಮಾಡ್ಕೊಂಡು ಡಾಕ್ಟರ್ ಆಗ್ಲಿಕ್ಕೆ, ಲಾಯರ್ ಆಗ್ಲಿಕ್ಕೆ, ಇಂಜಿನಿಯರ್ ಆಗ್ಲಿಕ್ಕೆ 5 ರಿಂದ 10 ವರ್ಷ ಬೇಕು. ಚಾರ್ಟರ್ಡ್ ಅಕೌಂಟ್ ಆಗ್ಲಿಕ್ಕೆ 5 ವರ್ಷ ಬೇಕು. ಅಲ್ಲಿ ನಾವು 5 ವರ್ಷ ಟೈಮ್ ಕೊಡ್ಲಿಕ್ಕೆ ರೆಡಿ ಇದೀವಿ. ಒಂದು ಯಶಸ್ವಿ ನೆಟ್ವರ್ಕ್ ಮಾರ್ಕೆಟರ್ ಆಗ್ಲಿಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ, ನಮಗೆ ಪೇಷನ್ಸ್ ಇಲ್ಲ. ಸೊ ಈ ಪಾಯಿಂಟ್ ಅನ್ನ ಅರ್ಥ ಮಾಡಿಸಿ. ಹೇಗೆ ನೀವು ಒಂದು 5 ವರ್ಷ ಕಳಿತೀರಾ ಒಂದು ಸಕ್ಸಸ್ಫುಲ್ ಡಾಕ್ಟರ್ ಆಗ್ಲಿಕ್ಕೆ, ಸಕ್ಸಸ್ಫುಲ್ ಲಾಯರ್ ಆಗ್ಲಿಕ್ಕೆ, ಸಕ್ಸಸ್ಫುಲ್ ಇಂಜಿನಿಯರ್ ಆಗ್ಲಿಕ್ಕೆ, ಸಕ್ಸಸ್ಫುಲ್ ಚಾರ್ಟರ್ಡ್ ಅಕೌಂಟ್ ಆಗ್ಲಿಕ್ಕೆ, ಸೇಮ್ ಅದೇ ತರ 5 ವರ್ಷ ನೀವು ಟೈಮ್ ಕೊಡಿ ಅಂತ ನಾವು ಹೇಳ್ತಿರೋದಿಲ್ಲಿ. ಅದ್ರಲ್ಲೂ ನಾನು ಇನ್ನೂ ಒಂದು ಈಸಿಯಾಗಿ ಹೇಳ್ಬಿಟ್ಟಿದ್ದೀನಿ, 5 ವರ್ಷ ಬೇಡಪ್ಪ, ಬರೀ 1 ವರ್ಷ ಟೈಮ್ ಕೊಡಿ ಸಾಕು. ಬರೀ 1 ವರ್ಷ ನಿಂತ್ರೆ ಸಾಕು. ಇಂಡಸ್ಟ್ರಿಯಲ್ಲಿ ಎಲ್ಗೋ ಹೋಗ್ಬಿಡ್ತೀವಿ ನಾವೆಲ್ಲರೂ ಕೂಡ. ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ, ನನ್ನ ಸಂಸ್ಥೆಯಲ್ಲಿ ನನ್ನ ಮೊದಲನೇ ವರ್ಷ ಕಲಿಕೆಯ ವರ್ಷ. ಕಲಿಯೋದು ಬಿಟ್ರೆ ಬೇರೆ ಏನಿಲ್ಲ. ಕಲಿತಾ ದುಡಿಮೆ ತಾನಾಗೆ ಆಗ್ತಾ ಹೋಗುತ್ತೆ. ಸೊ ಈ ವ್ಯವಸ್ಥೆ ಏನಕ್ಕೆ ಶುರುವಾಯ್ತು, ಎಲ್ಲಿಂದ ಕಲಿಯಕ್ ಸ್ಟಾರ್ಟ್ ಮಾಡ್ಬೇಕು ನೀವು ಅಂತಂದ್ರೆ, ಈ ವ್ಯವಸ್ಥೆ ಏನಕ್ಕೆ ಶುರುವಾಯ್ತು, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅನ್ನೋದು ಏನಕ್ಕೆ ಶುರುವಾಯ್ತು? ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂದ್ರೆ ಏನು? ಇಂಡಸ್ಟ್ರಿ ಯಾಕೆ ಕೆಲಸ ಮಾಡ್ಬೇಕು? ಇಂಡಸ್ಟ್ರಿ ಏನ್ ಫ್ಯೂಚರ್ ಇದೆ? ಈ ಇಂಡಸ್ಟ್ರಿಯಲ್ಲಿ ನನ್ನ ಕಂಪನಿ ಒಳಗಡೆ ಒಂದು ವ್ಯವಸ್ಥೆ ಅಂತ ಇದೆ. ಆ ವ್ಯವಸ್ಥೆಯನ್ನ ನನ್ನ ಲೀಡರ್ಸ್ ಗಳು ಹುಟ್ಟಾಕಿದ್ದಾರೆ. ಆ ವ್ಯವಸ್ಥೆಯನ್ನ ಫಾಲೋ ಅಪ್ ಮಾಡಿ ಅವ್ರು ಸಕ್ಸಸ್ಫುಲ್ ಆಗಿರುವಂತದ್ದು. ಆ ವ್ಯವಸ್ಥೆಯ ಬಗ್ಗೆ ನಾನು ಪರಿಚಯ ತಗೊಳ್ಬೇಕು ನನ್ನ ಲೀಡರ್ಸ್ ಗಳ ಕಡೆಯಿಂದ. ಪರಿಚಯ ತಗೊಂಡು ಅದನ್ನ ನಾನು ಫಾಲೋ ಮಾಡ್ಬೇಕು. ಫಾಲೋ ಮಾಡಿದ್ಮೇಲೆ ನಾನು ಸಕ್ಸಸ್ಫುಲ್ ಆಗ್ತೀನಿ. ಸಕ್ಸಸ್ಫುಲ್ ಆದ್ಮೇಲೆ ಅದೇ ಸಿಸ್ಟಮ್ ಅನ್ನ ನನ್ನ ಟೀಮ್ ಅಲ್ಲಿ ಇರುವಂತ ಪ್ರತಿಯೊಬ್ಬರಿಗೆ ಹೇಳ್ಕೊಡ್ಬೇಕು. ಫಾಲೋ ಮಾಡೋ ತರ ನೋಡ್ಕೊಳ್ಬೇಕು. ಫಾಲೋ ಮಾಡಿ ಅವರೆಲ್ಲರೂ ಕೂಡ ಸಕ್ಸಸ್ಫುಲ್ ಮಾಡ್ಬೇಕು. ಇಷ್ಟನ್ನ ಮಾಡಿದ್ರೆ ನೀವು ಲೈಫ್ ಲಾಂಗ್ ಪ್ಯಾಸಿವ್ ಇನ್ಕಮ್ ನ ಗಳಿಸ್ಲಿಕ್ಕೆ ಸಾಧ್ಯತೆ ಆಗತ್ತೆ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ. ಸಿಸ್ಟಮಿಗೆ ಸಂಬಂಧಪಟ್ಟಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಇಂಪಾರ್ಟೆಂಟ್ ಹೋಮ್ವರ್ಕ್ ನಾನು ನಿಮ್ಗೆ ಹೇಳಿದ್ದೀನಿ. ಇನ್ನೇನು ಒಂದು 1 ನಿಮಿಷದಲ್ಲಿ ಈ ಕಾರ್ಯಕ್ರಮ ಮುಗಿಯುತ್ತೆ, ನಿಲ್ಲುತ್ತೆ. ನೆಕ್ಸ್ಟ್ ಮತ್ತೆ ನಾಳೆ ನಾಡಿದ್ರಲ್ಲಿ ನಾವು ಇನ್ನೊಂದು ಯಾವ್ದೋ ಸಬ್ಜೆಕ್ಟ್ ಸಂಬಂಧಪಟ್ಟ ಹಾಗೆ ಕನೆಕ್ಟ್ ಆಗೋಣ. ಈ 1 ನಿಮಿಷದಲ್ಲಿ ಮತ್ತೆ ನಾನು ಹೋಮ್ವರ್ಕ್ ಅನ್ನ ರಿವೈಸ್ ಮಾಡೋದಾದ್ರೆ ಕ್ಲಾಸ್ ಮುಗಿದ ತಕ್ಷಣನೇ ನಿಮ್ಮ ಸೀನಿಯರ್ ಲೀಡರ್ಸ್ ಯಾರಿದ್ದಾರೆ, ಯಾರು ಆಲ್ರೆಡಿ ಸಕ್ಸಸ್ಫುಲ್ ಆಗಿದ್ದಾರೆ, ಗ್ರೋತ್ ಆಗಿದ್ದಾರೆ, ಅವರಿಗೆ ಫೋನ್ ಮಾಡಿ, ಸರ್ ನೀವು ಗ್ರೋ ಆಗಿದ್ದೀರಾ, ಸಕ್ಸಸ್ಫುಲ್ ಆಗಿದ್ದೀರಾ ಅಂತಂದ್ರೆ ಒಂದು ಸಿಸ್ಟಮ್ ನ ಫಾಲೋ ಮಾಡಿನೇ ಆಗಿದ್ದೀರಾ ಅಂತ ಹೇಳಿ ನನಗೆ ಅರ್ಥ ಆಯ್ತು, ಗೊತ್ತಾಯ್ತು ಸರ್. ದಯವಿಟ್ಟು ಆ ಸಿಸ್ಟಮ್ ಬಗ್ಗೆ ನನಗೆ ಹೇಳಿ ಕೊಟ್ರೆ ಅದನ್ನ ನಾನು ಫಾಲೋ ಮಾಡಿ ನಾನು ಕೂಡ ನಿಮ್ ತರ ಸಕ್ಸಸ್ಫುಲ್ ಆಗ್ತೀನಿ. ದಯವಿಟ್ಟು ಆ ಸಿಸ್ಟಮ್ ಬಗ್ಗೆ ನನಗೆ ಹೇಳಿ ಕೊಡಿ. ನಾನು ಈ ಸಿಸ್ಟಮ್ ನ ಕಲೀಲಿಕ್ಕೆ, ತಿಳ್ಕೊಳ್ಳಿಕ್ಕೆ, ಫಾಲೋ ಮಾಡಿ ಸಕ್ಸಸ್ಫುಲ್ ಆಗ್ಲಿಕ್ಕೆ 1 ವರ್ಷ ನಿಮ್ ಜೊತೆ ನಿಲ್ಲಿಕ್ಕೆ ನಾನು ರೆಡಿ ಇದ್ದೀನಿ. ಅದೇನ್ ಮಾಡ್ತಿರೋ ಗೊತ್ತಿಲ್ಲ, ನಿಮ್ಮ ಸಕ್ಸಸ್ ನನಗೆ ಬೇಕು ಅಂತೇಳಿ ಫೋನ್ ಮಾಡಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಸಕ್ಸಸ್ ಅನ್ನೋದು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಿಲ್ಲಿಸ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳಿ ಕೊಟ್ಟಂತಹ ನೋಟ್ಸ್, ಇವಾಗ ಏನ್ ನಾನು ನಿಮಗೆ ಸ್ಲೈಡ್ಸ್ ನಲ್ಲಿ ತೋರಿಸಿದ್ದೀನಿ, ಆ ನೋಟ್ಸ್ ನಿಮಗೆ ವಾಟ್ಸ್ಆಪ್ ನಲ್ಲಿ ಕಳಿಸಲಾಗುತ್ತೆ. 9986409556 ಅನ್ನೋ ಒಂದು ವಾಟ್ಸ್ಆಪ್ ನಂಬರಿಗೆ ನೀವು ನೋಟ್ಸ್ ಬೇಕು ಅಂತೇಳಿ ಮೆಸೇಜ್ ಮಾಡಿದ್ರೆ ಈ ಒಂದು ಕ್ಲಾಸ್ ನಲ್ಲಿ ಹೇಳಿಕೊಟ್ಟಂತಹ ಒಂದು ಸಬ್ಜೆಕ್ಟ್ ನ ನೋಟ್ಸ್ ನಿಮ್ಮ ವಾಟ್ಸಪ್ಗೆ ಬಂದು ಮುಟ್ಟುತ್ತೆ. ಜೊತೆಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ತುಂಬಾ ಜನರು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ. ಯಾಕಂದ್ರೆ ಕರ್ನಾಟಕದಲ್ಲಿ ಲಕ್ಷಾಂತರ ಜನರು ನೆಟ್ವರ್ಕ್ ಅಲ್ಲಿ ಇದ್ದಾರೆ. ಅವರೆಲ್ಲರಿಗೂ ಈ ಸಬ್ಜೆಕ್ಟ್ ರೀಚ್ ಆಗ್ಬೇಕು. ಇದು ನನ್ನ ಒಬ್ಬನ ಜವಾಬ್ದಾರಿ ಅಲ್ಲ. ನಾನಿವತ್ತು ಏನೊಂದು 191 ಜನಕ್ಕೆ ತಲುಪಿಸೋ ಜವಾಬ್ದಾರಿ ತಗೊಂಡಿದ್ದೀನಿ. ಆ 191 ಜನರು ಕೂಡ ಈ ನೋಟ್ಸ್ ನ ಬಳಸ್ಕೊಂಡು, ಈ ನೋಟ್ಸ್ ಅಲ್ಲಿ ಇರುವಂತ ಸಬ್ಜೆಕ್ಟ್ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು, ಇದೇ ಸಬ್ಜೆಕ್ಟ್ ಅನ್ನ ನಿಮ್ಮ ಟೀಮ್ ನಲ್ಲಿ ಇರುವಂತ ಪ್ರತಿಯೊಬ್ಬರಿಗೂ ಕೂಡ ಹೇಳ್ಕೊಡುವಂತ ಪ್ರಯತ್ನ ಮಾಡ್ಲಿ ಅನ್ನೋದೇ ನನ್ನ ಉದ್ದೇಶ. ಅಂಡ್ ಈ ಕ್ಲಾಸ್ ಒಂದ್ಸಲ ಕೇಳಿದ್ರೆ ಕ್ಲೀನ್ ಆಗಿ ಅರ್ಥ ಮಾಡ್ಕೊಡೋದನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ನಿಮಗೆ ಕಷ್ಟ ಆಗತ್ತೆ ಅನ್ನೋ ಕಾರಣಕ್ಕೇನೆ ಇದೇ ಒಂದು ಮೀಟಿಂಗ್ ಅನ್ನ ರೆಕಾರ್ಡ್ ಮಾಡಿ ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಲೋಡ್ ಕೂಡ ಮಾಡಲಾಗಿರುತ್ತೆ. ಆ ಯೂಟ್ಯೂಬ್ ನಲ್ಲಿ ನೀವು ಮತ್ತೆ ಈ ಕ್ಲಾಸ್ ಅನ್ನ ಕೇಳಿ, ನಾನು ಇವತ್ತು ಯಾವ ಶೈಲಿಯಲ್ಲಿ ನಿಮಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡಿದ್ದೀನಿ ಅದೇ ಶೈಲಿಯಲ್ಲಿ ಈ ಸಬ್ಜೆಕ್ಟ್ ಅನ್ನ ಅರ್ಥ ಮಾಡಿಸುವಂತಹ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಿಲ್ಲಿಸ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ಪ್ರತಿ ಮನೆಗೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿನ ತಲುಪಿಸೋಣ, ಮನೆಗೆ ಡೈರೆಕ್ಟ್ ಸೆಲ್ಲರ್ಸ್ ಗಳನ್ನ ಕ್ರಿಯೇಟ್ ಮಾಡೋಣ, ಭಾರತವನ್ನ ವಿಶ್ವಗುರು ಮಾಡೋಣ, ಭಾರತವನ್ನ ನಂಬರ್ 1 ದೇಶವನ್ನಾಗಿ ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಆಲ್ ದ ಬೆಸ್ಟ್. ಹ್ಯಾವ್ ಎ ನೈಸ್ ಡೇ.